ಎಲ್ರಿಗೂ ನಮಸ್ಕಾರ. ಕಾರ್ಯಕ್ರಮ ಇದೀಗ ಪ್ರಾರಂಭ ಆಗ್ತಾ ಇದೆ. ಈ ಸುಂದರ ಸಂಜೆಯಲ್ಲಿ ಕರ್ನಾಟಕ ಲೇಖಕಿಯರ ಸಂಘವು ಹಮ್ಮಿಕೊಂಡಿರುವ ಡಾಕ್ಟರ್ ವಾಣಿರಾವ್ ಅವರ ಹೆಜ್ಜೆಗಳು ಎಂಬ ಆತ್ಮಕಥಾನಕ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಸ್ವಾಗತಿಸುತ್ತಿರುವೆ. ನಾನು ಸಂಘದ ಕಾರ್ಯದರ್ಶಿ ನಾಗರತ್ನ ಚಂದ್ರಶೇಖರ್. ಈ ಸಂಜೆಯ ವೇದಿಕೆಯಲ್ಲಿ ಸಂಘದ ಅಧ್ಯಕ್ಷರಾದ ವನಮಾಲಾ ಸಂಪನ್ನ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಉಪಸ್ಥಿತರಿರುವ ಗಣ್ಯರೆಂದರೆ ಹಿರಿಯ ಲೇಖಕಿ ಡಾಕ್ಟರ್ ವಾಣಿರಾವ್, ಪುಸ್ತಕ ಲೋಕಾರ್ಪಣೆ ಮಾಡಲಿರುವ ಹಿರಿಯ ನ್ಯಾಯವಾದಿ ಹಾಗೂ ಲೇಖಕಿ ಶ್ರೀಮತಿ ಹೇಮಲತಾ ಮಹಿಷಿಯವರು ಹಾಗೂ ಕೃತಿಯ ಪರಿಚಯ ಮಾಡಲಿರುವ ಕಾವ್ಯಶ್ರೀ ಮಹಾಗಾವ್ಕರ್. ಇವರೆಲ್ಲರನ್ನು ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಸ್ವಾಗತಿಸಲಿದ್ದಾರೆ ನಮ್ಮ ಸಂಘದ ಉಪಾಧ್ಯಕ್ಷರಾದ ಗಿರಿಜಾ ರಾಜ್ ಅವರು. ನಮಸ್ತೆ. ನಮಸ್ಕಾರ. ವೆಬಿನಾರ್ ವೇದಿಕೆಯ ಗಣ್ಯರೇ, ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಕಿರಿಯ ಲೇಖಕಿಯರೇ ಹಾಗೂ ಎಲ್ಲ ಆತ್ಮೀಯ ಸ್ನೇಹಿತರೆ, ಕನ್ನಡ ಸಾರಸ್ವತ ಪ್ರಪಂಚಕ್ಕೆ ಹೊಸ ಗ್ರಂಥ ಕನ್ನಡಮ್ಮನ ಮುಕುಟಕ್ಕೆ ಇನ್ನೊಂದು ಹೊಸ ಗರಿ ಇಂದು ಸೇರಲಿದೆ. ಇಂದಿನ ಗ್ರಂಥ ಲೋಕಾರ್ಪಣೆಯ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಲಿರುವ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾದ ಶ್ರೀಮತಿ ವನಮಾಲಾ ಸಂಪನ್ನ ಕುಮಾರ್ ಅವರನ್ನು ಹೃತ್ಪೂರ್ವಕವಾಗಿ ಸಂಘದ ಪರವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಕೃತಿ ಲೋಕಾರ್ಪಣೆ ಮಾಡಲು ಆಗಮಿಸಿರುವಂತಹ ಹಿರಿಯ ನ್ಯಾಯವಾದಿಗಳು ಹಾಗೂ ಲೇಖಕಿಯೂ ಆಗಿರುವಂತಹ ಶ್ರೀಮತಿ ಹೇಮಲತಾ ಮಹಿಷಿ ಅವರನ್ನು ನಾನು ಇಂದಿನ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಕರ್ನಾಟಕ ಲೇಖಕಿಯರ ಸಂಘದ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಕೃತಿಕಾರರಾದಂತಹ ಹಿರಿಯ ಲೇಖಕಿ ಶ್ರೀಮತಿ ವಾಣಿರಾವ್ ಅವರು ಕೂಡ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಶ್ರೀಮತಿ ವಾಣಿರಾವ್ ಅವರನ್ನು ನಾನು ಕರ್ನಾಟಕ ಲೇಖಕಿಯರ ಸಂಘದ ಪರವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇಂದಿನ ಕೃತಿಯ ಪರಿಚಯವನ್ನ ಮಾಡಿಕೊಡಲು ಆಗಮಿಸಿರುವಂತಹ ಲೇಖಕಿ ಹಾಗೂ ಚಿಂತಕಿಯಾದ ಶ್ರೀಮತಿ ಕಾವ್ಯಶ್ರೀ ಮಹಾಗಾವ್ಕರ್ ಅವರನ್ನು ಕರ್ನಾಟಕ ಲೇಖಕಿಯರ ಸಂಘದ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ವೆಬಿನಾರ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯ ಮತ್ತು ಕಿರಿಯ ಲೇಖಕಿಯರು ಮತ್ತು ಎಲ್ಲ ಸಾಹಿತ್ಯಾರಾಧಕರು, ಸ್ನೇಹಿತರು ಎಲ್ಲರನ್ನೂ ಕೂಡ ಸಂಘದ ಕರ್ನಾಟಕ ಲೇಖಕಿಯರ ಸಂಘದ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಕೊನೆಯದಾಗಿ ಸಂಘದ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿಯ ಸದಸ್ಯರು, ಕಾರ್ಯಕ್ರಮದ ತಾಂತ್ರಿಕ ಹೊಣೆಯನ್ನ ಹೊತ್ತಿರುವಂತಹ ಸ್ನೇಹಿತರು ಎಲ್ಲರನ್ನೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸಿ ವಿರಮಿಸುತ್ತೇನೆ. ನಮಸ್ಕಾರ. ಧನ್ಯವಾದ ಗಿರಿಜಾರಾಜ್ ಅವರಿಗೆ. ಈಗ ಸಂಘದ ಅಧ್ಯಕ್ಷರಾದ ವನಮಾಲಾ ಸಂಪನ್ನ ಕುಮಾರ್ ಅವರಿಂದ ಪ್ರಸ್ತಾವನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಕರ್ನಾಟಕ ಲೇಖಕಿಯರ ಸಂಘದ ಇನ್ನೊಂದು ಸಂತಸದ ದಿನ. ನಮ್ಮ ಹಿರಿಯ ಲೇಖಕಿ ಶ್ರೀಮತಿ ಡಾಕ್ಟರ್ ವಾಣಿರಾವ್ ಅವರ ಹೆಜ್ಜೆಗಳು, ಅವರ ಆತ್ಮಕಥಾನಕ ಲೋಕಾರ್ಪಣೆಗೊಳ್ಳುವ ಸಂಭ್ರಮದ ದಿನವಿದು. ಕರ್ನಾಟಕ ಲೇಖಕಿಯರ ಸಂಘ ನಡೆದು ಬಂದ ಹಾದಿ, ಇಲ್ಲೆಲ್ಲ ನಮ್ಮ ಹಿರಿಯ ಲೇಖಕಿಯರು ಕಟ್ಟಿ ಬೆಳೆಸಿದ ಈ 42 ವರ್ಷಗಳು ಮುಗಿಯುವ ಸಂಭ್ರಮದಲ್ಲಿದೆ. 43ಕ್ಕೆ ಇನ್ನೇನು ಜನವರಿಯಲ್ಲಿ ಮತ್ತೆ ಕಾಲಿಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕರ್ನಾಟಕ ಲೇಖಕಿಯರ ಸಂಘವನ್ನ ಹುಟ್ಟು ಹಾಕಿ ಕಟ್ಟಿ ಬೆಳೆಸುವಲ್ಲಿ ನಮ್ಮ ಹಿರಿಯ ಲೇಖಕಿಯರ ಪರಿಶ್ರಮ ಬಹಳ ದೊಡ್ಡದು. ಹಾಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆಯನ್ನ ಮಾಡಲಿರುವ ಶ್ರೀಮತಿ ಹೇಮಲತಾ ಮಹಿಷಿ ಅವರು ಕೂಡ ಕರ್ನಾಟಕ ಲೇಖಕಿಯರ ಸಂಘದ ಹೆಮ್ಮೆಯ ಅಧ್ಯಕ್ಷರಾಗಿದ್ದವರು. ಅವರ ಅವಧಿಯಲ್ಲೂ ಸಂಘದ ಬೆಳವಣಿಗೆ ಸಾಕಷ್ಟು ನಡೆದಿದೆ. ಹಾಗಾಗಿ ಈ ಎಲ್ಲ ಹಿರಿಯ ಲೇಖಕಿಯರನ್ನ ಸಂಘ ಸದಾ ನೆನಪಿಸ್ತದೆ. ಹಾಗೆಯೇ ವಾಣಿರಾವ್ ಅವರು ಕೂಡ ನಮ್ಮ ಹಿರಿಯ ಲೇಖಕಿಯಾಗಿ ಸಂಘದ ಜೊತೆಗೆ ಹೆಜ್ಜೆ ಇಟ್ಟು ನಡೆದು ಬಂದವರು.
ಅವರು ಸಾಕಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ. ಇದೀಗ ಅವರ ಆತ್ಮಕಥಾನಕ ಹೆಜ್ಜೆಗಳು ಬದುಕಿನ ಆ ಹೋರಾಟ ಇರಬಹುದು ಅಥವಾ ಬದುಕಿನ ಪ್ರೀತಿ ಇರಬಹುದು, ಎಲ್ಲವನ್ನ ಮೇಳೈಸಿಕೊಂಡು ಮತ್ತು ಬರಹದ ಜೊತೆಗೆ ಬದುಕನ್ನ ಸಾರ್ಥಕಪಡಿಸಿಕೊಂಡಂತ ಕಥಾನಕ ಇದು. ಹಾಗಾಗಿ ವಾಣಿರಾವ್ ಅವರು ತಮ್ಮ ಸಾಹಸದ ಬದುಕನ್ನ ತೆರೆದಿಟ್ಟಂತ ಈ ಹೆಜ್ಜೆಗಳನ್ನ ನಾವೆಲ್ಲರೂ ಓದೋಣ ಅನ್ನೋದು ಕೂಡ ನಮ್ಗೆ, ಓದ್ಲಿಕ್ಕೆ ಇದು ಸಿಕ್ಕಿದೆ ಅನ್ನೋದು ಕೂಡ ನಮ್ಗೆ ತುಂಬಾ ಸಂತೋಷ ಕೊಡುವಂಥದ್ದು. ವಾಣಿರಾವ್ ಅವರ ಈ ಹೆಜ್ಜೆಗಳು ಪುಸ್ತಕವನ್ನ ಅವರ ಮಗ ಶ್ರೀಯುತ ರಮೇಶ್ ರಾವ್ ಅವರು ಪ್ರಕಟಿಸಿಕೊಟ್ಟಿದ್ದಾರೆ. ಅದು ಬರೀ ತಾಯಿಯ ಸಾಹಿತ್ಯವನ್ನ ಉತ್ತೇಜಿಸುವಂತಹ ಒಂದು ಕೆಲಸ ಅಷ್ಟೇ ಅಲ್ಲ, ಸಾಹಿತ್ಯ ಲೋಕಕ್ಕೆ ಕೂಡ ಅವರ ಕೊಡುಗೆ ಅದು. ಸಾಮಾನ್ಯವಾಗಿ ನಮ್ಮ ಎಲ್ಲ ಲೇಖಕಿಯರು ಸಾಕಷ್ಟು ಸಾಧನೆಗಳನ್ನ ಮಾಡಿ ಒಳ್ಳೆಯ ಲೇಖಕಿಯರು, ಸಾಧಕಿಯರಾಗಿ ಇವತ್ತು ಗುರುತಿಸಿಕೊಂಡಿದ್ದಾರೆ. ಆದ್ರೆ ಹಿರಿಯ ಲೇಖಕಿಯರ ತುಂಬಾ ಕೆಲಸಗಳನ್ನ ಮಾಡಿರ್ತಾರೆ. ಒಂದು ಹಂತದಲ್ಲಿ ಅವರು ಸ್ವಲ್ಪ ವಿಶ್ರಾಂತ ಜೀವನದಲ್ಲಿ ಇರ್ತಾರೆ. ಆದ್ರೆ ಇಂದಿನ ಓದುಗರು, ಇಂದಿನ ಲೇಖಕಿಯರು ಈ ಹಿರಿಯ ಪರಂಪರೆಯ ಲೇಖಕಿಯರನ್ನ ಓದೋದು ಅವರನ್ನ ಬಹಳ ಮುಖ್ಯ. ಹಾಗಾಗಿ ನಮ್ಮ ಹಿರಿಯ ಲೇಖಕಿಯರ ಸಾಧನೆ ಅಂದಿನ ಕಾಲಕ್ಕೆ ಅವರಿಗೆ ಸಾಕಷ್ಟು ಅವಕಾಶಗಳಿಲ್ಲದ ದಿನಗಳಲ್ಲೂ ಬರಿಬೇಕನ್ನುವ ತೀವ್ರ ತುಡಿತದಲ್ಲಿ ಅವರು ಬರೆದು ಬಂದವರು. ಹಾಗಾಗಿ ಇವತ್ತಿನ ಹೊಸ ಪೀಳಿಗೆಗೆ ಅದು ಒಂದು ಮಾರ್ಗದರ್ಶನ, ಒಂದು ಸ್ಫೂರ್ತಿ, ಒಂದು ಪ್ರೇರಣೆಯಾಗುವ ಎಲ್ಲ ಅವಕಾಶಗಳಿವೆ. ಹಾಗಾಗಿ ಇಂದಿನ ಓದುಗರಿಗೆ ನಾವು ಈ ಹಿಂದಿನವರ ಯಾವುದೇ ಒಂದು, ಈಗ ನಮ್ಮಲ್ಲಿ ಹಿರಿಯ ಲೇಖಕಿಯರ ಸಾಹಿತ್ಯ ಮಂಥನವನ್ನ ಕಳೆದ 3-4 ವರ್ಷದಿಂದ ನಡೆಸ್ಕೊಂಡು ಬಂದಿದ್ದೇವೆ. ಬರಹಗಳನ್ನ ಕಿರಿಯರು ಓದ್ಬೇಕು ಅಂತ. ವಾಣಿರಾವ್ ಅವರ ಈ ಕೃತಿ, ಅವರ ಆತ್ಮಕಥಾನಕ ಬೇರೆಯವರಿಗೆ ಸ್ಫೂರ್ತಿಯನ್ನ, ಮಾರ್ಗದರ್ಶನವನ್ನ ಮತ್ತು ನಮ್ಮ ಹೆಜ್ಜೆಗಳು ನಿಲ್ಲದೆ ನಡೆಯಲಿ ಅನ್ನುವಂತ ಒಂದು ಪ್ರೇರಣೆಯನ್ನ ಕೊಡುವಂತ ಒಂದು ಅದ್ಭುತವಾದ, ಸುಂದರವಾದ ಕೃತಿ. ಈ ಕೃತಿ ಇವತ್ತು ಕರ್ನಾಟಕ ಲೇಖಕಿಯರ ಸಂಘದ ವತಿಯಿಂದ ಬಿಡುಗಡೆ ಆಗ್ತಿರೋದು ನಮ್ಮೆಲ್ಲರಿಗೂ ತುಂಬಾ ಸಂತೋಷ ಕೊಡುವಂತದ್ದು. ಹಾಗಾಗಿ ಅವರ ಮಗ ಈ ಪುಸ್ತಕವನ್ನ ಪ್ರಕಟಿಸಿಕೊಟ್ಟಿದ್ದಾರೆ. ಸಾಹಿತ್ಯ ಲೋಕಕ್ಕೆ ವಾಣಿರಾವ್ ಅವರು ಸಾಕಷ್ಟು ಅವರ ಕೃತಿಗಳ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಈ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಅದು ಪರಿಪೂರ್ಣ ಅಂತ ಹೇಳ್ಬಹುದು, ಆದ್ರೆ ಇನ್ನೂ ಅವರು ಹೇಳಲಿಕ್ಕೆ ಬಾಕಿ ಇರುವಂತದ್ದು ಕೂಡ ನಮ್ಗೆ ಅನಿಸ್ತದೆ. ಯಾಕಂದ್ರೆ ಅವರ ಸಾಧನೆಗಳನ್ನ ನೋಡಿದವರಿಗೆ ಇನ್ನೂ ಅವರು ಬಹಳಷ್ಟು ಹೇಳ್ಬಹುದಿತ್ತು ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಮ್ ಗಮನ ಸೆಳೀತದೆ. ರಮೇಶ್ ರಾವ್ ಅವರು ಸಾಹಿತ್ಯ ಲೋಕಕ್ಕೆ ಈ ಕೊಡುಗೆಯನ್ನ ಕೊಟ್ಟಿರುವ ಕಾರಣ ಅವರಿಗೂ ಕೂಡ ನಮ್ಮೆಲ್ಲರ ಪ್ರೀತಿಯ ಗೌರವದ ವಂದನೆಗಳನ್ನ ನಾವು ಸಲ್ಲಿಸ್ತಿದ್ದೇವೆ. ಯಾಕೆಂದ್ರೆ ಏನೇ ಸಾಧಕಿಯರಿದ್ರು ಕೂಡ ಮನೆಯಲ್ಲಿ ಅವರ ಸಾಧನೆಗಳನ್ನ ಗುರುತಿಸುವ, ಗೌರವಿಸುವ ಮತ್ತು ಅವರ ಪುಸ್ತಕಗಳ ಬಗ್ಗೆ ವಾತಾವರಣ ಇದ್ದಾಗ ಮಾತ್ರ ಪ್ರತಿಯೊಬ್ಬ ಲೇಖಕಿಯಾಗ್ಲಿ ಲೇಖಕರಾಗ್ಲಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬೆಳೀತಾರೆ, ಬರ್ಕೊಂಡು ಬರ್ತಾರೆ. ಹಾಗೆಯೇ ಕೌಟುಂಬಿಕವಾಗಿಯೂ ಕೂಡ ಮಕ್ಕಳ ಪ್ರೀತಿ, ಪ್ರೋತ್ಸಾಹ ನಮ್ಮ ಹಿರಿಯ ಲೇಖಕಿಯರಿಗೆ ಬಹಳ ಮುಖ್ಯ. ಹಾಗೆಯೇ ಈ ಸಂದರ್ಭದಲ್ಲಿ ನಾನು ಅವರೆಲ್ಲರನ್ನ ಅಭಿನಂದಿಸ್ತಾ ಗೌರವದ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಹಾಗೆ ಇವತ್ತು ನಮ್ಮ ಹೆಮ್ಮೆಯ ಹಿರಿಯ ಲೇಖಕಿ ಮತ್ತು ಉತ್ತಮ ನ್ಯಾಯವಾದಿಗಳಾಗಿ ಉತ್ತಮವಾದ ವ್ಯಕ್ತಿತ್ವವನ್ನ ಗುರುತಿಸಿಕೊಂಡು ಬೇರೆಯವರಿಗೂ ಕೂಡ ಒಳ್ಳೆ ಮಾರ್ಗದರ್ಶನವನ್ನ, ಅದು ಕಾನೂನಾತ್ಮಕವಾಗಿ ಇರಬಹುದು ಅಥವಾ ಮಾರ್ಗದರ್ಶನವನ್ನ ನೀಡ್ತಾ ಇರುವಂತ ಶ್ರೀಮತಿ ಹೇಮಲತಾ ಮೈಷಿ ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆ ಮಾಡಿ ನಮ್ ಜೊತೆಗಿರೋದು ನಮ್ ಸೌಭಾಗ್ಯ. ಅವರಿಗೂ ಕೂಡ ನಾನು ಮತ್ತೊಮ್ಮೆ ವಂದನೆಗಳನ್ನ ಅರ್ಪಿಸ್ತಿದ್ದೇನೆ. ಹಾಗೆ ಇವತ್ತು ಈ ಪುಸ್ತಕದಲ್ಲಿ ಏನೇನು ಹೂರಣ ಇದೆ ಅನ್ನೋದನ್ನ ನಮ್ಮೆಡೆಗೆ ತೆರೆದು ತೋರಿಸುವಂತ ಶ್ರೀಮತಿ ಕಾವ್ಯಶ್ರೀ ಮಹಾಗಾಂವ್ಕರ್ ಅವರು ನಮ್ ಜೊತೆಗಿದ್ದಾರೆ. ಅವರು ಪುಸ್ತಕದ ಬಗ್ಗೆ ನಮ್ಗೆ ಸಾಕಷ್ಟು ಮಾಹಿತಿಗಳನ್ನ ಒದಗಿಸಿಕೊಡಲಿದ್ದಾರೆ. ಅವರಿಗೂ ಕೂಡ ನನ್ನ ನಮಸ್ಕಾರಗಳನ್ನ, ಪ್ರೀತಿಯ ಅಭಿನಂದನೆಗಳನ್ನ ಸಲ್ಲಿಸ್ತಿದ್ದೇನೆ. ಹಾಗೆಯೇ ಕರ್ನಾಟಕ ಲೇಖಕಿಯರ ಸಂಘ
ನೂರಾರು ಲೇಖಕಿಯರ ಸಾಹಸಗಾಥೆಗಳನ್ನ, ಅವರ ಬದುಕು ಬರಹಗಳನ್ನ, ಲೇಖಲೋಕ, ನಮ್ಮ ಬದುಕಿನ ಪುಟಗಳು, ನಮ್ಮ ಬರಹ ನಮ್ಮ ಬದುಕು, ಈ ಎಲ್ಲ ಶೀರ್ಷಿಕೆಯಲ್ಲಿ ಪ್ರಕಟಿಸಿಕೊಂಡು ಹಿರಿಯ ಲೇಖಕಿಯರ ಸಾಧನೆಯನ್ನ ಸಾಕಷ್ಟು ಜನರಿಗೆ, ಓದುಗರಿಗೆ ಮನದಟ್ಟು ಮಾಡಿಸಿದೆ. ಹಾಗಾಗಿ ಈ ಪರಂಪರೆ ಮತ್ತೆ ಮುಂದುವರಿತಾ ಇರ್ತದೆ. ನಮ್ಮ ಹಿರಿಯ ಲೇಖಕಿಯರ ಸಂಘ ಸದಾ ಗೌರವಿಸ್ತದೆ. ಕಿರಿಯರ ಕಡೆಗೆ ಅವರಿಗೆ ಬೇಕಾದ ಮಾರ್ಗದರ್ಶನವನ್ನ ಕೂಡ ಲೇಖಕಿಯರ ಸಂಘ ಸದಾ ನೀಡ್ತಾ ಬರ್ತದೆ. ಈ ಎಲ್ಲ ಕಾರಣಗಳಿಂದ ಲೇಖಕಿಯರ ಸಂಘದ ಜವಾಬ್ದಾರಿ ದೊಡ್ಡದು. ನಿಮ್ಮೆಲ್ಲರ ಜೊತೆ ಕೊಡುವಿಕೆ, ನಿಮ್ಮೆಲ್ಲರ ಆಶಯಗಳ ಜೊತೆಗೆ ಲೇಖಕಿಯರ ಸಂಘ ಮುಂದುವರಿತಾ ಇರ್ಲಿ ಅಂತ ಹಾರೈಸ್ತಾ ನಾನು ಈಗ ಸದ್ಯಕ್ಕೆ ನನ್ನ 2 ಮಾತು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಸೇರಿದ ಎಲ್ಲರನ್ನ ನಾನು ಮತ್ತೊಮ್ಮೆ ಅಭಿನಂದಿಸ್ತಿದ್ದೇನೆ. ನಮಸ್ಕಾರ. ಧನ್ಯವಾದಗಳು ಮೇಡಮ್. ಈಗ ಇನ್ನೇನು ಕೃತಿ ಬಿಡುಗಡೆಯಾಗಲಿದೆ. ಅದಕ್ಕೆ ಮುನ್ನ ಕೃತಿ ಬಿಡುಗಡೆ ಮಾಡಲಿರುವ ಹೇಮಲತಾ ಮಹಿಷಿ ಅವರ ಪರಿಚಯವನ್ನು ನಮ್ಮ ಸಂಘದ ಖಜಾಂಜಿ ರೇಣುಕಾ ದೇಸಾಯಿ ಅವರು ಮಾಡಿಕೊಡ್ತಾ ಇದ್ದಾರೆ. ವೆಬಿನಾರ್ ವೇದಿಕೆಯಲ್ಲಿರುವ ಹೆಸರಾಂತ ಹಿರಿಯ ಲೇಖಕಿಯರಿಗೆ ವಂದಿಸುತ್ತಾ ಎಲ್ಲ ಸಾಹಿತ್ಯ ಲೇಖಕಿಯರಿಗೆ, ಸಾಹಿತ್ಯ ಆಸಕ್ತರಿಗೆ ನಮನಗಳು. ಹಿರಿಯ ಲೇಖಕಿ ಶ್ರೀಮತಿ ಡಾಕ್ಟರ್ ವಾಣಿರಾವ್ ಅವರ ಆತ್ಮಕಥಾನಕ ಲೋಕಾರ್ಪಣೆ ಮಾಡಲು ನಮ್ಮೊಂದಿಗೆ ಇರುವ ಪ್ರಸಿದ್ಧ ನ್ಯಾಯವಾದಿ, ಲೇಖಕಿ, ಕ್ರೀಡಾಪಟು, ಲಲಿತ ಕಲಾಭಿರುಚಿಗಳುಳ್ಳ ಸಮಾಜ ಸೇವಕಿಯವರು ಕಿರುಪರಿಚಯ ಮಾಡಿಕೊಡುವಲ್ಲಿ ನನಗೆ ಹೆಮ್ಮೆ ಅನಿಸುತ್ತದೆ. ಶ್ರೀಮತಿ ಹೇಮಲತಾ ಮಹಿಷಿ MA ಮತ್ತು LLB ಪದವೀಧರೆ. ತಂದೆ ಶ್ರೀ ಕೃಷ್ಣರಾವ್ ಸಿರಸಿ, ತಾಯಿ ಶ್ರೀಮತಿ ಶಾಂತಾಬಾಯಿ. ತಂದೆಯು ಸರ್ಕಾರಿ ಕೆಲಸದಲ್ಲಿದ್ದುದರಿಂದ ಹಲವು ಊರುಗಳಲ್ಲಿ ಓದು. ಆದರೆ ಅವರೇ ಹೇಳುವಂತೆ ಅವರ ಈ ಪರಿಪೂರ್ಣ ವ್ಯಕ್ತಿತ್ವ ರೂಪಿಸಿದ್ದು ಸಾಗರದ ಮುನ್ಸಿಪಲ್ ಶಾಲೆ ಮತ್ತು ಶಿವಮೊಗ್ಗದ ನ್ಯಾಷನಲ್ ಶಾಲೆ. ಮದುವೆಯಾದ ನಂತರ ಪತಿ ವಿಜ್ಞಾನಿ ಡಾಕ್ಟರ್ ನಾರಾಯಣ್ ಮಹಿಷಿ ಅವರ ಒತ್ತಾಸೆಯಿಂದ ಕಾನೂನು ಓದು, ನಂತರ ವಕೀಲ ವೃತ್ತಿ ಆರಂಭಿಸಿದ್ದು ನಂತರದ ಅವರ ಜೀವನ ಒಂದು ಇತಿಹಾಸ. ವೃತ್ತಿಯ ಸಂಬಂಧದಲ್ಲಿ ವ್ಯಾಖ್ಯಾನಗೊಳ್ಳುತ್ತಿದ್ದ ಕಾನೂನಿನ ವಿವರಗಳನ್ನು ಲಿಂಗ ಸೂಕ್ಷ್ಮತೆಯಿಂದ ಅರ್ಥ ಮಾಡಿಕೊಳ್ಳುತ್ತಾ ಅಧ್ಯಯನ ಮಾಡಿದುದರ ಫಲವಾಗಿ ಹಲವಾರು ವೃತ್ತಿ ಸಂಬಂಧಿ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಭಾಷಣ, ಬರಹಗಳಿಂದ ಸಮಾಜದ ನ್ಯೂನ್ಯತೆಗಳನ್ನು ತಿದ್ದಿದ ನ್ಯಾಯವಾದಿ ಇವರು. ಅವರ ಈ ಗುಣ ಸ್ವಭಾವ ಅವರನ್ನು ಕಾನೂನು ಸಂಬಂಧಿತ ಅನೇಕ ಸಂಘಟನೆಗಳಲ್ಲಿ ತೊಡಗಿಸಿಕೊಳ್ಳಲು ಸಹಕಾರಿಯಾಯಿತು. ಚಿಕ್ಕಂದಿನಿಂದಲೇ ಸಾಹಿತ್ಯ ದಿಗ್ಗೀಳು ಹತ್ತಿಸಿಕೊಂಡಿದ್ದರಿಂದ ಅವರ ಲೇಖನಿಯಿಂದ ಕಥಾ ಸಂಕಲನ, ನಾಟಕಗಳು, ಪ್ರವಾಸ ಕಥನಗಳು ಮತ್ತು ವಿಪುಲವಾದ ಕಾನೂನು ಸಾಹಿತ್ಯ ಮೂಡಿಬಂದಿದೆ. ಅವರ ಅನೇಕ ಕನ್ನಡ ಪರ ಚಳುವಳಿ, ಕಾವೇರಿ ಚಳುವಳಿಗಳ ಪಾಲ್ಗೊಳ್ಳುವಿಕೆಯಿಂದ ಅವರಿಗೆ ಅನೇಕ ಗೌರವ ಹುದ್ದೆಗಳನ್ನು ಸಮಾಜ ತಂದೊದಗಿಸಿದೆ. ಅವುಗಳಲ್ಲಿ ಕೆಲವುಗಳನ್ನು ಮಾತ್ರ ನಾನು ಇಲ್ಲಿ ಹೆಸರಿಸುವೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು, ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಸಿಂಡಿಕೇಟ್ ಸದಸ್ಯರು, ರಾಜ್ಯ ಮಹಿಳಾ ಆಯೋಗದ ಸದಸ್ಯರು, ಉಚ್ಚ ನ್ಯಾಯಾಲಯದ ನ್ಯಾಯವಾದಿಗಳ ಸಂಘದ ಜಂಟಿ ಕಾರ್ಯದರ್ಶಿ, ಎಲ್ಲಕ್ಕಿಂತ ಮುಖ್ಯವಾಗಿ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾಗಿ 1987ರಿಂದ 1995ರವರೆಗೆ ಸುಮಾರು 8 ವರ್ಷ ಕಾರ್ಯನಿರ್ವಹಿಸಿದ ಧೀಮಂತೆ ಅವರಿಗೆ, ನ್ಯಾಯವಾದಿಯವರಿಗೆ ನಾನು ನನ್ನ ಆದರದ ಸ್ವಾಗತ ಕೋರುವೆ. ನಮಸ್ಕಾರಗಳು. ಧನ್ಯವಾದ ರೇಣುಕಾ. ಡಾಕ್ಟರ್ ವಾಣಿರಾವ್ ಅವರ ಹೆಜ್ಜೆಗಳು ಆತ್ಮಕಥಾನಕ ಪುಸ್ತಕ ಲೋಕಾರ್ಪಣೆಯನ್ನು ಶ್ರೀಮತಿ ಹೇಮಲತಾ ಮಹಿಷಿ ಅವರು ಈಗ ಮಾಡಿಕೊಡಬೇಕೆಂದು ವಿನಂತಿಸುತ್ತಾ ಅವರನ್ನು ವೇದಿಕೆಯ ಮುಂಭಾಗಕ್ಕೆ ಆಹ್ವಾನಿಸುತ್ತೇವೆ. ಧನ್ಯವಾದಗಳು ಮೇಡಮ್. ಪುಸ್ತಕದ ಕುರಿತು ಈ ಶುಭ ಸಂದರ್ಭದಲ್ಲಿ ಹೇಮಲತಾ ಮಹಿಷಿ ಅವರ ಮಾತುಗಳನ್ನು ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನಾಗಮಣಿ ಅವರು ಈಗ ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರ. ಅಧ್ಯಕ್ಷರಾದ ವನಮಾಲಾ ಅವರಿದ್ದಾರೆ. ಪುಸ್ತಕದ ಬಗ್ಗೆ ಮಾತಾಡೋ ಕಾವ್ಯಶ್ರೀ ಅವರಿದ್ದಾರೆ. ಈಗ ನಾನು ಪುಸ್ತಕದ ಬಗ್ಗೆ ಬಹಳ ವಿವರವಾಗಿ ಮಾತಾಡಕ್ ಹೋಗಿ ಜಾಸ್ತಿ ಸಮಯ ತಗೊಳ್ಳಲ್ಲ. ಯಾಕೆ ಅಂತಂದ್ರೆ ಕಾವ್ಯಶ್ರೀ ಅವರು ಅದ್ರ ಬಗ್ಗೆ ವಿವರವಾಗಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ನನಗೆ ಒಂದ್ ಸ್ವಲ್ಪ ಪುಸ್ತಕದ ಬಗ್ಗೆ ವಿಶೇಷ ಅನಿಸಿದ್ರ ಬಗ್ಗೆ ಕೆಲವೊಂದು ಮಾತುಗಳನ್ನ ಆಡ್ತೇನೆ. ಮುಖ್ಯವಾಗಿ
ಡಾಕ್ಟರ್ ವಾಣಿ ರಾವ್ ಅವರು ನಮ್ಮ ಲೇಖಕಿಯರ ಸಂಘದ ಬಹಳ ಹಳೆಯ ಸದಸ್ಯರು. ಅವರು ಬಹಳ ವರ್ಷಗಳಿಂದ ಅವರು ನಮಗೆ ಪರಿಚಯ ಇರುವಂಥವ್ರು. ಅವರ ಪುಸ್ತಕ ಇವತ್ತು ನಮ್ಮ ಲೇಖಕಿಯರ ಸಂಘದ ಮೂಲಕ ಬಿಡುಗಡೆ ಆಗ್ತಾ ಇರೋದು ಒಂದು ತುಂಬಾ ಸಂತೋಷದ ವಿಷಯ. ಮತ್ತು ವಾಣಿರಾವ್ ಅವ್ರಿಗೆ 90 ವರ್ಷ. ಅದು ನನಗೆ ತುಂಬಾ ಸಂತೋಷವನ್ನುಂಟು ಮಾಡಿದ್ದು ಅಂದ್ರೆ ಈಗ 90 ವರ್ಷ ಅವ್ರಿಗೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೆ ಬರೀ 90 ವರ್ಷ ಅಲ್ಲ, 90 ಸಾರ್ಥಕ ವರ್ಷಗಳು ಅವ್ರದ್ದು. ಈ 90 ಸಾರ್ಥಕ ವರ್ಷಗಳನ್ನ ಅವ್ರು ಕಳೆದಿದ್ದಾರೆ. ಅವರಿಗೆ ಏನು ಮಾಡಬೇಕು ಅನ್ನೋ ಕನಸುಗಳಿತ್ತು, ಅದರಲ್ಲಿ ಹಲವಾರು ವಿಷಯಗಳನ್ನ ಸಾಧಿಸಿದ್ದಾರೆ ಅವರು. ಹಾಗಾಗಿ ಆ ಒಂದು ಆತ್ಮತೃಪ್ತಿಯಿಂದ ಅವರು ಈ ಪುಸ್ತಕವನ್ನು ಸಹ ಬರೆದಿದ್ದಾರೆ. ಹಾಗಾಗಿ ಇನ್ನೊಂದು ನನಗೆ ವಾಣಿಯವರ ಬಗ್ಗೆ ಒಂದು ಮಹತ್ವದ್ದು, ನನಗೂ ಬಹಳ ಹತ್ರ ಅಂತ ಅನ್ಸಿತ್ತು ಅಂತಂದ್ರೆ, ಈ ಅವರು ಶಿವಮೊಗ್ಗದ ಬಗ್ಗೆ ಬರೀತಾರೆ. ಶಿವಮೊಗ್ಗದಲ್ಲಿ ಇದ್ದವರು ಅವರು. ಶಿವಮೊಗ್ಗದಲ್ಲಿ ಸಹ್ಯಾದ್ರಿ ಕಾಲೇಜಲ್ಲಿ ಓದ್ದವರು. ಯಾಕೆ ನಾನು ಇದನ್ನ ವಿಶೇಷವಾಗಿ ಹೇಳ್ತೀನಿ ಅಂತಂದ್ರೆ, ನಾನು ಶಿವಮೊಗ್ಗದವಳು, ಸಹ್ಯಾದ್ರಿ ಕಾಲೇಜಲ್ಲಿ ಓದ್ದವಳು, ಅದು ಆಮೇಲೆ ಎಷ್ಟೋ ವರ್ಷದ ನಂತರ ಓದ್ದವಳು. ಹಾಗಾಗಿ ಈ ಮೂಲಕನೂ ಸಹ, ಈ ಶಿವಮೊಗ್ಗ ಸಂಬಂಧದ ಮೂಲಕವೂ ಸಹ ವಾಣಿಯವರು ನಮ್ಮ ಲೇಖಕಿಯರ ಸಂಘದ ಮೂಲಕ ಅಲ್ಲದೆ ಶಿವಮೊಗ್ಗ ಸಂಬಂಧದ ಮೂಲಕವೂ ಸಹ ನನಗೆ ಬಹಳ ಹತ್ರದವರಾಗಿ ಕಾಣ್ತಾ ಇದ್ದಾರೆ. ಅವರ ಒಂದು ಪುಸ್ತಕ ಇವತ್ತಿನ ದಿವಸ ನನ್ನ ಮೂಲಕ ಬಿಡುಗಡೆ ಆಗ್ತಾ ಇರೋದು ನನಗೆ ಸಿಕ್ಕಂತಹ ಒಂದು ಅದೃಷ್ಟದ ಕೆಲಸ ಅಂತ ತಿಳ್ಕೊಂಡಿದ್ದೇನೆ ನಾನು. ಮತ್ತೆ ವಾಣಿಯವರು ಈ 90 ವರ್ಷಗಳ ಕಾಲದಲ್ಲಿ ಅವರು ಬರೆದಿರುವ ಅವರು ಮಾಡಿದ ಸಾಹಿತ್ಯದ ಕೃಷಿಯನ್ನು ನೋಡಿದಾಗ ನಿಜವಾಗ್ಲೂ ಆಶ್ಚರ್ಯ ಆಗತ್ತೆ. ಅವರೇ ಬರೆದಿರೋ ಹಾಗೆ ಅವರು 60 ಕಾದಂಬರಿಗಳನ್ನ ಬರೆದಿದ್ದಾರೆ. 6-7 ಕಥಾ ಸಂಕಲನಗಳು ತಂದಿದ್ದಾರೆ. ಅದ್ರ ಜೊತೆಗೆ ಮಕ್ಕಳ ಸಾಹಿತ್ಯ, ಭಾಷಾಂತರ ಮಾಡಿರುವಂಥದ್ದು, ನಾಟಕಗಳನ್ನು ಬರೆದಿದ್ದಾರೆ, ಕವನಗಳನ್ನ ಬರೆದಿದ್ದಾರೆ, ಮತ್ತೆ ಲೇಖನಗಳ ಸಂಕಲನಗಳನ್ನ ತಂದಿದ್ದಾರೆ. ಅದೆಲ್ಲ ನೋಡಿದಾಗ ಎಷ್ಟು ಅವರ ಸಾಹಿತ್ಯದ ಕೃಷಿ ವಿಶಾಲವಾಗಿದೆ ಅನ್ನೋದನ್ನ ನೋಡಬಹುದು. ಮತ್ತಿನ್ನೊಂದು ಅಂದ್ರೆ ಕೊನೆಯಲ್ಲಿ ಹೇಳ್ತಾರೆ, ಈಗ ನಾನು ಮನೆ ಬಿಟ್ಟು ಬಂದಿದ್ದೀನಿ ನಿಜ, ಆದ್ರೆ ನಾನು ಬರವಣಿಗೆ ಮಾಡೋದಕ್ಕೆ ಇನ್ನೂ ಸಮರ್ಥಳಿದ್ದೇನೆ ಅಂತಂತಾರೆ. ಅದು ಆ ಸ್ಪಿರಿಟ್ ಮೆಚ್ಕೊಳ್ಳುವಂಥದ್ದು. ಅಂದ್ರೆ ಈ 90 ವಯಸ್ಸಿಗೂ ಸಹ ಅವರು ಬರವಣಿಗೆಯ ಕೆಲಸವನ್ನ ಮುಂದುವರಿಸಬೇಕು ಅಂತನ್ನುವಂತಹ ಒಂದು ಸ್ಪಿರಿಟ್ ಇಟ್ಕೊಂಡಿರುವಂಥದ್ದು. ಅದು ತುಂಬಾ ಮೆಚ್ಕೊಳ್ಳುವಂಥದ್ದು. ನಾವು ವಾಣಿಯವರು ಇನ್ನೂ ಶತಮಾನೋತ್ಸವವನ್ನು ನಾವು ಕಾಣಬೇಕು. ಅಷ್ಟೊತ್ತಿಗೆ ಇನ್ನೂ ಕೆಲವು ಪುಸ್ತಕಗಳು ಬರಬೇಕು ಅವರಿಂದ. ಆ ಮೂಲಕ ಅವರು ಮುಂದಿನ ಪೀಳಿಗೆಗೂ ಸಹ ಒಂದು ರೋಲ್ ಮಾಡೆಲ್ ಆಗ್ಬೇಕು. ಹೇಗೆ ಒಂದು ಆಸಕ್ತಿಯಿಂದ ಬರವಣಿಗೆಯ ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದು, ಬರವಣಿಗೆಯ ಕೆಲಸವನ್ನು ಗಂಭೀರವಾಗಿ ತೆಗೆದುಕೊಂಡು ಮಾಡಬೇಕು ಅನ್ನೋದಕ್ಕೆ ಅವರು ಒಂದು ಮಾದರಿ ಆಗ್ತಾರೆ ನಮ್ಗೆಲ್ಲರಿಗೂ. ಇನ್ನ ಅವರು ಈ ಆತ್ಮ ಕಥಾನಕ ಹೆಜ್ಜೆಗಳು ಅದು ಬರೆದಿರುವ ವಿಷಯ. ಈಗ ಯಾಕೆ ಆತ್ಮ ಕಥಾನಕವನ್ನ ಬರೀತಾರೆ ಅನ್ನುವಂಥದ್ದು, ಒಂದು ಜೀವನದಲ್ಲಿ ಕೆಲವೊಂದು ಕನಸುಗಳನ್ನ ಕಟ್ಕೊಂಡಿರ್ತೀವಿ, ಏನೇನೋ ಮಾಡ್ಬೇಕಂತ ಅನ್ಕೊಂಡಿರ್ತೀವಿ, ಹಲವಾರು ಅಡೆತಡೆಗಳು ಬರ್ತವೆ. ಮನೆಯವರಿಂದಾನೇ ಅಡ್ಡಿ ಆಗತ್ತೆ, ಎಷ್ಟೋ ಸತಿ ಸಮಾಜದಿಂದ ಅಡ್ಡಿ ಆಗತ್ತೆ. ಆದರೆ ಅದನ್ನೆಲ್ಲ ಒಂದು ದಾಟ್ಕೊಂಡು ನಾವು ಅಂದುಕೊಂಡಿರೋದನ್ನ ಪೂರ್ತಿಯಾಗಿ ಸಾಧಿಸೋಕ್ಕಾಗದೆ ಹೋದ್ರೂ ಕೂಡ ಎಷ್ಟರ ಮಟ್ಟಿಗೆ, ಎಷ್ಟೋ ಸಾಧ್ಯವಾದಷ್ಟು ಮಟ್ಟಿಗೆ ಆ ಕಷ್ಟಗಳನ್ನೆಲ್ಲ ದಾಟ್ಕೊಂಡು ಬಂದು ಅದನ್ನ ನಾವು ಸಾಧಿಸ್ಕೊಂಡಾಗ ನಮ್ಗೆ ಒಂದು ಆತ್ಮಸಂತೃಪ್ತಿ ಬರುತ್ತಲ್ಲ. ಆಗನ್ಸತ್ತೆ, ಅಯ್ಯೋ ನಾನು ಮಾಡಿದ ಈ ಹೋರಾಟದ ಕಥೆ ಏನಿದೆಯೋ, ನಾನು ಸಾಧಿಸಿದ ಏನೊಂದು ಅಲ್ಪ ಸ್ವಲ್ಪ ಸಾಧನೆ ಆದ್ರೂ ಏನಿದೆಯೋ ಅದನ್ನ ನಾನು ಬೇರೆಯವ್ರ ಮುಂದೆ ಇಡಬೇಕು. ಅದು ಬೇರೆಯವ್ರಿಗೆ ನಾವು ಮಾರ್ಗದರ್ಶನ ನೀಡಬೇಕು ಅಂತ ಬರೀಲಿಕ್ಕಿಲ್ಲ. ಆದ್ರೆ
ನಮ್ಮ ಒಂದು ಆತ್ಮಸಂತೃಪ್ತಿಯನ್ನ ನಾವು ಬರಹದ ಮೂಲಕ ಬರೆಯೋದು ಒಂದು ವಿಧಾನ, ಅದು ಆತ್ಮಕಥಾನಕ ಬರೆಯುವಂತಹವರ ಒಂದು ಮನಸ್ಥಿತಿ. ಇನ್ನೊಂದು ಅಂತಂದ್ರೆ ಸಮಾಜ ಗುರುತಿಸಿರುತ್ತೆ, ತುಂಬಾ ಕೆಲಸಗಳನ್ನ ಮಾಡಿರ್ತಾರೆ, ಸಾಧನೆ ಮಾಡಿರ್ತಾರೆ, ಅವರ ಅಭಿಮಾನಿಗಳೆಲ್ಲ ಅವ್ರಿಗೆ ಪದೇ ಪದೇ ಹೇಳ್ತಿರ್ತಾರೆ, ನಿಮ್ಮ ಆತ್ಮಕಥೆ ಬರೀರಿ, ಬೇರೆಯವರಿಗೆ ಅದು ಉದಾಹರಣೆ ಆಗತ್ತೆ, ನೀವೇನ್ ಮಾಡಿದ್ದೀರಾ, ಎಷ್ಟು ಕಷ್ಟಪಟ್ಟಿದ್ದೀರಾ ಅನ್ನೋದೆಲ್ಲ ಸ್ವಲ್ಪ ಗೊತ್ತಾಗತ್ತೆ, ಅದರಿಂದ ಅವ್ರಿಗೂ ಒಂದು ಸ್ಫೂರ್ತಿ ಸಿಗತ್ತೆ ಅಂತ ಹೇಳಿದಾಗ ಆಗ ಬರೆಯೋದು ಒಂದು ವಿಧಾನ. ಈ ರೀತಿ ಆತ್ಮಕಥಾನಕಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಡಾಕ್ಟರ್ ವಾಣಿರಾವ್ ಅವರು ಇವತ್ತು ನಮ್ಮ ಮುಂದೆ ಈ ಒಂದು ತಮ್ಮ ಒಂದು ಆತ್ಮಸಂತೃಪ್ತಿಗೋಸ್ಕರ ನಾನ್ ನಡೆಸಿದ ನನ್ನ ಬಾಳಿನ ಹೋರಾಟವನ್ನು ನಾನು ನಿಮ್ ಮುಂದೆ ಇಡ್ತಾ ಇದ್ದೀನಿ ಅಂತ ಅವ್ರು ಹೇಳೋದಕ್ಕೋಸ್ಕರ ಈ ಒಂದು ಪುಸ್ತಕವನ್ನ ಹೊರತಂದಿದ್ದಾರೆ. ವನಮಾಲ ಅವ್ರು ಹೇಳಿದಾಗೆ ಅವರ ಮಗ ಇದಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದು ನಿಜವಾಗ್ಲೂ ಹೆಚ್ಚಿಂದು. ಈ ರೀತಿ ತಮ್ಮ ತಾಯಿಯ ಸಾಧನೆ ಒಂದ್ ಸ್ವಲ್ಪ ಹೊರಗಡೆ ಪ್ರಪಂಚಕ್ಕೂ ಗೊತ್ತಾಗ್ಲಿ ಅಂತ ಹೇಳಿ ಮಾಡ್ತಿರುವಂಥದ್ದು ಮೆಚ್ಕೊಳ್ಬೇಕಾದಂತ ವಿಷಯ. ಇಲ್ಲಿ ಅದನ್ನ ಓದಿದಾಗ ಒಂದು ನನಗೆ ಮಹಿಳೆಯರ ಬಗ್ಗೆ ಅವರು ಬರೆದಂತ ಕೆಲವೊಂದು, ಇಲ್ಲಿ ಒಂದ್ ತಿಳ್ಕೊಳ್ಬೇಕಂದ್ರೆ ಅವರು 90 ವರ್ಷ ಅಂದ್ರೆ ಆಲ್ಮೋಸ್ಟ್ ಒಂದು 100 ವರ್ಷದ ಹಿಂದಿನ ಕಥೆಯಿಂದ ಶುರು ಮಾಡ್ಕೋತಾರೆ ಅವರು. ಒಂದು ಶತಮಾನದ ಕಥೆ ಇದು. ಅಲ್ಲಿ ಆ ಶತಮಾನ ಅಂದ್ರೆ 90, ಇನ್ನೊಂದು 10 ವರ್ಷ ಅದಕ್ಕೆ ಸೇರಿಸಿದ್ರೆ ಶತಮಾನ ಆಗ್ತಿತ್ತು. ಆದ್ರೆ ಆ ಕಾಲದ ಪರಿಸ್ಥಿತಿ ಹೇಗಿತ್ತು, ಕೌಟುಂಬಿಕ ವ್ಯವಸ್ಥೆ, ಸಂಸಾರಗಳಲ್ಲಿ ಕುಟುಂಬಗಳಲ್ಲಿ ಯಾವ ರೀತಿ ಇರ್ತಾ ಇತ್ತು, ಅವಾಗ ಸಮಾಜದಲ್ಲಿ ಯಾವ ರೀತಿ ಇರ್ತಾ ಇತ್ತು, ಮತ್ತೆ ಇದು ಪ್ರೀ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯಕ್ಕೆ ಮುಂಚಿನ ಕಥೆನೂ ಸ್ವಲ್ಪ ಮಟ್ಟಿಗೆ ಬರುತ್ತೆ. ಅವರ ತಂದೆಯವರು ಬ್ರಿಟಿಷರ ಕಾಲದಲ್ಲಿ ಅವರ ಕೈ ಕೆಳಗೆ ಕೆಲಸ ಮಾಡ್ತಿದ್ದವರು. ಹಾಗಾಗಿ ಅವರು ಬರೀ ಹಳ್ಳಿಗಳಲ್ಲಿ, ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಹಳ್ಳಿಗಳಲ್ಲಿ ಇರ್ಬೇಕಾಗ್ತಿತ್ತು ಅಂತ. ಆ ಹಳ್ಳಿಗಳಲ್ಲಿ ಹೋಗಿದ್ದಾಗ ನಮ್ಮ ಭಾರತದ ಪರಿಸ್ಥಿತಿ ಹಳ್ಳಿಗಳಲ್ಲಿ ಎಲ್ಲ ಹೇಗಿತ್ತು ಅದ್ರ ಬಗ್ಗೆನೂ ಅವ್ರು ತಿಳಿಸ್ತಾರೆ. ಮುಖ್ಯವಾಗಿ ಅವರು ಹೆಣ್ಣು ಮಕ್ಕಳ ಬಗ್ಗೆ ಹೇಳಿದ್ರು. ನನಗೆ ಯಾವತ್ತೂ ಒಂದು ಪುಸ್ತಕ ಓದಿದಾಗ ಅಲ್ಲಿ ಹೆಣ್ಣು ಮಕ್ಕಳ ಚಿತ್ರಣ ಏನಾದ್ರು ಬರುತ್ತಾ ಅನ್ನೋದನ್ನ ನಾನು ನೋಡ್ತೀನಿ ಮೊದಲು. ಇಲ್ಲಿ ಅವರು ಹೆಣ್ಣು ಮಕ್ಕಳ ಬಗ್ಗೆ ಹೇಳಿದಾಗ 2 ವಿಷಯ ಟಚ್ ಮಾಡ್ತಾರೆ. ಅವರು 2 ವಿಷಯದ ಬಗ್ಗೆ ತಿಳಿಸ್ತಾರೆ. ಒಂದು, ಆ ಕಾಲದಲ್ಲಿದ್ದ ಈ ಬಾಲ್ಯ ವಿವಾಹದ ಪದ್ಧತಿ ಒಂದು, ಇನ್ನೊಂದು ವಿಧವೆಯರ ಪರಿಸ್ಥಿತಿ ಬಗ್ಗೆನೂ ಅವ್ರು ಹೇಳ್ತಾರೆ. ಇವೆರಡರ ಬಗ್ಗೆನೂ ಅವರಿಗೆ ತುಂಬಾ ಒಂದು ಕಳಕಳಿ ಇದೆ. ಯಾಕೆ ಅಂತಂದ್ರೆ ಇವ್ರಿಗೂ ಬಾಲ್ಯ ವಿವಾಹ ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡಕ್ ಹೊರಟಾಗ ಅದನ್ನು ವಿರೋಧಿಸಿದವ್ರು ಇವ್ರು. ನಾ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಹೇಳಿದವರು, ಮತ್ತೆ ನಾವು ಓದ್ಬೇಕು ಅಂತ ಹೇಳಿದವರು. ನಾ ಈಗ್ಲೇ ಮದ್ವೆ ಮಾಡ್ಕೊಳ್ಳಲ್ಲ, ನಾವು ಓದ್ಬೇಕು ಅಂತ ಆ ಕಾಲಕ್ಕೆ ಹೇಳಿದವ್ರು ಇವರು. ಹಾಗಾಗಿ ಇಲ್ಲಿ ಅವರು ಬಾಲ್ಯ ವಿವಾಹದ ಬಗ್ಗೆ ಆಗ ತಾವು ನೋಡಿದಂಥದ್ದು ತಮ್ಮ ಕುಟುಂಬದಲ್ಲಿ ಆಯ್ತು, ಸುತ್ತಮುತ್ತಲು ಈ ಬಾಲ್ಯ ವಿವಾಹದಿಂದ ಬಾಲ ವಿಧವೆಯರಾದಾಗ ಎಷ್ಟು ಕಷ್ಟಪಡ್ತಾರೆ ಅವರು ಅನ್ನೋದನ್ನ ನೋಡಿದ್ದವರು. ಈ ಬಾಲ್ಯ ವಿವಾಹದ ಬಗ್ಗೆ ಅವ್ರು ಹೇಳ್ತಿದ್ದಾಗ ಹೇಳ್ತಾರೆ, ತಾಯಿ ಮಗಳು ಇದು ಬೇಗ ಬೇಗ ಮದುವೆ ಮಾಡ್ತಿದ್ದರಿಂದ ತಾಯಿಗೂ 18 ವರ್ಷ ಅದಕ್ಕೆ ಮುಂಚೆ ಮದುವೆ ಆಗಿರುತ್ತೆ, ಮಗಳಿಗೂ ಅದೇ ರೀತಿ ವಿವಾಹ ಆದಾಗ ಕೆಲವು ಸತಿ ಮನೆಗಳಲ್ಲಿ ಇಬ್ಬರದ್ದು ಬಾಣಂತನ ಒಂದೇ ಸತಿ ಆಗ್ತಾ ಇರುತ್ತೆ. ತಾಯಿದು 4ನೇ ಬಾಣಂತನ, 5ನೇ ಬಾಣಂತನ, 6ನೇದಾಗ್ಬೋದು, ಮಗಳದ್ದು 1ನೇದಾಗ್ಬೋದು. ಆದ್ರೆ ಇಬ್ಬರದ್ದು ಒಟ್ಟೊಟ್ಟಿಗೆ ಬಾಣಂತನಗಳು ಮನೆಯಲ್ಲಿ ಆಗುವಂತಹ ಪರಿಸ್ಥಿತಿ ಇರುತ್ತೆ. ಅದೇ ರೀತಿ ಒಬ್ಬೊಬ್ಬರಿಗೂ ಆಗ 7, 8, 10 ಮಕ್ಕಳಿದ್ದಾಗ ದೊಡ್ಡ ಮಗಳಾಗಿದ್ದು ಬಿಟ್ಟು ಉಳಿದ ಮಕ್ಕಳನ್ನ ನೋಡಿಕೊಳ್ಳುವಂತಹ ಹೊಣೆಗಾರಿಕೆ ದೊಡ್ಡ ಮಗಳ ಮೇಲೆ ಬೀಳತ್ತೆ ಅದ್ರದ್ದು. ಆ ವಿಷಯವನ್ನು ಕೂಡ ಅವರು ಪ್ರಸ್ತಾಪ ಮಾಡ್ತಾರೆ. ಅವ್ರ ತಾಯಿಗೆ 7 ಮಕ್ಕಳು, ಎಷ್ಟು ಕಷ್ಟಪಟ್ರು ಅವರು ಅನ್ನೋ ವಿಷಯನ. ಯಾಕೆಂತಂದ್ರೆ ಅವ್ರ ತಂದೆಗೆ ಬರೀ ವರ್ಗಾವಣೆ ಆಗ್ತಾ ಇದ್ದಂತಹ ಕೆಲಸ, ಅದ್ರ ಜೊತೆಗೆ ಅವರು ಮುಂದೆ ಎಲ್ಲೋ ಅವರು ತಾವು ವರ್ಗಾವಣೆಗೆ ಹೋದ್ರು ಕೂಡ ಮನೆಯನ್ನ ಮಕ್ಕಳನ್ನ ಒಂದ್ ಜಾಗದಲ್ಲಿ ಇಟ್ಟಾಗ ತಾಯಿ ಮೇಲೆ ಎಲ್ಲಾ ಹೊಣೆಗಾರಿಕೆ ಬಿದ್ದಾಗ ಎಷ್ಟು ಕಷ್ಟ ಆಯ್ತು ಅನ್ನೋದ್ರ ಬಗ್ಗೆನೂ ಅವ್ರು ಹೇಳ್ತಾರೆ. ಮತ್ತೆ ಈ ಬಾಲ್ಯ ವಿವಾಹ ಆಗಿ ಹೆಚ್ಚಿನ ಜನ ವಿಧವೆಯರಾದಾಗ ಅವ್ರೇನ್ ಹೇಳ್ತಾರೆ ಅಂದ್ರೆ ಅವ್ರಿಗೆ ವಿದ್ಯಾಭ್ಯಾಸನ ಕೊಡಿಸ್ತಾ ಇದ್ದಾಗ ಈ ಬಾಲ ವಿಧವೆಯರ ಗತಿ ಏನಾಗ್ತಿತ್ತು ಅಂತ. ಅದರ ಉದಾಹರಣೆಗೆ ತಮ್ಮ ಮನೆಯಲ್ಲಿ ಒಬ್ಬರದ್ದು
ಅಜ್ಜನ ಅಕ್ಕನ ಬಗ್ಗೆ ಮಾತಾಡ್ತಾರೆ. ಅಲ್ಲಿ ಹೇಳ್ತಾ ಅವರು, ಅವಳು ಬಾಲ ವಿಧವೆ ಆದಾಗ ಅವಳಿಗೆ ಅತ್ತೆಯ ಮನೆಯವರು ಅಲ್ಲೇ ಇಟ್ಕೊಂಡು ಮನೆಯಲ್ಲಿ ಕೆಲಸದವರನ್ನಾಗಿ ನೋಡಿಕೊಳ್ಳುವಂತಹ ಪರಿಸ್ಥಿತಿ. ತಲೆಯ ಕೂದಲೆಲ್ಲ ತೆಗೆಸಿ ಅವ್ರನ್ನೆಲ್ಲ ಬಾಲ ವಿಧವೆಯನ್ನಾಗಿ ಮಾಡಿ ಅವಳಿಗೆ ಜೀವನದ ಯಾವ ಸಂತೋಷವನ್ನು ಅನುಭವಿಸೋದಕ್ಕೆ ಕೊಡದಿದ್ದ ಹಾಗೆ ಮಾಡಿ ಅವಳನ್ನ ಮನೆಯ ಆಳಿನಂತೆ ದುಡಿಸೋ ಪರಿಸ್ಥಿತಿ ಬಂದಾಗ ಅವರ ಅಜ್ಜ ಆದವರು ಕೋರ್ಟಿಗೆ ಹೋಗಿ ಕೇಸ್ ಹಾಕಿ ಅವ್ರನ್ನ ಮನೆಗೆ ಕರ್ಕೊಂಡು ಬರುವಂತ ಪರಿಸ್ಥಿತಿ ಬರುತ್ತೆ, ತವ್ರ ಮನೆಗೆ ಕರ್ಕೊಂಡ್ ಬರುವಂತದ್ದು. ಅಂತಹ ಹಾಗೆ ಬಾಲ ವಿಧವೆಯರ ಸ್ಥಿತಿ ಹಾಗಾಗ್ತಿತ್ತು. ಯಾಕೆಂದ್ರೆ ವಿದ್ಯಾಭ್ಯಾಸ ಕೊಡಿಸ್ತಾ ಇರ್ಲಿಲ್ಲ, ಸ್ವಂತ ಕಾಲ್ ಮೇಲೆ ನಿಂತ್ಕೊಳಕ್ ಆಗ್ತಾ ಇರ್ಲಿಲ್ಲ. ಆದ್ರೆ ಅವ್ರು ಇನ್ನೊಂದು ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಕೆಲವರು ವಿದ್ಯಾಭ್ಯಾಸ ಪಡ್ಕೊಂಡು ಉಪಾಧ್ಯಾಯಿನಿಯರಾಗಿ ಕೆಲಸ ಮಾಡ್ತಿದ್ರು. ಅವ್ರಿಗೆ ಅದನ್ನ ಬಿಟ್ರೆ ಬೇರೆ ಕೆಲಸ ತೆಗೆದುಕೊಳ್ಳಕ್ ಆಗ್ತಿರ್ಲಿಲ್ಲ. ಉಪಾಧ್ಯಾಯಿನಿ ಬಿಟ್ರೆ ಬೇರೆ ಕೆಲಸ ತೆಗೆದುಕೊಳ್ಳಕ್ ಆಗ್ತಿರ್ಲಿಲ್ಲ, ಮಹಿಳೆಯರಿಗೆ ಅವಕಾಶನೂ ಇರ್ತಿರ್ಲಿಲ್ಲ. ಹಾಗೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅವರ ಶಾಲೆಯ ಉಪಾಧ್ಯಾಯಿನಿಯರೆಲ್ಲ ವಿಧವೆಯರಾಗಿದ್ರು ಅನ್ನೋದನ್ನ ಹೇಳ್ತಾರೆ. ನನಗೆ ಅದನ್ನು ಓದಿದಾಗ ಸ್ವಲ್ಪ ಎಂತಹ ಒಂದು ಮಹತ್ವದ ವಿಷಯ ಹೇಳ್ತಿದ್ದಾರೆ ಅಂತ. ಇಂಥದ್ರ ಬಗ್ಗೆ ಕೆಲವು ಸರ್ವೆಗಳನ್ನ ಮಾಡಬೇಕು ನಾವು. ಆ ಕಾಲದಲ್ಲಿ ಶಾಲೆಯ ಉಪಾಧ್ಯಾಯಿನಿಯರಾಗ್ತಿದ್ದವ್ರು ಹೆಚ್ಚಿನ ಜನ ವಿಧವೆಯರಾಗಿದ್ರು. ಅಂದ್ರೆ ಅವ್ರಿಗಿದ್ದಿದ್ದು ಒಂದೇ ಒಂದು ಸ್ವಲ್ಪ ಮಟ್ಟಿಗೆ ವಿದ್ಯಾಭ್ಯಾಸ ಪಡೆದ್ರೆ ಉಪಾಧ್ಯಾಯಿನಿಯಾಗಿ ಕೆಲಸ ಮಾಡೋ ಅವಕಾಶ, ಇಲ್ಲದೆ ಹೋದ್ರೆ ಮನೆಯಲ್ಲಿ ಎಲ್ಲರ ಸೇವೆಯನ್ನು ಮಾಡ್ಕೊಂಡು ಇರಬೇಕಾದಂತ ಕೆಲಸ. ಅವರು ಅದರಲ್ಲಿ ಕೆಲವು ವ್ಯಕ್ತಿ ಚಿತ್ರಣ ಕೊಡ್ತಾರೆ. ಒಂದು ಬೆಕ್ಕಜ್ಜಿ ಅನ್ನೋರ, ಅಂದ್ರೆ ಇದೇ ಈಗ ಹೇಳಿದ್ವಲ್ಲ ಅವರ ಅಜ್ಜನ ಅಕ್ಕನ ಬಗ್ಗೆ ವ್ಯಕ್ತಿ ಚಿತ್ರಣ ಕೊಡ್ತಾರೆ. ಹೇಗೆ ಅವರು ಎಲ್ಲರಿಗೂ ಸಹ ಸ್ಫೂರ್ತಿದಾಯಕವಾಗಿ ವಾಣಿಯವ್ರಿಗೂ ಸಹ ಎಷ್ಟರ ಮಟ್ಟಿಗೆ ಅವರು ಸಹಾಯವನ್ನು ಮಾಡಿದ್ರು ಅಂತ ಅವರ ವ್ಯಕ್ತಿ ಚಿತ್ರಣ. ಬಾಲ ವಿಧವೆ ಅವರು ತುಂಬಾ ಚೆನ್ನಾಗಿ ಅವರು ತಮ್ಮ ಆತ್ಮಕಥನದಲ್ಲಿ ಅವರ ವ್ಯಕ್ತಿ ಚಿತ್ರಣವನ್ನ ಕೊಡ್ತಾರೆ. ಹೀಗೆ ಇವರು ತಮ್ಮ ಈ ಒಂದು ಮತ್ತೆ ಜೀವನದಲ್ಲಿ ಇವರ ಇನ್ನೊಂದು ಮುಖ್ಯ ಆಸಕ್ತಿ ಅಂದ್ರೆ ವಿದ್ಯಾಭ್ಯಾಸ, ಶಿಕ್ಷಣ ಪಡಿಬೇಕು ಅಂತ ಹೇಳಿ ಹಠ ಮಾಡಿ ವಿದ್ಯಾಭ್ಯಾಸವನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಿವ್ರು. ಊಟವನ್ನ ಬಿಟ್ಟು ಸತ್ಯಾಗ್ರಹ ಮಾಡಿ ನಾನು ವಿದ್ಯಾಭ್ಯಾಸ ಪಡಿಬೇಕು, ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ. ಇದನ್ನು ಕೂಡ ಅವರು ಅದನ್ನ ತಮ್ಮ ಆತ್ಮಕಥನದಲ್ಲಿ ಬರ್ಕೊಳ್ತಾರೆ. ಅವರ ತಂದೆಯವರ ಫಾರ್ಚುನೇಟ್ಲಿ ಅದೃಷ್ಟವಶಾತ್ ಅವ್ರ ತಂದೆಯವರ ಬೆಂಬಲ ಇವ್ರಿಗೆ ಇರುತ್ತೆ. ಹಾಗಾಗಿ ಶಿವಮೊಗ್ಗಕ್ಕೆ ಬಂದಾಗ ಸಹ್ಯಾದ್ರಿ ಕಾಲೇಜ್ನಲ್ಲಿ ಇವರು ಇಂಟರ್, ಆ ಕಾಲದಲ್ಲಿ ಇಂಟರ್ ಅನ್ನ ಮಾಡ್ಕೋತಾರೆ. ಆದ್ರೆ ಮುಂದೆ ಅವ್ರಿಗೆ ಓದ್ಬೇಕಂತಿದ್ರು ಕೂಡ ಅವ್ರಿಗೆ ತಾಯಿಯವರ ಒಂದು ಒತ್ತಾಯದಿಂದಾಗಿ, ಅದು ಮನೆಯ ಪರಿಸ್ಥಿತಿಯಿಂದಾಗಿ ಮದುವೆ ಮಾಡ್ಕೋಬೇಕಾಗತ್ತೆ, ಮಾಡ್ಕೊಂಡು ಬರ್ತಾರೆ. ಆಗ್ಲೂ ಕೂಡ ಅವ್ರಿಗೆ ಏನ್ ಹೇಳಿರ್ತಾರೆ ಅಂದ್ರೆ, ಮದುವೆ ಆದ್ಮೇಲೂ ಅವ್ರ ಮದುವೆ ಮಾಡ್ಕೊಂಡು ಬಂದ ಮನೆ ಪತಿಗೃಹ ಏನಿದೆಯೋ ಅಲ್ಲಿ ವಿದ್ಯಾಭ್ಯಾಸಕ್ಕೆ ತುಂಬಾ ಮಹತ್ವ ಕೊಟ್ಟಂತಹ ಕುಟುಂಬ ಅದು. ಅವರೆಲ್ಲರೂ ವಿದ್ಯಾವಂತರು, ವಿದ್ಯಾಭ್ಯಾಸಕ್ಕೆ ತುಂಬಾ ಮಹತ್ವ ಕೊಡ್ತಾರೆ. ಹಾಗಾಗಿ ನಿನಗೂ ಮುಂದೆ ಓದೋದಕ್ಕೆ ಆಗತ್ತೆ, ಅವರು ನಿನ್ಗೆ ಬೆಂಬಲ ಕೊಡ್ತಾರೆ ಅಂತ ಹೇಳಿದಾಗ ಮದುವೆ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಮುಂದೆ ಎಲ್ಲ ನಮ್ಮ ಹೆಣ್ಣು ಮಕ್ಕಳಿಗೆ ಗೊತ್ತಾಗೋ ಹಾಗೆ ಎಲ್ಲ ಮಕ್ಕಳು ಮರಿ ಕುಟುಂಬದ ಒಂದು ಸಂಕಷ್ಟಗಳು, ಅದರ ಜಂಜಾಟ, ಅದರಲ್ಲೆಲ್ಲ ಸಿಕ್ಕಾಕೊಂಡು ಕೂಡ ಮುಂದೆ ಅವ್ರು ಹೊರಗೆ ಬರೋದಕ್ಕೆ, ನಮ್ಮ ವಾಣಿರಾವ್ ಅವ್ರಿಗೂ 4 ಮಕ್ಕಳು, ಅವರು ಇವೆಲ್ಲದರಿಂದ ಸ್ವಲ್ಪ ಮಟ್ಟಿಗೂ ಮಧ್ಯ ಮಧ್ಯ ಬಿಡಿಸ್ಕೊಂಡು 5 ವರ್ಷಗಳ ನಂತರ, ಮದುವೆ ಆಗಿ 5 ವರ್ಷ ನಂತರ ಮತ್ತೆ ವಿದ್ಯಾಭ್ಯಾಸ ಮುಂದುವರಿಸ್ತಾರೆ. ಅವರು ಮುಂದುವರಿಸಿದ್ರು ಕೂಡ ಅವಾಗ ಅವರು ಮುಂದುವರಿಸಿದ್ದು ಉಪಾಧ್ಯಾಯಿನಿ ಆಗ್ತಾರೆ, BA ಮಾಡ್ಕೋತಾರೆ, ಅದ್ರ ಜೊತೆಗೆ ಟೀಚರ್ಸ್ ಟ್ರೈನಿಂಗ್ ಮಾಡ್ಕೋತಾರೆ. ಮಾಡ್ಕೊಂಡು ಮುಂದೆ 22 ವರ್ಷ ಉಪಾಧ್ಯಾಯಿನಿಯಾಗಿ ಅವರು ಕೆಲಸ ಮಾಡ್ತಾರೆ. 27 ವರ್ಷ ಕಾಣಿಸುತ್ತೆ ಉಪಾಧ್ಯಾಯಿನಿಯಾಗಿ ಕೆಲಸ ಮಾಡ್ಕೊಂಡು ಬರ್ತಾರೆ. ಈ ಸಾಹಸವನ್ನ ಆ ಕಾಲದಲ್ಲಿ ಅವರು ವಿದ್ಯಾಭ್ಯಾಸ ಪಡಿತೀನಿ ನಾನು ಅಂತ ಹೇಳಿ ಹಠ ಮಾಡಿ ಛಲ ಇಟ್ಕೊಂಡು ಪಡೆದು ಒಬ್ಬ ಉಪಾಧ್ಯಾಯಿನಿಯಾಗಿ ಬೇರೆಯವರಿಗೂ ಕೂಡ ಸಹಾಯವನ್ನ ಮಾಡ್ಕೊಂಡು ಬರ್ತಾರೆ. ಅದ್ರ ಮುಖ್ಯವಾಗಿ ಅದ್ರ ಜೊತೆಗೆ ಇನ್ನೂ ಒಂದು ಬರುವಂಥದ್ದು ಅಂತಂದ್ರೆ, ಅವರು ವಿವಾಹ ಆಗಿದ್ದು ವಿಮಾನ ಪಡೆಯ ಅಧಿಕಾರಿಯನ್ನ, ಅವರು ಏರೋನಾಟಿಕ್ಸ್ ಇಂಜಿನಿಯರಿಂಗ್ ಮಾಡ್ಕೊಂಡವರು, ಮತ್ತೆ ಏರ್ಫೋರ್ಸ್ ಅಲ್ಲಿ ಇದ್ದಂಥವ್ರು ಅವರ ಪತಿಯವರು. ಹಾಗಾಗಿ ಅವ್ರಿಗೂ ಸಾಕಷ್ಟು ವರ್ಗಾವಣೆಗಳಾಗ್ತಾ ಇರತ್ತೆ, ಮಕ್ಕಳನ್ನ ನೋಡ್ಕೊಳ್ಳುವಂಥದ್ದು, ಇವೆಲ್ಲ ಎಲ್ಲಾ ಹೆಣ್ಮಕ್ಳಿಗೂ ಇರುವಂತಹ ತಾಪತ್ರಯಗಳು. ಅದೆಲ್ಲದ್ರಲ್ಲೂ ಸಿಕ್ಕರು ಅಲ್ಲೂ ಮಧ್ಯೆ ಮಧ್ಯೆ ಅವರು ಅನೇಕ ಡಿಪ್ಲೊಮಾಗಳನ್ನ ಮಾಡ್ಕೋತಾರೆ, ಫ್ರೆಂಚ್ ಡಿಪ್ಲೊಮಾ ಮಾಡ್ಕೋತಾರೆ.
ಹಾಗೇನೇನೆ ಅಲ್ಲಿ ಅವರು ಸೈನ್ಯದ ಜೀವನದಲ್ಲಿ ಇದ್ದಾಗ ಅವರು ಗಮನ ಕೊಟ್ಟಿದ್ದು ಅಂತಂದ್ರೆ ಸೈನಿಕರ ಒಂದು ಕ್ಷೇಮಾಭಿವೃದ್ಧಿಗೋಸ್ಕರ. ಅದಕ್ಕೆ ಅವ್ರು ಎಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಅವರ ಪುಸ್ತಕದಲ್ಲೇ ನಾನು ಓದಬಹುದು. ಅದರೊಳಗೆ ಕ್ಷೇಮಾಭಿವೃದ್ಧಿ ಎಂದಾಗ ಮೊದಲು ಸೈನಿಕರಿಗೆ ಅವರಿಗೆ ವರ್ಗಾವಣೆ ಆದಾಗ, ಸೈನ್ಯದಲ್ಲಿದ್ದವರಿಗೆ ವರ್ಗಾವಣೆಗಳಾದಾಗ ಮನೆ ಬಾಡಿಗೆ ಕೊಡ್ತಿರ್ಲಿಲ್ಲ ಅಂತಾರೆ. ಆಮೇಲೆ ಅವರು ಯಾವ ಸ್ಟೇಟ್ ಅಲ್ಲಿ ಇದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಯಾಕೆಂದ್ರೆ ಅಲ್ಲಿ ಎಷ್ಟೋ ವರ್ಷ ಇರಬೇಕು, ವಿದ್ಯಾಭ್ಯಾಸ ಮಾಡಿರ್ಬೇಕು ಅನ್ನೋಂಥ ಕಂಡೀಷನ್ಗಳಿರ್ತಿತ್ತು. ಆದ್ರೆ ಈ ತರ ಪದೇ ಪದೇ ವರ್ಗಾವಣೆ ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಗ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಕಷ್ಟ ಆಗ್ತಿತ್ತು. ಅದ್ರ ಜೊತೆಗೆ ಯುದ್ಧದಲ್ಲಿ ಮಡಿದಂತಹ ಯೋಧರ ಹೆಂಡತಿಯರು ಕಷ್ಟಪಡ್ತಾ ಇದ್ದದ್ದನ್ನು ಇವರು ನೋಡ್ತಾರೆ. ಅವರೆಲ್ಲರ ಕ್ಷೇಮಾಭಿವೃದ್ಧಿಗೋಸ್ಕರ ಇವರು ಮಾಡಿದ ಕೆಲಸವನ್ನ ನೋಡಿದಾಗ ನಿಜವಾಗ್ಲೂ ಖಂಡಿತ ಮೆಚ್ಚುಗೆ ಆಗುತ್ತೆ. ಮುಂದೆ ಅದರಿಂದ ಎಷ್ಟು ಜನ ಲಾಭ ಪಡ್ಕೊಂಡ್ರು ಇವತ್ತಿನ ದಿವಸ ಆ ಸೈನಿಕರಂತಹ ಆ ಆರ್ಮಿನಲ್ಲಿರುವಂಥವ್ರು, ಸೇನೆಯಲ್ಲಿರುವಂತಹ ಕ್ಷೇಮಾಭಿವೃದ್ಧಿಗೋಸ್ಕರ ಮಾಡ್ತಾ ಇರೋ ಕೆಲಸ, ಈಗ ಆಗಿರುವಂತಹ ಒಂದು ಸಾಧನೆಯನ್ನ ನೋಡಿದಾಗ, ವ್ಯವಸ್ಥೆಯನ್ನು ನೋಡಿದಾಗ, ಆರಂಭದ ಘಟ್ಟದಲ್ಲಿ ವಾಣಿರಾವ್ ಅವರು ತಮ್ಮ ಜೊತೆಯವರೊಂದಿಗೆಲ್ಲ ಸೇರ್ಕೊಂಡು ಮಾಡಿರೋ ಕೆಲಸದ ಮಹತ್ವ ತುಂಬಾ ಇದೆ ಅದ್ರೊಳಗೆ. ಅವರು ಆ ವಿಧವೆಯರಿಗೆಲ್ಲ, ಸೈನಿಕರ ವಿಧವೆಯರು ಯಾರ್ತಿದ್ರು ಅವ್ರಿಗೆಲ್ಲ ಕೈ ಕಸುಬುಗಳನ್ನ ಕಲಿಸಿದ್ದು, ಅವ್ರಿಗೆ ಸ್ಕಿಲ್ಸ್ ಕಲಿಸ್ಕೊಟ್ಟಿದ್ದು, ಅದರ ಮೂಲಕ ಅವರು ತಮ್ಮ ಜೀವನವನ್ನ ರೂಪಿಸ್ಕೊಳ್ಳಕ್ಕೆ ಅದು ದುಡ್ಡು ಸಂಪಾದನೆ ಮಾಡಿ ತಮ್ಮ ಕಾಲ ಮೇಲೆ ನಿಂತ್ಕೊಳ್ಳಕ್ ಮಾಡ್ಕೊಂಡಿದ್ದು, ಅಥವಾ CBSE ಅಂತಹ ಒಂದು ಪಠ್ಯಕ್ರಮಕ್ಕೋಸ್ಕರ ಅಂತಹ ಶಾಲೆಗೋಸ್ಕರ ಕಷ್ಟಪಟ್ಟಂಥದ್ದು, ಕೇಂದ್ರೀಯ ವಿದ್ಯಾಲಯಗಳಿಗೋಸ್ಕರ ಅವರೆಲ್ಲ ಪ್ರಯತ್ನಗಳು ಮಾಡಿ ಇವತ್ತಿನ ದಿವಸ ಅವೆಲ್ಲ ಬಂದಿದ್ದು. ಇಂಥದ್ದನ್ನೆಲ್ಲ ನೋಡಿದಾಗ ತುಂಬಾ ಅವರು ಆ ಕ್ಷೇತ್ರದಲ್ಲಿ ಸಮಾಜ ಸೇವೆ, ಅದರಲ್ಲೂ ಸೇನೆಗೋಸ್ಕರ, ಸೇನೆಯಲ್ಲಿರುವವರಿಗೋಸ್ಕರ ಅವರು ಮಾಡಿದ ಕೆಲಸವನ್ನ ತುಂಬಾ ಮೆಚ್ಕೋಬೇಕಾದ್ದು. ಅದ್ರ ಜೊತೆಗೆ ಆಮೇಲೆ ಅವರು ರಿಟೈರ್ ಆಗಿ ಇಲ್ಲಿ ಬಂದು ಇಂದಿರಾನಗರಕ್ಕೆ ಅಲ್ಲಿ ಬಂದು ನೆಲೆಸಿದ ಮೇಲೆ ಅಲ್ಲೂ ಸಹ ಅವ್ರೇನ್ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಆ ಇಂದಿರಾನಗರದ ಕನ್ನಡ ಸಂಘದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ಇವರು ಇನ್ನೊಂದು, ಅವರು ವೈದ್ಯಕೀಯ ಡಾಕ್ಟರ್ ಅಂತಂದ್ರೆ ಅವರು ಆಯುರ್ವೇದದ್ದಲ್ಲ, ಇನ್ನೊಂದು ಅವರು ಆ ವೈದ್ಯಕೀಯದಲ್ಲೂ ಕೂಡ ಅದನ್ನ ಪರಿಣಿತಿಯನ್ನ ಪಡೆದು ಅದರದ್ದು ಕೂಡ ಒಂದು ಸಮಾಜ ಸೇವೆ ಅಂತ ತಿಳ್ಕೊಂಡು ಆ ಕೆಲಸವನ್ನು ಮಾಡ್ಕೋತಾರೆ ಅದರದ್ದನ್ನ. ಹೀಗೆ ಅವರು ಬೇರೆ ಬೇರೆ ರೀತಿಯ ಸಮಾಜ ಸೇವೆಯನ್ನ ಬೆಂಗಳೂರಿಗೆ ಬಂದು ನೆಲೆಸಿದ ಮೇಲೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಅವರು. ಈ ರೀತಿಯಾಗಿ ಈ ಒಬ್ಬ ಮಹಿಳೆ ಸಣ್ಣ ಸಣ್ಣ ಹಳ್ಳಿಗಳು ಇದ್ಕೊಂಡು ವಿದ್ಯಾಭ್ಯಾಸ ಪಡೆಯೋದಕ್ಕೋಸ್ಕರನೇ ಹೋರಾಟ ಮಾಡ್ತಾ ಇದ್ದಂತಹ ಮಹಿಳೆ ಈ ರೀತಿಯಾಗಿ ಅವರಿಗೆ ಸಿಕ್ಕಂತಹ ಅವಕಾಶಗಳನ್ನ ಉಪಯೋಗಿಸ್ಕೊಂಡು ಬೆಳ್ಕೊಂಡು ಬಂದ್ರು. ಅಷ್ಟೇ ಅಲ್ಲ, ಅವರು ಆರಾಮವಾಗಿ ತಮ್ಗೆ ಸಿಕ್ಕ ಜೀವನ ಅನುಭವಿಸ್ಕೊಂಡು ಸುಮ್ಮನಿರ್ಬೋದಾಗಿತ್ತು. ಆದ್ರೆ ಅವರು ತಮ್ಮ ಮೂಲಕ ಸಮಾಜ ಸೇವೆಯು ಬೇರೆಯವ್ರಿಗೂ ಒಂದು ಸೇವೆ ಸಿಗಬೇಕು, ಆ ಮೂಲಕ ಒಂದು ತಾವು ಏನಾದ್ರು ಒಂದು ಸಾಧನೆ ಮಾಡಬೇಕು ಅನ್ನುವಂತಹ ಒಂದು ಹಠದಿಂದ ಕೆಲಸ ಮಾಡ್ಕೊಂಡು ಬಂದು ಇಲ್ಲಿಯವರೆಗೆ ಈ ರೀತಿ 90 ವರ್ಷಗಳ ಕಾಲದ ಸಾರ್ಥಕ ಜೀವನವನ್ನ ಅವರು ನಡೆಸಿದ್ದಾರೆ. ಅದಕ್ಕೋಸ್ಕರ ನಾವು ವಾಣಿರಾವ್ ಅವ್ರನ್ನ ಅಭಿನಂದಿಸ್ತೇನೆ. ಇನ್ನೂ ಅವರು ಕೆಲಸ ಮಾಡೋದು ಅವರ ಉತ್ಸಾಹ ಇದೆ, ಅದನ್ನ ಇನ್ನೂ ಅವರು ಮುಂದುವರ್ಸ್ಕೊಂಡು ಬರ್ತಾರೆ. ಬರವಣಿಗೆ ಕೆಲಸವನ್ನು ಮುಂದುವರ್ಸ್ಕೊಂಡು ಬರ್ತಾರೆ. ಎಷ್ಟೊಂದು ಕೆಲಸ ಮಾಡಿದ್ರಲ್ಲ ಅವರು ಅಂತ ತುಂಬಾ ನಿಜವಾಗ್ಲೂ ಸಂತೋಷ ಆಗುತ್ತೆ. ಮಹಿಳೆಯರು ಅವರ ಒಂದು ಈ ಕೃತಿಯ ಮೂಲಕ ತಾವು ಕೂಡ ಒಂದು ಸ್ಫೂರ್ತಿ ಪಡೆದು ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರು ಕೂಡ ಏನಾದ್ರೂ ಅದನ್ನ ಎದುರಿಸಿ ಅದನ್ನ ದಾಟ್ಕೊಂಡು ಬಂದು ಅದನ್ನೇ ಇಟ್ಕೊಂಡು ನನಗೆ ಹೀಗೆ ಆಗೋಯ್ತಲ್ಲ ಅಂತ ಹತ್ಕೊಳ್ತಾ ಕೂತ್ಕೊಳ್ಳೋಕ್ಕಿಂತ ಅದನ್ನ ನಾನು ಹೇಗ್ ದಾಟ್ಲಿ, ಕೆಲವನ್ನ ಅನಿವಾರ್ಯವಾಗಿ ಮಾಡ್ಲೇಬೇಕಾಗಿ ಬಂದಾಗ್ಲೂ ಕೂಡ ಮಾಡಿದ್ರು ಕೂಡ ಮದುವೆ ಮಕ್ಕಳು ಇಂಥದ್ದೆಲ್ಲ ಎಲ್ಲ ಹೆಣ್ಮಕ್ಳು ಕೂಡ ಅವರು ಬೇಡ ಅಂತಾನು ಕೂತ್ಕೊಳ್ಳಕ್ ಆಗೋಲ್ಲ, ಅವೆಲ್ಲ ದಾಟ್ಕೊಂಡು ಬರ್ಲೇಬೇಕಾಗತ್ತೆ. ಬಂದ್ರು ಕೂಡ ಅವೆಲ್ಲದರ ಮಧ್ಯ ಕೂಡ ಹೇಗೆ ತಾವು ಸಮಾಜ ಸೇವೆಯನ್ನ ಮಾಡಬಹುದು, ವಿದ್ಯಾಭ್ಯಾಸವನ್ನ ಪಡ್ಕೋಬಹುದು, ತಮಗೆ ಬೇಕನ್ಸಿದಂತಹ ಅಥವಾ ತಾವು ಕನಸು ಕಂಡಂತಹ ಕೆಲಸವನ್ನ ಹೇಗೆ ಮಾಡಬಹುದು ಅನ್ನುವಂಥದ್ದು ತಿಳ್ಕೊಳ್ಳೋದಕ್ಕೆ ಬಹುಶಃ ಈ ಪುಸ್ತಕವನ್ನು ಓದಿದ್ರೆ ಅವರು ಹೆಜ್ಜೆಗಳು ಅಂತ
ಇಟ್ಟಿರುವಂಥದ್ದು ಸೂಕ್ತವಾದಂತಹ ಶೀರ್ಷಿಕೆ. ಆ ಹೆಜ್ಜೆಗಳು, ಜೀವನದ ಈ ಹೆಜ್ಜೆಗಳು ಒಂದೊಂದೇ ಮುಂದೆ ಹಿಂದೆ ಹೆಜ್ಜೆ ಹೋಗ್ಬೇಕೆ ಹೊರತು ಹಿಂದೆ ಹೋಗ್ಬಾರ್ದ ಹೆಜ್ಜೆ. ಚಿಕ್ಕ ಹೆಜ್ಜೆ ಆದ್ರೂ ಪರವಾಗಿಲ್ಲ, ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನೇ ಇಟ್ಕೊಂಡು ಬಂದು ನಮ್ಮ ಗುರಿ ಸಾಧನೆಯ ಕಡೆಗೆ, ಯಾವತ್ತು ಗುರಿ ತಲುಪೋದು ಮುಖ್ಯ ಅಲ್ಲ, ಆ ಗುರಿಯತ್ತ ನಾವು ಸಾಗ್ತೀವಲ್ಲ ಹೆಜ್ಜೆ ಇಟ್ಕೊಂಡು ಮುಂದೆ ಮುಂದೆ, ಅದು ಮಹತ್ವದ್ದಾಗತ್ತೆ, ಅದು ನಮಗ್ ಸಂತೋಷ ಕೊಡುತ್ತೆ. ಹಾಗಾಗಿ ಯಾವತ್ತೂ ಒಂದ್ ಕಡೆ ನಾವು ಗುರಿ ತಲುಪಿಬಿಟ್ವಿ ಅಂತ ಹೇಳೋಕೆ ಆಗೋದಿಲ್ಲ, ಮಾಡಿದಷ್ಟು ಕೆಲಸ ಬೇಕಾದಷ್ಟಿದೆ. ಆ ರೀತಿ ಅವರು ಹೆಜ್ಜೆಗಳನ್ನ ಇಟ್ಕೊಂಡು ಬಂದು ತಮ್ಮ ಕನಸನ್ನ ನನಸಾಗಿ ಮಾಡ್ಕೊಳ್ಳೋದ್ರ ಕಡೆ ಹೋದ್ರು. ಆ ರೀತಿಯಲ್ಲಿ ಆ ಪುಸ್ತಕ ಇವತ್ತಿನ ದಿವಸ ಬಂದಿದ್ದು ಅವರ ಜೀವನದ ಒಂದು ಆಗ್ಲೇ ಹೇಳಿದಾಗೆ ಆತ್ಮಸಂತೃಪ್ತಿಯನ್ನ ತೋರ್ಸತ್ತೆ. ಅವ್ರಿಗೂ ಸಹ ಇವತ್ತು ಖಂಡಿತವಾಗಿಯೂ ಒಂದು ಸಂತೋಷ ಆಗಿದೆ, ನನ್ನ ಜೀವನದಲ್ಲೂ ನಾನು ಸ್ವಲ್ಪ ಏನಾದ್ರೂ ಸಾಧನೆಯನ್ನ ಮಾಡಿದ್ದೀನಿ ಅಂತ ಖಂಡಿತವಾಗಿಯೂ ಸಂತೋಷ ಆಗಿರುತ್ತೆ. ನಮಗೂ ಎಲ್ಲ ಸಂತೋಷ ಆಗಿದೆ. ಇಷ್ಟು ಒಬ್ಬ ಮಹಿಳೆ ಮನಸ್ಸು ಮಾಡಿದ್ರೆ ಏನ್ ಮಾಡ್ಬೋದು ಅನ್ನೋದನ್ನ ಈ ಪುಸ್ತಕ ತೋರಿಸ್ಕೊಡತ್ತೆ. ಮತ್ತೆ ಆಗ್ಲೇ ವನಮಾಲ ಅವರು ಒಂದ್ ಮಾತು ಹೇಳಿದ್ರು, ನನಗೂ ಅದು ಅನ್ಸಿದ್ದು ಈ ಪುಸ್ತಕ ನೋಡಿದಾಗ. ಅವರು ಇನ್ನೂ ಬರಿಬೇಕಾಗಿತ್ತು, ಯಾಕಂತಂದ್ರೆ ಅವರ ಅನುಭವ ತುಂಬಾ ವಿಸ್ತಾರವಾದ್ದು, ವಿಶಾಲವಾದದ್ದು, ಇನ್ನೂ ಬರಿಬೇಕಾಗಿತ್ತು ಅವರು. ಇದ್ರಲ್ಲಿ ಬರೆಯುವಂತ ವಿಷಯ ತುಂಬಾ ಇತ್ತು. ಕೆಲವನ್ನ ಒಂದೊಂದು ಲೈನ್ ನಲ್ಲಿ, ಒಂದು ಸಾಲ್ನಲ್ಲಿ ಬರೆದು ಬಿಡ್ತಾರೆ, ಆದ್ರೆ ಅದಕ್ಕೆ ವಿವರಣೆ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಹಾಗಾಗಿ ಮತ್ತೆ ಆಮೇಲೆ ಇನ್ನೊಂದು ಅನ್ಸಿದ್ದು, ಬಹುಶಃ ಅವರು ಈ ಪುಸ್ತಕ ಪ್ರಕಟ ಆಗೋಕ್ಕಿಂತ ಮುಂಚೆ ಮತ್ತೆ ಯಾರ್ದಾರು ಒಬ್ಬ ಲೇಖಕಿಯರದ್ದು ಸಹಾಯ ತಗೊಳ್ಬೇಕಾಗಿತ್ತು. ಅವರು ತಗೊಂಡಿದ್ದಾಗ ಇನ್ನೂ ಸ್ವಲ್ಪ ವ್ಯವಸ್ಥಿತವಾಗಿ ಬರ್ತಾ ಇತ್ತು ಪುಸ್ತಕ, ತುಂಬಾ ವ್ಯವಸ್ಥಿತವಾಗಿ ಬರ್ತಿತ್ತು. ಮತ್ತೆ ಅವರು ಅದನ್ನ ಸ್ವಲ್ಪ ಎಡಿಟಿಂಗ್ ಕೂಡ ಮಾಡಬಹುದಾಗಿತ್ತು. ಎಡಿಟಿಂಗ್ ಕೂಡ ಮಾಡಿ ನಿಮಗೆ ಲೇಖಕಿಗೆ ಸಹಾಯ ಮಾಡ್ತಾ ಇದ್ರು ಅವರು. ಮತ್ತೆ ಕೆಲವೊಂದು ಎಲ್ಲಿ ವಿಸ್ತಾರ ಮಾಡಬೇಕೋ ಅಲ್ಲಿ ಅವರನ್ನ ಲೇಖಕಿಯನ್ನ ಕೇಳಿಬಿಟ್ಟು ಅದನ್ನ ಹೊರತರಿಸ್ತಾ ಇದ್ರು, ಹೆಚ್ಚಿನ ವಿವರವನ್ನು ಹೊರತರಿಸ್ತಾ ಇದ್ರು. ಅದನ್ನು ಮಾಡ್ಬೋದಿತ್ತು. ತುಂಬಾ ಅದರಲ್ಲಿ ಹೊರಬರಬೇಕಾದಂತಹ ವಿಷಯಗಳು ಸಾಕಷ್ಟು ಇದ್ದಾವೆ, ವಿವರಣೆಗಳು ಬೇಕಾದಷ್ಟು ಬರಬೇಕಾಗಿತ್ತು, ಅದು ಬಂದಿಲ್ಲ. ಅದು ಬಹುಶಃ ಅವರೊಬ್ಬ ಸಹಾಯ ತಗೋಬೇಕಾಗಿತ್ತು ಅವರು. ನನಗೆ ಅನ್ಸಿದ್ದು, ನನಗಂತೂ ಖಂಡಿತ ತೃಪ್ತಿ ಆಗಿಲ್ಲ ಈ ಪುಸ್ತಕದ ಅದ್ರ ಬಗ್ಗೆ. ವನಮಾಲ ಅವ್ರು ಹೇಳಿದಾಗೆ ಇನ್ನೂ ಬರಬೇಕಾಗಿತ್ತು, ಬರುವಂತ ವಿಷಯ ತುಂಬಾ ಸರಕು ಅವ್ರ ಹತ್ರ ಇತ್ತು. ಹಾಗಾಗಿ ಅದನ್ನ ಮತ್ತೆ ಮರು ಮುದ್ರಣೆ ಏನಾದ್ರು ಮಾಡಿಸೋದಿದ್ರೆ ಖಂಡಿತವಾಗಿಯೂ ಅದಕ್ಕೆ ಒಬ್ಬರ ಸಹಾಯವನ್ನ ತೆಗೆದುಕೊಂಡು ಬಂದು ಮಾಡಿ ಅನ್ನುವಂಥದ್ದನ್ನ ನನ್ನ ಅಭಿಪ್ರಾಯ. ಅದನ್ನ ಖಂಡಿತವಾಗಿಯೂ ತಪ್ಪು ಭಾವಿಸಬಾರದು ಲೇಖಕಿ. ಆದ್ರೆ ನನಗೆ ಅವರ ಅನುಭವದ ಸಾರ ಇನ್ನೊಂದೆಷ್ಟು ಬರಬೇಕಾಗಿತ್ತು ಇದು ಅನ್ನೋದು ಮಾತ್ರ ನನ್ನ ಮನಸ್ಸಿನಲ್ಲಿರೋದು, ಅದನ್ನ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದೇನು ಅಂತಂದ್ರೆ, ನಮ್ಮ ಆತ್ಮಕಥಾನಕ ಬರೆಯುವಂತ ನಮ್ಮ ಲೇಖಕಿಯರಾಯ್ತು, ಯಾರೇ ಆಯ್ತು, ಇನ್ನೊಂದ್ ಸ್ವಲ್ಪ ಮುಂಚೆ ಬರಿಬೇಕಾಗಿತ್ತು ವಾಣಿರಾವ್ ಅವರು. ಇನ್ನು ಸ್ವಲ್ಪ ಮುಂಚೆ ಬರೆದಿದ್ದಿದ್ರೆ ಈಗ ಬಹುಶಃ ಅವ್ರಿಗೆ ಮರುವು ಜಾಸ್ತಿ ಆಗಿರ್ಬೋದು. ಯಾವತ್ತು ವಯೋಸಹಜವಾಗಿ 90 ವರ್ಷ ಅಂದಾಗ ಹಲವು ವಿಷಯಗಳ ಮರೆತು ಬಿಡ್ತೇವೆ. ಆದ್ರೆ ನೀವು ಆತ್ಮಕಥಾನಕವನ್ನ ನಿಮ್ಮ ಇನ್ನೂ ಸ್ವಲ್ಪ 10-15 ವರ್ಷ ಮುಂಚೆ ಬರೆದಿದ್ರೆ ಖಂಡಿತವಾಗಿಯೂ ನಿಮ್ಮ ಜೀವನದ ಇನ್ನೂ ಎಷ್ಟೋ ಒಳ್ಳೆ ವಿಷಯಗಳು, ನಡೆದಂತಹ ಘಟನೆಗಳು ಇದರಲ್ಲಿ ಬರ್ತಾ ಇತ್ತು ಅನ್ನೋದು ನನಗೆ ಖಂಡಿತವಾಗಿಯೂ ಗೊತ್ತಿದೆ. ನನಗೆ ಅದು ನಿಮ್ಗ ಆ ಸಾಮರ್ಥ್ಯ ಇತ್ತು ನಿಮ್ಮಲ್ಲಿ. ಹಾಗಾಗಿ ಸುಮ್ಮನೆ ನನಗೆ ಅನ್ಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ, ಹೇಳಲೇಬೇಕು ಅನ್ನೋ ಕಾರಣದಿಂದ ಹೇಳ್ತಾ ಇದ್ದೀನಿ. ಹಾಗಾಗಿ ನಮ್ಮ ಲೇಖಕಿಯರು ಇವೆರಡು ವಿಷಯವನ್ನ ಒಂದು ಸ್ವಲ್ಪ ನೆನಪಿನಲ್ಲಿ ಇಟ್ಕೋಬೇಕು ಅಂತ. ಒಂದು, ಸ್ವಲ್ಪ ಬೇಗ ಆತ್ಮಕಥಾನಕ ಬರೀರಿ ಮರು ಬರೋಕ್ಕಿಂತ ಮುಂಚೆ. ಇನ್ನೊಂದು ಅಂತಂದ್ರೆ, ಖಂಡಿತವಾಗಿಯೂ ಒಬ್ರು ಸಹಾಯ ತಗೊಳ್ಳಿ ನೀವು. ನಿಮಗೆ ಅವಾಗ ನೀವು ಕೆಲವು ವಿಷಯವನ್ನ ಅದು ಅಷ್ಟು ಉಪಯುಕ್ತ ಅಲ್ಲ ಅನ್ಕೋಬಹುದು, ಆದ್ರೆ ಓದುಗರಿಗೆ ಹೆಚ್ಚಿನ ಉಪಯುಕ್ತತೆ ಅದರಲ್ಲಿ ಇರುತ್ತೆ, ಅದು ಹೊರಗೆ ಬರುತ್ತೆ. ಹಾಗಾಗಿ ಖಂಡಿತವಾಗಿಯೂ ಇದನ್ನಷ್ಟು ನನ್ನ ಸಲಹೆ ಅಂತ ಅಷ್ಟೇ ಹೇಳ್ತೀನಿ, ಅದಕ್ಕಿಂತ ಹೆಚ್ಚಿಂದಿಲ್ಲ. ಆದ್ರೆ ಈ ಪುಸ್ತಕ ಹೊರಬಂದಿರುವಂಥದ್ದು ಖಂಡಿತವಾಗಿಯೂ ಸಂತೋಷದ ವಿಷಯ. ನಮ್ಮಲ್ಲಿ ಹೆಚ್ಚು ಮಹಿಳೆಯರು ಬರೆದಂತ ಆತ್ಮಕಥಾನಕಗಳು ಇಲ್ಲ. ಹಾಗಾಗಿ ಹೆಚ್ಚು ಹೆಚ್ಚು ಆತ್ಮಕಥಾನಕಗಳು ಬರಬೇಕು, ಮತ್ತೆ ಅದು ನಮ್ಮ ಓದುಗರ ಕೈ ಸೇರ್ಬೇಕು ಅನ್ನುವಂಥದ್ದು ನನ್ನ ಒಂದು ಅಭಿಲಾಷೆ. ಈ ದೃಷ್ಟಿಯಿಂದ ಇವತ್ತಿನ ದಿವಸ ಬಹಳ ಸಂತೋಷವಾಗಿ
ಡಾಕ್ಟರ್ ವಾಣಿರಾವ್ ಅವರ ಈ ಪುಸ್ತಕವನ್ನ, ಹೆಜ್ಜೆಗಳು ಪುಸ್ತಕವನ್ನ, ಆತ್ಮಕಥಾನಕವನ್ನ ಬಿಡುಗಡೆ ಮಾಡ್ತಾ ಇದ್ದೇನೆ. ಮತ್ತೆ ಹೆಚ್ಚು ನಮ್ಮ ಲೇಖಕಿಯರು, ನಮ್ಮ ಓದುಗರು ಅದನ್ನ ಓದಿ ಸ್ಫೂರ್ತಿನ ಪಡೀಲಿ ನಮ್ಮ ವಾಣಿರಾವ್ ಅವರಿಂದ ಅಂತ ಹಾರೈಸ್ತೇನೆ. ಮತ್ತು ಆಗ್ಲೇ ಹೇಳ್ದ ಹಾಗೆ ನಮ್ಮ ವಾಣಿರಾವ್ ಅವರ ಶತಮಾನೋತ್ಸವ ಆಚರಿಸ್ಬೇಕು, ಅದ್ರಲ್ಲಿ ನಾವು ಇರ್ಬೇಕು, ನಮ್ಮ ಸ್ವಾರ್ಥವೂ ಇದೆ ಅದ್ರೊಳಗೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವರಿಗೆ ನಮ್ಮ ಒಂದು ಅಭಿನಂದನೆಗಳನ್ನ, ಶುಭಾಶಯಗಳನ್ನ, ಹಾರೈಕೆಗಳನ್ನ ಸಲ್ಲಿಸ್ತೇನೆ. ಮತ್ತೆ ಲೇಖಕಿಯರ ಸಂಘ ಇವತ್ತು ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಪುಸ್ತಕ ಬಿಡುಗಡೆಗೆ ಲೇಖಕಿಯರ ಸಂಘಕ್ಕೂ ನನ್ನ ವಂದನೆಗಳನ್ನು ತಿಳಿಸ್ತೇನೆ. ನಮಸ್ಕಾರ. ವಾಣಿರಾವ್ ಕುರಿತು ಮೆಚ್ಚುಗೆಯ ಹಾಗೂ ಅಭಿಮಾನದ ಮಾತುಗಳನ್ನಾಡುತ್ತಾ ಸಾಹಿತ್ಯ ಹಾಗೂ ಸಮಾಜ ಸೇವೆಯ ಬಗ್ಗೆ ಬೆಳಕು ಚೆಲ್ಲಿದ ಶ್ರೀಮತಿ ಹೇಮಲತಾ ಮಹಿಷಿಯವರ ಮಾತುಗಳನ್ನ ಕೇಳ್ತಾ ಇನ್ನಷ್ಟು ನಾವು ವಾಣಿರಾವ್ ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಈಗ ಎಲ್ರಿಗೂ ಸಾಧ್ಯವಾಯಿತು. ಈ ವಿಷಯವಾಗಿ ನಾನು ಅತ್ಯಂತ ಧನ್ಯವಾದಗಳನ್ನ ಸಂಘದ ಪರವಾಗಿ ಹೇಮಲತಾ ಮಹಿಷಿ ಅವರಿಗೆ ಅರ್ಪಿಸುತ್ತಾ, ಈಗ ಸರಸ್ವತಿ ನಟರಾಜ್ ಅವರಿಂದ ಈ ಕೃತಿಯ ಪರಿಚಯ ಮಾಡಲಿರುವ ಕಾವ್ಯಶ್ರೀ ಮಹಾಗಾಂವ್ಕರ್ ಅವರನ್ನು ಕುರಿತು ಸರಸ್ವತಿ ನಟರಾಜ್ ನಮ್ಮ ಸಂಘದ ಸಹ ಕಾರ್ಯದರ್ಶಿ ಅವರಿಂದ ಪರಿಚಯ. ಎಲ್ಲರಿಗೂ ನಮಸ್ಕಾರ. ಶ್ರೀಮತಿ ವಾಣಿರವರ ಹೆಜ್ಜೆಗಳನ್ನು ಅವಲೋಕಿಸಲು ಬಂದಿರುವ ಶ್ರೀಮತಿ ಕಾವ್ಯಶ್ರೀ ಮಹಾಗಾಂವ್ಕರ್ ಅವರ ಕಿರು ಪರಿಚಯ ಇಲ್ಲಿದೆ. ಕಾವ್ಯಶ್ರೀ ಮಹಾಗಾಂವ್ಕರ್ ಕಲ್ಯಾಣ ಕರ್ನಾಟಕದ ಗಡಿನಾಡು ಬೀದರಿನವರು. ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಮೈಸೂರು ಮುಕ್ತ ವಿಶ್ವವಿದ್ಯಾಲಯದಿಂದ ಕನ್ನಡ ಸ್ನಾತಕೋತ್ತರ ಪದವೀಧರರು. ತಂದೆ ಚಿಂತಕ ಬಿಜಿ ಸಿದ್ದಬಟ್ಟೆ, ತಾಯಿ ಸಾಹಿತಿ ಯಶೋದಮ್ಮ ಸಿದ್ದಬಟ್ಟೆ. ಅವರ ಪ್ರಭಾವದಿಂದ ಬಾಲ್ಯದಿಂದಲೇ ಸಾಹಿತ್ಯದ ನಂಟು. ಪತಿ ಸುರೇಶ್ ಮಹಾಗಾಂವ್ಕರ್ 4 ಮಕ್ಕಳೊಂದಿಗೆ ಕಲಬುರಗಿಯಲ್ಲಿ ವಾಸವಾಗಿದ್ದಾರೆ. ಕಾದಂಬರಿ, ಕತೆ, ಕವಿತೆ, ವೈಚಾರಿಕ ಲೇಖನಗಳು ಹೀಗೆ ಹಲವು ರೀತಿಯಲ್ಲಿ ಸಾಹಿತ್ಯ ರಚನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಇವರ ಪ್ರಕಟಿತ ಕಾವ್ಯಗಳು ಪ್ರೇಮ ಕಾವ್ಯ, ಬೆಳಕಿನೆಡೆಗೆ, ಪ್ರಳಯದಲ್ಲೊಂದು ಪ್ರಣತಿ, ಜೀವ ಜಗತ್ತಿಗೆ ಜೇನಹನಿ, ವಿಮರ್ಶಾ ಬರಹಾದು, ಒಳ್ಕಲ್ಲ ಒಡಲು, ಬ್ಯಾಸರಿಲ್ಲದ ಜೀವ, ಅಡುಗೆ ನಡುವೆ ಬಿಡುವು, ಬಟ್ಟೆಯೊಳಗಿನ ಚಿತ್ತಾರ ಮುಂತಾದವು ಇವರ ಪ್ರಕಟಿತ ಕೃತಿಗಳು. ಅಚ್ಚಿನಲ್ಲಿರುವ ಕೃತಿಗಳು ಹೊರೆ ಕಳಚಿದ ಹೊತ್ತು, ನಾನೇ ಅವನು, ವಾಸ್ತವದ ಒಡಲು, ಮೈ ಕಪ್ ಆಫ್ ಕಾಫಿ, ಅಕ್ಕ ನೆಡೆಗೆ, ಕಲ್ಯಾಣದಿಂದ ಕ್ಯಾಲಿಫೋರ್ನಿಯಾ ಪ್ರವಾಸ ಕಥನ ಮುಂತಾದವು. ಇವರು ಆಕಾಶವಾಣಿ ಮತ್ತು ದೂರದರ್ಶನ ಚಂದನ ವಾಹಿನಿಯಲ್ಲಿ ವಿವಿಧ ವೇದಿಕೆಗಳ ಮೂಲಕ ಮಾತುಕತೆ, ಚರ್ಚಿಕೆಯಲ್ಲಿ ಭಾಗವಹಿಸಿದ್ದಾರೆ. ಆನ್ಲೈನ್ ಮ್ಯಾಗಝಿನ್ ಬರಹಗಳಲ್ಲಿಯೂ ತೊಡಗಿಸಿಕೊಂಡಿರುವ ಕಾವ್ಯಶ್ರೀ ಅವರ ಲೇಖನಗಳು ವಿವಿಧ ಪತ್ರಿಕೆಗಳಾದ ಉತ್ತರ ಕರ್ನಾಟಕದ ಸುದ್ದಿ ಸಂಗಾತಿ, ವಿಜಯ ಕರ್ನಾಟಕ, ಅನುಪಮ ಮುಂತಾದ ಪತ್ರಿಕೆಗಳಲ್ಲಿ ಇವರ ಲೇಖನಗಳು ಅಚ್ಚಾಗಿವೆ. ಇವರಿಗೆ ಬಂದ ಪುರಸ್ಕಾರಗಳು ಅನೇಕ ಸಣ್ಣ ಕಥೆಗಳಿಗೆ ಗುಲಬರ್ಗಾ ವಿಶ್ವವಿದ್ಯಾಲಯದ ದಿವಂಗತ ಜಯತೀರ್ಥ ರಾಜಪುರೋಹಿತ ಸ್ಮಾರಕ ದತ್ತಿ ಪ್ರಶಸ್ತಿ 3 ಬಾರಿ ಲಭಿಸಿದೆ. ಕರ್ನಾಟಕ ಲೇಖಕಿಯರ ಸಂಘ ಬೆಂಗಳೂರು ಕೊಡುವ ಉಮಾದೇವಿ ಶಂಕರ್ರಾವ್ ದತ್ತಿ ಬಹುಮಾನ ಪಡೆದಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಒಳ್ಕಲ್ಲ ಒಡಲು ಅಮ್ಮ ಪ್ರಶಸ್ತಿ ಗಳಿಸಿದೆ. ಪ್ರಸ್ತುತ ಕಲಬುರಗಿಯ ಶರಣಬಸವೇಶ್ವರ ವಿಶ್ವವಿದ್ಯಾಲಯದಿಂದ PhD ಪದವಿಗಾಗಿ ಯಶೋದಮ್ಮ ಸಿದ್ದಬಟ್ಟೆ ಬದುಕು ಬರಹ ಮಹಾಪ್ರಬಂಧದ ಬರಹದಲ್ಲಿ ನಿರತರಾಗಿದ್ದಾರೆ. ಇವರಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಎಂದು ಕರ್ನಾಟಕ ಲೇಖಕಿಯರ ಸಂಘದ ಪರವಾಗಿ ಹಾರೈಸುತ್ತೇನೆ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಸರಸ್ವತಿ ನಟರಾಜ್ ಅವರಿಗೆ. ಈಗ ಕೃತಿ ಪರಿಚಯ ಮಾಡಿಕೊಡ್ಲಿದ್ದಾರೆ ಕಾವ್ಯಶ್ರೀ ಮಹಾಗಾಂವ್ಕರ್. ಎಲ್ಲರಿಗೂ ನಮಸ್ಕಾರ. ಲೇಖಕಿಯರ ಸಂಘದ ಅಧ್ಯಕ್ಷರಾದ ವನಮಾಲಾ ಸಂಪನ್ನ ಕುಮಾರ್ ಅವರೇ, ಹೇಮಲತಾ ಮಹಿಷಿ ಅವರೇ ಹಾಗೂ ಡಾಕ್ಟರ್ ವಾಣಿರಾವ್ ಅವರೇ, ಎಲ್ಲ ಲೇಖಕಿ ಬಳಗಕ್ಕೂ ಗೆಳತಿಯರಿಗೂ ನನ್ನ ನಮಸ್ಕಾರಗಳು. ಈಗ ನಾವು ಡಾಕ್ಟರ್ ವಾಣಿರಾವ್ ಅವರ ಹೆಜ್ಜೆಗಳು ಆತ್ಮಕಥನದ ಕೃತಿಯ ಒಳಗೆ ಪ್ರವೇಶ ಮಾಡ್ತಾ ಇದ್ದೀವಿ. ಇದೀಗ ವನಮಾಲಾ ಸಂಪನ್ನ ಕುಮಾರ್ ಅವರು ಇದೊಂದು ಸಾಹಸದ ಬದುಕಿನ ಗಾಥೆ ಅಂತ ಹೇಳಿದ್ರು ಈ ಕೃತಿಯನ್ನ. ಅದೇ ರೀತಿ ಹೇಮಲತಾ ಮಹಿಷಿ ಅವರು 90 ವರ್ಷದ ಸಾರ್ಥಕ ಬದುಕು ಅಂತ ಹೇಳಿದ್ರು. ಅದನ್ನ ಮುಂದುವರಿದ ಭಾಗದಲ್ಲಿ ನನಗನ್ಸೋದು ಏನಂದ್ರೆ,
ಒಬ್ಬ ಮಹಿಳೆ ಪ್ರಜ್ಞಾಪೂರ್ವಕವಾಗಿ ಸಾಕ್ಷಿ ಪ್ರಜ್ಞೆಯಿಂದ ಬದುಕಿದ ಯಶೋಗಾಥೆ ಅಂತ ನನಗನ್ಸುತ್ತೆ. ಹೀಗೆ ನಮ್ಗೆಲ್ಲ ಅನ್ಸೋದು ಏನಂದ್ರೆ ಈ ಮಹಿಳೆಯ ಸಾಹಸ, ಸಾಧನೆ ಹಾಗೂ ಅವರು ಬದುಕಿನಲ್ಲಿ ಯಾವ ರೀತಿ ನಡೆದುಕೊಂಡ್ರು, ಹೇಗೆ ಬದುಕಿದರು, ಹೇಗೆ ಜೀವನ ನಡೆಸಿದ್ರು, ಏಳು ಬೀಳುಗಳನ್ನ ಹೇಗೆ ಎದುರಿಸಿದ್ರು ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಈ ಆತ್ಮಕಥನ ಅಂದರೇನು ಅನ್ನೋದ್ರ ಬಗ್ಗೆ ಹೇಮಲತಾ ಮಹಿಷಿ ಅವರು ಬಹಳ ಅರ್ಥಪೂರ್ಣವಾಗಿ ಹೇಳಿದ್ರು. ಇಲ್ಲಿ ಯಾವಾಗ ಆತ್ಮಕಥನ ಹೇಳುವ ಬರಹದಲ್ಲಿ ಒಂದು ಅಟ್ರಾಕ್ಟಿವ್ ಆಗುವಂತಹ ಗುಣ ಇರುತ್ತೋ ಆಗ ಅದು ಓದಿಸ್ಕೊಂಡು ಹೋಗುತ್ತೆ. ಆ ಕಥೆಯಲ್ಲಿ ರೋಚಕತೆ ಒಂದಿಷ್ಟು ಜಾಸ್ತಿ ಇದ್ದಾಗ ಓದುಗನಿಗೆ ಇನ್ನೊಂದಿಷ್ಟು ಕುತೂಹಲ ಬರುತ್ತೆ. ಹೀಗೆ ಆತ್ಮಕಥೆ ತನ್ನ ಒಂದು ಆತ್ಮದ ನಿವೇದನೆಯನ್ನು ಮಾಡ್ಕೊಂಡು ಹೋಗ್ತಾ ಇರುತ್ತೆ. ನಮ್ಗೆ ಈ ಆತ್ಮಕಥೆಗೆ ಮಾದರಿಯಾಗಿ ಕಾಣೋದು ನಮ್ಮ ದೇಶದಲ್ಲಿ ಅಂದ್ರೆ ಗಾಂಧೀಜಿಯವರ ಆತ್ಮಕಥೆ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್. ಇದು ಸತ್ಯಕ್ಕೆ ಮುಖಾಮುಖಿಯಾಗುವಂತ ಸಂದರ್ಭ. ಪ್ರತಿಯೊಬ್ಬರು ಆಳವಾಗಿ ಚಿಂತನೆ ಮಾಡಿ ಈ ಸತ್ಯಕ್ಕೆ ಮುಖಾಮುಖಿಯಾದ ಗಾಂಧೀಜಿಯವರ ಈ ಆತ್ಮಕಥನವನ್ನು ನಾವು ಮಾದರಿಯಾಗಿ ಇಟ್ಟುಕೊಂಡು ಮಹಿಳೆಯರು ಮುಂದುವರಿಬೇಕಾಗುತ್ತೆ. ಹಾಗೆ ನಮ್ಗೆ ಕುವೆಂಪು ಅವರ ನೆನಪಿನ ದೋಣಿಯಲ್ಲಿ ಬಸವರಾಜ್ ಕಟ್ಟಿಮನಿಯವರ ಕಾದಂಬರಿಕಾರನ ಬದುಕು, ಕುಂ ವೀರಭದ್ರಪ್ಪನವರ ಗಾಂಧಿ ಕ್ಲಾಸು, ಹೀಗೆ ಅನೇಕ ಆತ್ಮಕಥನಗಳು ನಮ್ಮ ಕಣ್ಣೆದುರಿಗೆ ಬರ್ಲಿಕ್ಕೆ ಸಾಧ್ಯ. ಇನ್ನು ಮಹಿಳೆಯರ ಆತ್ಮಕಥನಗಳು ಬಹಳಷ್ಟು ಸಂಖ್ಯೆಯಲ್ಲಿ ಇಲ್ಲ ಅನ್ನೋ ಮಾತನ್ನ ಹೇಮಲತಾ ಮಹಿಷಿ ಅವರು ಹೇಳಿದ್ರು. ಅದು ನಿಜ ಹೌದು. ವಿಜಯಮ್ಮನವರ ಕುದಿ ಹೆಸರು ಇತ್ತೀಚೆಗೆ ಎಲ್ಲರಿಗೂ ಬಹಳ ಆಳವಾಗಿ ಮನಸ್ಸಿಗೆ ತಟ್ಟಿದಂತ ಕೃತಿ. ಹಾಗೆ ಉಷಾ ಪೀರೈ ಅವರ ಯಾವ ನಾಳೆಯೂ ನಮ್ಮದಲ್ಲ, ಇಲ್ಲಿ ಅವರು ಯಾವಾಗ ಸಾವನ್ನು ಎದುರುಗೊಳ್ತಾರೋ ಆಗ ಅವರು ಎಚ್ಚೆತ್ತುಕೊಂಡು ಈ ಆತ್ಮಕಥನವನ್ನು ಬರೆದಿದ್ದಾರೆ ಅಂತ ನನಗೆ ಲೇಖಕಿಯಲ್ಲಿ ಓದಿದ ಒಂದು ಲೇಖನದ ಮುಖಾಂತರ ನನಗನ್ಸಿದ್ದು. ಹೀಗೆ ಲೇಖಕಿ ಪ್ರೇಮಾ ಕಾರಂತ್ ಅವರು ಸೋಲಿಸಬೇಡ ಗೆಲಿಸಯ್ಯ ಅನ್ನುವಂತ ಆತ್ಮಕಥನವನ್ನು ಬರೆದಿದ್ದಾರೆ. ಇಂದಿರಾ ಲಂಕೇಶ್ ಅವರು ಹುಳಿಮಾವು ಮತ್ತು ನಾನು ಅನ್ನೋ ಆತ್ಮಕಥನವನ್ನು ಬರೆದಿದ್ದಾರೆ. ಹೀಗೆ ಲೇಖಕಿಯರ ಆತ್ಮಕಥನಗಳು ಬೆರಳೆಣಿಕೆಯಷ್ಟು ಇದ್ದರೂ ಬಹಳ ಮಹತ್ವದ್ದಾಗಿದೆ. ಡಾಕ್ಟರ್ ವಾಣಿರಾವ್ ಅವರು ಈ ಹೆಜ್ಜೆಗಳು ಕೃತಿಯಲ್ಲಿ ನನ್ನ ನುಡಿಯಲ್ಲಿ ಅವರು ಒಂದು ಮಾತನ್ನ ಹೇಳ್ತಾರೆ. ನನ್ನ ಬದುಕಿನಲ್ಲಿ ಬಂದಂತ ಎರಡು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಎರಡು ಸಂಗತಿಗಳನ್ನ ನಾನು ಸಮಾನವಾಗಿ ಸ್ವೀಕರಿಸಿದೀನಿ ಅನ್ನೋ ಅರ್ಥ ಬರುವಂತ ಮಾತನ್ನ ಅವರು ಬಹಳ ಚಿಕ್ಕದಾದ ಒಂದೇ ಪುಟದ ಬರಹದಲ್ಲಿ ಹೇಳಿದ್ದಾರೆ. ನನ್ಗನ್ಸೋದೇನಂದ್ರೆ ಅವರ ಇಷ್ಟು ಸುದೀರ್ಘವಾದ ಬದುಕು ಮತ್ತೆ ಸಾಹಸ, ಅರ್ಥಪೂರ್ಣ ಎಲ್ಲವೂ ಇರ್ಲಿಕ್ಕೆ ಕಾರಣ ಅವರು ಬದುಕನ್ನ ನೋಡುವ ರೀತಿ ಅಂತ ನನ್ಗನ್ಸುತ್ತೆ. ಅವರ ಈ ದೀರ್ಘ ಆಯುಷ್ಯದ ಗುಟ್ಟು ಕೂಡ ಅದೇ. ನಾವೆಲ್ಲ ಕಿರಿಯರು ಅವರಿಂದ ಈ ಒಂದು ಸಕಾರಾತ್ಮಕವಾಗಿ ಸ್ವೀಕರಿಸುವ ಮನೋಧರ್ಮವನ್ನು ಬೆಳೆಸಿಕೊಳ್ಳುವುದನ್ನ ಕಲಿಯಬೇಕಾಗಿದ್ದು ಇಂದಿನ ತುರ್ತಾಗಿದೆ. ಇನ್ನು ವಾಣಿರಾವ್ ಅವರು ಲೇಖನಿ ಹಿಡಿಯಲಿಕ್ಕೆ ಕಾರಣ ಏನು ಅಂತ ಅವರನ್ನ ಅವರೇ ಪ್ರಶ್ನಿಸಿಕೊಳ್ತಾರೆ. ಅದಕ್ಕೆ ಅವರೊಂದು ಸಣ್ಣ ಶೀರ್ಷಿಕೆಯನ್ನು ಕೊಟ್ಟು, ನಾನೇಕೆ ಲೇಖನಿ ಹಿಡಿದೆ ಅಂದ್ರೆ, ಈಗ 90ರ ವಯಸ್ಸಿನಲ್ಲಿ ಬಂದು ನಿಂತಾಗ ಒಬ್ಬ ಬರಹಗಾರ್ತಿ ಆಲೋಚನೆ ಮಾಡುವ ರೀತಿಯನ್ನು ನೋಡಿದಾಗ ನಮ್ಗೆ ಬಹಳ ರೋಮಾಂಚನ ಅನ್ಸುತ್ತೆ. ಯಾರೇ ಆಗ್ಲಿ ಬರಹಗಾರ ತಾನು ಬದುಕಿನಲ್ಲಿ ಮುಂದೆ ಬಂದು ತಾನಿಟ್ಟ ಹೆಜ್ಜೆಯನ್ನು ಹಿಂದೆ ನೋಡಿದಾಗ ಅದು ಬಹಳ ಆಶ್ಚರ್ಯ ಹುಟ್ಟಿಸುತ್ತೆ. ಹಾಗೆ ಆಶ್ಚರ್ಯ ಹುಟ್ಟಿಸಿದಾಗ ಅದು ನಿಜವಾದ ಸಾಧನೆ, ಅದು ನಿಜವಾದ ಸಾರ್ಥಕತೆಯನ್ನ ಪಡ್ಕೊಳ್ಳುತ್ತೆ. ಹಾಗೆ ಇಲ್ಲಿ ವಾಣಿರಾವ್ ಅವರು ನಾನೇಕೆ ಲೇಖನಿ ಹಿಡಿದೆ ಅನ್ನೋದಕ್ಕೆ ಬಹಳಷ್ಟು ವಿವರಣೆಗಳನ್ನ ಕೊಟ್ಟಿದ್ದಾರೆ, ಘಟನೆಗಳನ್ನ ಹೇಳಿದ್ದಾರೆ. ಅದನ್ನ ನಾವು ಅದರಿಂದ ಕೃತಿಯಲ್ಲಿ ಓದಿ ತಿಳ್ಕೋಬೇಕು. ಹೇಗೆ ಒಂದು ಪಾತ್ರೆಯಲ್ಲಿ ಅನ್ನ ಬೆಂದಿದೆಯೋ ಇಲ್ಲೋ ಅಂತ ನೋಡ್ಲಿಕ್ಕೆ ನಾವು ಒಂದು ಅಗಳನ್ನ ಹೇಗೆ ನೋಡ್ತೀವಲ್ಲ, ಹಾಗೆ ನಾನು ಒಂದು ಹೇಳ್ತೀನಿ. ಅವರು ದೆಹಲಿಯಲ್ಲಿ ಶಿಕ್ಷಣ ನೀತಿಯನ್ನ ನೋಡಿದಾಗ ಬಹಳ ಕಷ್ಟ ಅನ್ಸುತ್ತ ಅವರಿಗೆ. ಹೇಮಲತಾ ಮಹಿಷಿ ಅವರು ಆಗ್ಲೇ ಅವರ ಪತಿಯ ಬಗ್ಗೆ ಹೇಳಿದ್ದಾರೆ. ಅವರು ರಕ್ಷಣಾ ದಳದ ಅಧಿಕಾರಿ ಆಗಿದ್ದರಿಂದ ಅವರು ದೆಹಲಿಗೆ ಹೋಗಿ ಅಲ್ಲಿ ಸಂಸಾರವನ್ನ ಹೂಡಿಕೊಂಡು ಅಲ್ಲಿ ಮಕ್ಕಳಿಗೆ ಶಾಲೆಗೆ ಸೇರಿಸುವಂತ ಸಂದರ್ಭ ಬರುತ್ತೆ. ಆ ಸಂದರ್ಭ ಬಂದಾಗ ಅಲ್ಲಿ ವ್ಯವಸ್ಥೆ ಹೇಗಿರುತ್ತೆ ಅಂದ್ರೆ, ಬೇರೆ ರಾಜ್ಯದಿಂದ ಬಂದವರಿಗೆ ಶಾಲೆಯಲ್ಲಿ ಅಡ್ಮಿಷನ್ ಸಿಗ್ತಾ ಇರ್ಲಿಲ್ಲ. ಅದೇ ರಾಜ್ಯದಲ್ಲಿ ಇದ್ದವರು ಅದೇ ರಾಜ್ಯದಲ್ಲಿ ಓದ್ಲಿಕ್ಕೆ ಅವಕಾಶ ಇತ್ತು.
ಹೀಗಿರುವಾಗ ಇದು ಸೆಂಟ್ರಲ್ ಮತ್ತು ಸ್ಟೇಟ್, ಕೇಂದ್ರ ಮತ್ತು ರಾಜ್ಯದ ನಡುವೆ ಒಂದು ಒಪ್ಪಂದ ಆಗ್ಲೇಬೇಕು, ಶಿಕ್ಷಣ ನೀತಿ ಬದಲಾಗ್ಲೇಬೇಕು ಅನ್ನೋದು ವಾಣಿರಾವ್ ಅವರ ಆಲೋಚನೆ. ಅದಕ್ಕಾಗಿ ಅವ್ರೇನ್ ಮಾಡ್ತಾರೆ, ಸರ್ಕಾರಿ ಶಾಲೆಗಳಿರ್ತವೆ, ಅಲ್ಲಿ ಸೇರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬೇಕಾದ್ರೆ ಇವರು 2 ವರ್ಷಗಳವರೆಗೆ ಕಾಯ್ಬೇಕು. ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ ಬೇಕಾದ್ರೆ 2 ವರ್ಷಗಳವರೆಗೆ ಕಾಯ್ಬೇಕು. ಇಲ್ಲ ಅಂದ್ರೆ ದುಬಾರಿ ಹೆಚ್ಚು ಹಣವನ್ನು ಕೊಟ್ಟು ಪ್ರೈವೇಟ್ ಶಾಲೆಯಲ್ಲಿ ಅಡ್ಮಿಷನ್ ತಗೋಬೇಕು. ಈ ರೀತಿ ಇರುವಾಗ ಇದು ಅನುಕೂಲಕರ ಅಲ್ಲ. ಇದು ಸಾಮಾಜಿಕವಾಗಿ ಎಲ್ರಿಗೂ ಅನುಕೂಲ ಆಗ್ಬೇಕು ಅನ್ನೋ ಒಂದು ದೃಷ್ಟಿಕೋನನ ಇಟ್ಕೊಂಡು ಅವರು ಅದನ್ನ ಲೇಖನವನ್ನು ಬರೆದು ಅದನ್ನ ಸಬ್ಮಿಟ್ ಮಾಡಿ ರಾಜಕೀಯವಾಗಿ ಎಲ್ಲಾ ಒಂದಿಷ್ಟು ತಿಳ್ಕೊಂಡು ಅದ್ರ ಬಗ್ಗೆ ಮುಂದುವರಿಸಿ ಅವರು ಅದನ್ನ ಜಾರಿಗೆ ತರಿಸ್ತಾರೆ. ಆ ಜಾರಿಗೆ ತಂದು ಯಾವುದೇ ರಾಜ್ಯದಿಂದ ಬಂದ್ರೂ ಕೂಡ ಅಲ್ಲಿ ಅಡ್ಮಿಷನ್ಸ್ ಸಿಗಬೇಕು ಅನ್ನೋ ರೀತಿಯಲ್ಲಿ ಅವರು ಒಂದು ಹೋರಾಟವನ್ನ ಮಾಡ್ತಾರೆ. ಈ ರೀತಿ ಅವರ ಅನೇಕ ಪ್ರೇರಣೆಗಳನ್ನು ತಗೊಂಡು ಅವರು ಬರಹದಲ್ಲಿ ತೊಡಗ್ತಾರೆ. ಈ ರೀತಿ ಲೇಖನ ಬರೆಯೋದ್ರಿಂದ ಅವರ ಬರಹ ಪ್ರಾರಂಭ ಆಗುತ್ತೆ. ಇನ್ನೊಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಲೇಖನಿ ಯಾಕೆ ಹಿಡಿದೆ ಅನ್ನೋದಕ್ಕೆ ಒಂದು ಘಟನೆಯನ್ನ ಹೇಳ್ತಾರೆ. ಈಗ ನಮ್ಗೆಲ್ಲ ತಿಳಿದ ಹಾಗೆ ಅವರು ಸ್ವತಂತ್ರ ಪೂರ್ವದಲ್ಲಿ ಹುಟ್ಟಿದವರು. ದೇಶ ಸ್ವತಂತ್ರ ಆಗದೇ ಇದ್ದಾಗ ಬ್ರಿಟಿಷರ ಆಳ್ವಿಕೆಯಲ್ಲಿ ಇಡೀ ದೇಶ ತಲ್ಲಣಗೊಂಡಿತ್ತು. ಆ ಬ್ರಿಟಿಷರ ಆಳ್ವಿಕೆ, ಅವರ ದಬ್ಬಾಳಿಕೆ, ಇದನ್ನೆಲ್ಲ ಇವರು ವಾಣಿರಾವ್ ಅವರು ಕಣ್ಣೆದುರಿಗೆ ನೋಡಿದಂಥವ್ರು. ಅವರಿಗೆ ಬಹಳ ಎಲ್ಲಾ ವಿಷಯಗಳ ಬಗ್ಗೆ ಬಹಳ ಪ್ರಜ್ಞೆ ಇಟ್ಕೊಂಡು, ಎಚ್ಚರಿಕೆ ಇಟ್ಕೊಂಡು ಅದನ್ನ ಕೂಲಂಕುಷವಾಗಿ ಆಲೋಚನೆ ಮಾಡೋದು, ಚಿಂತನೆ ಮಾಡುವಂತ ಸ್ವಭಾವದ ಲೇಖಕಿ ಅವರು. ಹಾಗಾಗಿ ಅವರು ಅದನ್ನೆಲ್ಲ ಬಹಳ ಆಲೋಚನೆ ಮಾಡ್ತಾ ಇದ್ರು. ಅವರು ಬರೆದಂತ ಸಣ್ಣ ಕಥೆಗಳ ಒಂದು ಸಂಕಲನ ಇದೆ, ಮುಗಿಯದ ಪಯಣ ಅಂತ. ಅದರಲ್ಲಿ ಆ ರೀತಿ ಎಲ್ಲ ಬರಹಗಳು ಹೊರಗೆ ಬರ್ಲಿಕ್ಕೆ ಕಾರಣ ಏನು ಅನ್ನೋದಕ್ಕೆ ಒಂದು ಘಟನೆಯನ್ನ ಅವರಲ್ಲಿ ಹೇಳ್ತಾರೆ. ಭಾರತ ಮತ್ತು ಕೆನಡಾ ನಡುವೆ ಇಲ್ಲಿಯ ಭಾರತೀಯರನ್ನ ಸ್ಲೇವ್ಸ್ ಅಲ್ಲಿ ದುಡಿಯೋದಿಕ್ಕೋಸ್ಕರ ಕೆನಡಾಗೆ ಒಂದಷ್ಟು ಜನರನ್ನ ಬ್ರಿಟಿಷರು ಕಳಿಸ್ತಾ ಇರ್ತಾರೆ. ಹಾಗೆ ಕಳಿಸಿದಾಗ ಅಲ್ಲಿ ಅವರು ತಮ್ಮ ಈ ಭಾರತೀಯ ಬದುಕನ್ನು ಮರೆತು ಅಲ್ಲಿ ದುಡಿಯೋದಿಕ್ಕೋಸ್ಕರನೇ ಕೆನಡಾ ದೇಶದಲ್ಲಿ ಹೋಗಿರ್ಬೇಕು. ಅದಕ್ಕೆ ಇವ್ರನ್ನ ಒಂದಷ್ಟು ಜನರನ್ನ ಒಂದು ಹಡಗಿನ ತುಂಬಾ ಎಲ್ಲಾ ಜನರನ್ನು ಸೇರಿಸಿ ಹಡಗಿನಲ್ಲಿ ಕೆನಡಾಗೆ ಕಳಿಸ್ತಾರೆ. ಅಲ್ಲಿ ಅವರಿಗೆ ದುಡಿಮೆ ಎಲ್ಲ ಮಾಡಿ ಅವರ ಆಯಸ್ಸು ಸ್ವಲ್ಪ ಕ್ಷೀಣ ಆಗಿದೆ, ಇವರು ದೈಹಿಕವಾಗಿ ಅಷ್ಟೊಂದು ಸದೃಢರಾಗಿಲ್ಲ ಅಂತ ಅನ್ನಿಸ್ದಾಗ ಏನ್ ಮಾಡ್ತಾರೆ, ಆ ಕೆನಡಾ ದೇಶದವರು, ಅಲ್ಲಿಯ ಸರ್ಕಾರ ಅವರನ್ನೆಲ್ಲ ಭಾರತಕ್ಕೆ ಹಿಂದಿರುಗಿ ಕಳಿಸ್ತಾರೆ. ಹಿಂದಿರುಗಿ ಕಳಿಸಿದಾಗ ಇಲ್ಲಿ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಇರೋದ್ರಿಂದ ಬ್ರಿಟಿಷರು ಏನ್ ಹೇಳ್ತಾರೆ, ನಿಮ್ಗೆ ಇಲ್ಲಿ ಬರ್ಲಿಕ್ಕೆ ಹಕ್ಕಿಲ್ಲ, ನೀವು ಮತ್ತೆ ಕೆನಡಾಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಹೀಗೆ ಅದು ಪ್ರಯಾಣ ಹೇಗೆ ಅಂದ್ರೆ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಮಾಡ್ಬೇಕಾದ್ರೆ ಒಂದು 3-4 ತಿಂಗಳ ಸಮಯ ತಗೊಳ್ತಾ ಇರುತ್ತೆ. ಅವರು ತಮ್ಮ ಯೌವನವನ್ನೇ ಅಲ್ಲಿ ದುಡ್ದು ಕಳೆದಿರ್ತಾರೆ. ಆಮೇಲೆ ಕ್ಷೀಣವಾದಾಗ ಭಾರತಕ್ಕೆ ಬರ್ತಾರೆ, ಇಲ್ಲಿಂದನೂ ವಾಪಸ್ ಆಗ್ತಾರೆ, ಮತ್ತೆ ಕೆನಡಾ ಹೋಗ್ತಾರೆ. ಅಲ್ಲಿ ಏನ್ ಮಾಡ್ತಾರೆ, ಕೊನೆಗೊಂದು ಅವರವರೊಳಗೆ ಒಳಗೆ ಮಾತುಕತೆಯಾಗಿ ಆ ಬಂದಂತ ಹಡಗನ್ನ ಬ್ರಿಟಿಷರು ಮುಳುಗಿದೆ ಅಂತ ಹೇಳಿ ಅದೆಷ್ಟೋ ಜನ ಅದರಲ್ಲಿ ಸತ್ತು ಹೋಗ್ತಾರೆ. ಹಾಗೆ ಸತ್ತು ಹೋದಾಗ ಕೆಲವರು ಅಲ್ಲೊಬ್ರು ಇಲ್ಲೊಬ್ರು ಉಳ್ಕೊಂಡ್ರೆ ಅವರಿಗೆ ಗುಂಡಿಟ್ಟು ಹೊಡೆದು ಕೊಲೆಯನ್ನು ಮಾಡ್ತಾರೆ. ಹೀಗೆ ಅಮಾನವೀಯಾಗಿ ನಡೆದಂತ ಇಂಥ ಘಟನೆಗಳನ್ನ ನೋಡಿದಾಗ ಲೇಖಕಿ ವಾಣಿರಾವ್ ಅವರಿಗೆ ಮನಸ್ಸು ಆರ್ದ್ರಗೊಂಡು ಆವಾಗ ಅವರು ಲೇಖನಿಯನ್ನ ಕೈಯಲ್ಲಿ ಹಿಡಿತಾರೆ. ಅದು ಮುಗಿಯದ ಪಯಣ, ಇದ್ರಲ್ಲೆಲ್ಲ ಇದಕ್ಕೆ ಸಂಬಂಧಪಟ್ಟಂತ ಕಥೆಗಳೇ ಬಹಳಷ್ಟು ಅದರಲ್ಲಿ ಇದೆ. ಹೀಗೆ ಅವರು ಲೇಖನಿಯನ್ನ ಹಿಡಿಲಿಕ್ಕೆ ಕಾರಣಗಳನ್ನ ಬಹಳಷ್ಟು ಕೊಡ್ತಾರೆ. ಅದನ್ನೆಲ್ಲ ಆಸಕ್ತಿಯಿಂದ ಓದುಗರು ಇನ್ನೊಂದಿಷ್ಟು ತಿಳಿದುಕೊಳ್ಳೋದಿಕ್ಕೋಸ್ಕರ ಆ ಇಡೀ ಅಧ್ಯಾಯವನ್ನ ಓದಬಹುದು. ಆಮೇಲೆ ಬೆಕ್ಕಜ್ಜಿಯ ಬಗ್ಗೆ ಕೂಡ ಹೇಮಲತಾ ಮಹಿಷಿ ಅವರು ಪ್ರಸ್ತಾಪ ಮಾಡಿದ್ರು. ನನಗೂ ಹಾಗೆ ಅನ್ನಿಸ್ತು. ಇಲ್ಲಿ ವಿಧವೆಯರ ಸಮಸ್ಯೆ ಬಗ್ಗೆ ಅವರು ಬಹಳಷ್ಟು ಚರ್ಚೆ ಮಾಡದೇ ಇದ್ರು ಕೂಡ ನಮ್ಗೆ ಅದನ್ನ ಓದ್ಬೇಕಾದ್ರೆ MK ಇಂದ್ರ ಅವರ ಪಣಿಯಮ್ಮ ನೆನಪಾಗುತ್ತೆ, UR ಅನಂತಮೂರ್ತಿ ಅವರ ಘಟಶ್ರಾದ್ದ ನೆನಪಾಗುತ್ತೆ, ಯಶೋದಮ್ಮ ಸಿದ್ಬಟ್ಟೆ ಅವರ ಮಂಗಳ ಕಾದಂಬರಿ ನೆನಪಾಗುತ್ತೆ. ಹೀಗೆ ಅನೇಕ ಆ ವಿಧವೆ ಸಮಸ್ಯೆ, ಮಹಿಳಾ ಸಮಸ್ಯೆಗಳು ನಮ್ಮ ಕಣ್ಣೆದುರಿಗೆ ಬರೋ ರೀತಿಯಲ್ಲಿ ಅವರು ತಮ್ಮ ಆತ್ಮಕಥನದಲ್ಲಿ ಹೇಳಿಕೊಂಡಿದ್ದಾರೆ. ಈ ಬೆಕ್ಕಜ್ಜಿ ಅಂತ ಯಾಕೆ ಕರಿತಾ ಇದ್ರು ಅನ್ನೋ ಕುತೂಹಲನ ನಾನು ಹಾಗೆ ಇಟ್ಟು ನೀವು ಓದಿದಾಗನೇ ತಿಳ್ಕೊಳ್ಳಿ ಅಂತ ಮುಂದಕ್ಕೆ ಹೋಗ್ತೀನಿ. ಅನೇಕ ಬಾಲ್ಯದ ಘಟನೆಗಳನ್ನು ಕೂಡ ವಾಣಿರಾವ್ ಅವರು ಬಹಳ ಸ್ವಾರಸ್ಯಕರವಾಗಿ ಇದರಲ್ಲಿ ಹೇಳ್ಕೊಂಡಿದ್ದಾರೆ.
ಆ ಬಾಲ್ಯದ ಒಂದು ಮುಗ್ಧತೆ ಇರುತ್ತಲ್ಲ, ಆಗ ಏನೋ ಒಂದು ನೋಡುವ ಕುತೂಹಲ, ಕೌತುಕ ಆ ಮನಸ್ಸಿನಲ್ಲಿ ಇರುತ್ತೆ. ವಾಣಿರಾವ್ ಅವರು ಪ್ರಾಥಮಿಕ ಶಾಲೆಯಲ್ಲಿ ಇರ್ಬೇಕಾದ್ರೆ, ಸ್ಕೂಲ್ ನಲ್ಲಿ ಓದ್ಬೇಕಾದ್ರೆ ಮೈಸೂರು ಮಹಾರಾಜ, ಆಗಿನ ಕಾಲದಲ್ಲಿ ಅದು ಮೈಸೂರು ಸ್ಟೇಟ್ ಆಗಿ ಮೈಸೂರು ಮಹಾರಾಜ ಅವರ ಆಳ್ವಿಕೆ ಎಲ್ಲ ಕಡೆ ಇದ್ದುದ್ರಿಂದ ಅವರು ಅಲ್ಲಲ್ಲಿ ಶಾಲೆಗಳಿಗೆ ಹೋಗಿ ವಿಸಿಟ್ ಕೊಡ್ತಾ ಇದ್ರು. ಅವಾಗ ಮೈಸೂರು ಮಹಾರಾಜರು ಜಯಚಾಮರಾಜ ಒಡೆಯರು ಇವರ ಶಾಲೆಗೆ ಬಂದಾಗ ಅವರಿಗೆ ಅದೇನೋ ಒಂದು ಹಬ್ಬದ ವಾತಾವರಣ, ಅದ್ರಲ್ಲಿ ಅವರಿಗೆಲ್ಲ ವಿವಿಧ ಉಡುಪುಗಳನ್ನೆಲ್ಲ ಅದನ್ನ ಚೆನ್ನಾಗಿ ವರ್ಣಿಸಿದಾರೆ. ಅದ್ರಲ್ಲೆಲ್ಲ ಅದು ಯಾವ ತರ ಅವ್ರ ಉಡುಪುಗಳನ್ನೆಲ್ಲ ತಯಾರು ಮಾಡಿದ್ರು, ಅದ್ರಲ್ಲಿ ಅವ್ರ ತಾಯಿ ಸಹಾಯ ಮಾಡಿದ್ದು, ಇಂಥದನ್ನೆಲ್ಲ ಹೇಳ್ಕೊಂಡು ಅವರು ಮಹಾರಾಜರು ಬರ್ತಾರೆ ಅಂತ ಬಹಳ ಕುತೂಹಲದಿಂದ ಕಾಯ್ತಾ ಕೂತ್ಕೊಂಡು ಅವ್ರು ಬಂದ ಮೇಲೆ ಆರತಿ ಮಾಡ್ಲಿಕ್ಕೆ ಒಂದು ಸದಾವಕಾಶ ವಾಣಿರಾವ್ ಅವರಿಗೆ ಸಿಕ್ಕಿದ್ದು. ಆಮೇಲೆ ಅಲ್ಲಿ ಅವರು ಸುಂದರವಾಗಿ ತಮ್ಮ ಸುಶ್ರಾವ್ಯವಾದ ಕಂಠದಿಂದ ಹಾಡನ್ನ ಹೇಳಿದ್ದು, ಇಂಥದೆಲ್ಲ ಘಟನೆಗಳು ಅಲ್ಲಿ ನಡೆಯುತ್ತೆ. ಆ ಒಂದು ಪುಳಕನ ಬಹಳ ಸುಂದರವಾಗಿ ಅದರಲ್ಲಿ ಹೇಳ್ಕೊಂಡಿದ್ದಾರೆ. ಆಮೇಲೆ ಇವ್ರು ವಾಣಿರಾವ್ ಅವರು ಬಾಲ್ಯದಲ್ಲಿ ಬಹಳ ಚುರುಕು, ಬಹಳ ಜಾಣೆ. ಅವರು ಹೇಗೆ ಅಂತಂದ್ರೆ ಈ ಮಗ್ಗಿ ಹೇಳುವಾಗ ಮೇಲಿಂದ ಕೆಳಗೆ ಹೇಳ್ಕೊಂಡು ಮತ್ತೆ ಕೆಳಗಿಂದ ಮೇಲೆ ಕೂಡ ಹೇಳ್ತಿದ್ರು, ಅಷ್ಟು ಜಾಣೆ. ಒಬ್ಬ ವ್ಯಕ್ತಿ ಗಣಿತದಲ್ಲಿ ಜಾಣೆ ಇದ್ರೆ ಎಲ್ಲಾ ವಿಷಯದಲ್ಲೂ ಜಾಣೆ ಅನ್ನೋ ಮಾತು ಬರುತ್ತದು, ಹಿರಿಯರು ಹೇಳುವಂತ ಮಾತು. ಹಾಗೆ ವಾಣಿರಾವ್ ಅವರು ಬಹಳ ಜಾಣೆ ಇದ್ರು ಅಂತ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆಮೇಲೆ ಸಂಗೀತದ ಕ್ಷೇತ್ರದಲ್ಲಿ ಬಹಳ ಆಸಕ್ತಿ ಇಟ್ಕೊಂಡು ಅವರು ಬಾಲ್ಯದಲ್ಲಿ, ಮಧ್ಯ ವಯಸ್ಸಿನಲ್ಲಿ, ಕೊನೆಗೆ ಅಂತಿಮವಾಗಿ ಈಗ ಈ ವೃದ್ಧಾಪ್ಯದ ವಯಸ್ಸಿನಲ್ಲೂ ಕೂಡ ಅವರು ಸಂಗೀತಕ್ಕೆ ಬಹಳ ಮಹತ್ವವನ್ನು ಕೊಟ್ಟಂತವ್ರು. ಅದು ಯಾವ ರೀತಿ ಮಹತ್ವ ಕೊಟ್ರು, ಸಂಗೀತ ಅವರಿಗೆ ಹೇಗೆ ಒಲಿತು, ಅವ್ರು ಅದನ್ನ ಎಷ್ಟು ಬಳಸ್ಕೊಂಡ್ರು, ಮುಂದೆ ಇನ್ನೂ ಎಲ್ರಿಗೂ ಹೇಗೆ ಪ್ರೇರೇಪಿಸಿದ್ರು ಅನ್ನೋದನ್ನ ಹೆಜ್ಜೆಗಳು ಕೃತಿಯಲ್ಲಿ ಓದುಗರು ಓದಿ ತಿಳಿದುಕೊಳ್ಬೇಕು. ಈ ಹೆಣ್ಣು ಮಕ್ಕಳ ಶಿಕ್ಷಣದ ಬಗ್ಗೆ ತುಂಬಾ ಚೆನ್ನಾಗಿ ಹೇಮಲತಾ ಮಹಿಷಿ ಅವರು ಬಹಳ ಅರ್ಥಪೂರ್ಣವಾಗಿ ಹೇಳಿದ್ರು. ಅದನ್ನ ನಾನು ಹೆಚ್ಚು ಒತ್ತು ಕೊಡ್ಲಿಕ್ಕೆ ಹೋಗಲ್ಲ. ಈ ಸಂದರ್ಭದಲ್ಲಿ ಅವರು ಶಿಕ್ಷಣ ಪಡೆಯುವಂತ ಸಂದರ್ಭದಲ್ಲಿ SV ಪರಮೇಶ್ವರ್ ಭಟ್ ಅವರು ಗುರುಗಳಾಗಿದ್ದನ್ನ ಬಹಳ ಅಭಿಮಾನದಿಂದ ನೆನಪಿಸ್ಕೊಳ್ತಾರೆ. ಆಮೇಲೆ ಹಾಗೆ UR ಅನಂತಮೂರ್ತಿ ಅವರು ಅವರ ಸಹ ವಿದ್ಯಾರ್ಥಿಗಳಾಗಿದ್ರು ಅನ್ನೋದನ್ನ ಕೂಡ ಬಹಳ ಸಂತೋಷದಿಂದ ಅದರಲ್ಲಿ ಆತ್ಮಕಥನದಲ್ಲಿ ಬರ್ಕೊಳ್ತಾರೆ. ಅಂದ್ರೆ ಅವರು ಓದುವಂತ ಶಾಲೆ ಇಂಥ ಮೇಧಾವಿಗಳು ಅಲ್ಲಿ ಓದ್ತಾ ಇದ್ರು ಅನ್ನೋಂತ ಮಾತು ಓದುಗರ ಗಮನಕ್ಕೆ ಬರುತ್ತೆ. ಇನ್ನು ವಾಣಿರಾವ್ ಅವರು ಬಹಳ ಗಂಭೀರವಾಗಿ ಹೇಳುವ ಒಂದು ಅಂಶ ನನ್ಗೆ ಬಹಳ ಹಿಡಿಸಿದ್ದು ಏನು ಅಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಗೂ ರಾಜಕೀಯ ಪ್ರಜ್ಞೆ ಇರ್ಬೇಕು ಅಂತ ಅವ್ರು ಹೇಳ್ತಾರೆ. ಆ ರಾಜಕೀಯ ಪ್ರಜ್ಞೆಯ ಬಗ್ಗೆನೆ ಒಂದು ಪ್ಯಾರಾಗ್ರಾಫ್ ಅಷ್ಟು ಬರೆದಿದ್ದಾರೆ. ಅದು ನಿಜವಾಗ್ಲೂ ಹೌದು. ನಾವು ನಮ್ಮ ಪಾಡಿಗೆ ನಾವು ನಮ್ಮದೇ ಒಂದು ವೃತ್ತವನ್ನು ಮಾಡ್ಕೊಂಡು ಅದಷ್ಟನ್ನೇ ಮಾಡ್ತಾ ಇರ್ತೀವಿ. ಪ್ರತಿಯೊಬ್ಬ ವ್ಯಕ್ತಿ, ಹೆಣ್ಣಿರಲಿ ಗಂಡಿರಲಿ, ಅದಕ್ಕೆ ರಾಜಕೀಯ ಪ್ರಜ್ಞೆ ಇರ್ಲೇಬೇಕು. ಯಾವಾಗ ವ್ಯಷ್ಟಿಯಿಂದ ಸಮಷ್ಟಿ ಪ್ರಜ್ಞೆಗೆ ಹೋಗೋದು ಸಾಧ್ಯ ಅಂದ್ರೆ ಈ ಎಲ್ಲಾ ಅಂಶಗಳನ್ನು ತಿಳ್ಕೊಂಡಾಗ ಮಾತ್ರ. ನಾವು ಬರೀ ವ್ಯಕ್ತಿಯಾಗಿ ಮನೆಯಲ್ಲಿರೋದು, ಅದನ್ನ ದಾಟಿ ಹೋಗ್ಬೇಕಾದ್ರೆ ನಮ್ಮ ಕುಟುಂಬ, ನೆರೆಹೊರೆ, ನಾವಿರುವಂತ ಜಿಲ್ಲೆ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಚಿಂತನೆ ಸಾಗ್ಬೇಕಾಗಿದೆ. ಇಲ್ಲಿ ವಾಣಿರಾವ್ ಅವರ ಬರಹದಲ್ಲಿ ನಾವು ಇದು ಎಲ್ಲವನ್ನು ನಾವು ನೋಡ್ತೀವಿ. ಅವ್ರ ಬದುಕಿನಲ್ಲಿ ವೈಯಕ್ತಿಕವಾಗಿ ಯೋಚನೆ ಮಾಡೋದ್ರ ಜೊತೆಗೆ ಎಲ್ಲ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ವೈದ್ಯಕೀಯವಾಗಿ ಎಲ್ಲಾ ಕಡೆನೂ ಅವರ ಗಮನ ಹರಿಸಿ ಎಲ್ಲ ಕಡೆನೂ ಅವರ ಅಧ್ಯಯನ ಸ್ವಭಾವವನ್ನ ನಾವು ನೋಡ್ತೀವಿ. ಈಗ ಉತ್ತರ ಭಾರತದಲ್ಲಿ ಮಹಾಕುಂಭಮೇಳ ನಡೆಯುವಂಥದ್ದು, ಆಮೇಲೆ ತ್ರಿವೇಣಿ ಸಂಗಮದಲ್ಲಿ ಕೂದಲು ರಾಶಿಯನ್ನು ಹಾಕುವಂಥದ್ದು, ಆಮೇಲೆ ಕಾಶಿಯಲ್ಲಿ ಹೆಣಗಳ ರಾಶಿ ಬೀಳೋದು, ಇಂಥದನ್ನೆಲ್ಲ ಅವರು ಅದು ಯಾವಾಗ ನಡೀತಿತ್ತೋ ಅವಾಗ ಅದನ್ನೆಲ್ಲ ಕಂಡವ್ರು ಅವರು. ಈಗ ಇತ್ತೀಚೆಗೆ ಮೋದಿಯವರು ಬಂದ ಮೇಲೆ ಅದರದ್ದು ಸ್ವಚ್ಛತೆಗೆ ಅವ್ರು ಗಮನ ಕೊಡ್ತಾ ಇರೋಂಥದ್ದು. ಅವರು ಅದು ಹಳೇದನ್ನು ನೋಡಿದ್ದಾರೆ, ಈಗ ಹೊಸ ಡೆವಲಪ್ಮೆಂಟ್ ಅನ್ನು ಕೂಡ ಅವರು ನೋಡಿದ್ದಾರೆ. ಅದು ಹಳೇದನ್ನ ಹೀಗಾಗಬಾರ್ದು, ಹೀಗಿರ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಈಗ ಹೊಸದನ್ನ ಹೀಗ್ ಮಾಡ್ತಾ ಇದಾರಲ್ಲ ಅಂತ, ಇದು ಒಳ್ಳೇದು ಅಂತ ಹೇಳ್ತಾರೆ. ಈ ಒಂದು ಪ್ರಜ್ಞಾಪೂರ್ವಕವಾದ ಚಿಂತನೆ ಇದೆಯಲ್ಲ, ಇದು ಪ್ರತಿಯೊಬ್ರು ಬೆಳೆಸ್ಕೊಳ್ಬೇಕಾದಂಥದ್ದು.
ಆಮೇಲೆ ಅವ್ರದ್ದು ನಾವು ಬಹಳ ಚಿಕ್ಕವರಿದ್ದಾಗಿಂದ ಕೇಳ್ತಿದ್ವಿ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ. ನಮ್ಗೆ ಒಂದು ಪೇಪರ್ ನಲ್ಲಿ ಒಂದು ಪುಟದಷ್ಟು ಬರೀಲಿಕ್ಕೆ ಹಚ್ತಾ ಇದ್ರು ಸ್ಕೂಲಲ್ಲೆಲ್ಲ. ಆದ್ರೆ ನನ್ಗದು ಏನು ಅಂತ ಅಷ್ಟು ಗಮನಕ್ಕೆ ಹೋಗ್ತಿರ್ಲಿಲ್ಲ ಆಗ. ಆದ್ರೆ ಇವತ್ತು ನಾವು ಸರಿಯಾದ ವ್ಯಕ್ತಿಯನ್ನ ನೋಡಿದ್ವಿ ಅಂತ ಅನ್ಸುತ್ತೆ ಈ ಅರ್ಥ ಬರ್ಲಿಕ್ಕೆ. ವಾಣಿರಾವ್ ಅವರು ಬದುಕಿನಲ್ಲಿ ಬಹಳ ಸರಳವಾಗಿ ಬದುಕಿದವರು. ಆ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅನ್ನೋದಕ್ಕಿಂತನೂ ಬೆನಿಫಿಷರಿ ಥಿಂಕಿಂಗ್. ಅವ್ರು ಎಲ್ಲೇ ಹೋದ್ರು ಅಲ್ಲಿ ಒಂದು ಲಾಭದಾಯಕ ಆಗುವ ರೀತಿಯಲ್ಲೇನೆ ಅವ್ರು ಕೆಲಸ ಮಾಡ್ತಿದ್ರು. ಈಗ ಡಿಫೆನ್ಸ್ ನಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಗಳ ಹೆಂಡತಿ ಮಕ್ಕಳಿಗೆ ಲಾಭ ಆಗ್ಲಿ ಅಂತ ಒಂದು ಹೋರಾಟ ಮಾಡಿದ್ರು. ವಿಧವೆಯರಿಗೆ ಮಿಷಿನ್ ಗಳನ್ನ ಕೊಡಿಸುವಂತ ಹೋರಾಟ ಮಾಡಿದ್ರು. ಎಲ್ಲ ದೆಹಲಿಯಲ್ಲಿ, ಕಾನ್ಪುರದಲ್ಲಿ ಅನೇಕ ಕಡೆ ಅನೇಕ ಸಾಮಾಜಿಕ ಸೇವೆಗಳನ್ನ ಮಾಡ್ತಾ ಹೋದ್ರು. ಆದ್ರೆ ಅವ್ರ ಬದುಕು ಮಾತ್ರ ಬಹಳ ಸರಳವಾಗಿತ್ತು. ಅವ್ರು ತಮ್ಮ ಆತ್ಮಕಥೆಯಲ್ಲಿ ತವ್ರ ಮನೆ, ಗಂಡನ ಮನೆ, ತಾವು ಕೆಲಸ ಮಾಡುತ್ತಿದ್ದ ಊರುಗಳು, ಆಮೇಲೆ ಮಕ್ಕಳನ್ನ ಬೆಳೆಸುವ ರೀತಿ, ಇದ್ರಲ್ಲೆಲ್ಲ ಹೇಗೆ ಸರಳತೆ ಇದೆ ಅನ್ನೋದು ನಾವು ಓದ್ತಾ ಹೋದಂಗೆ ಗೊತ್ತಾಗ್ಬಿಡುತ್ತದು. ಆ ಪರಿವಾರದ ವಾತಾವರಣನ ಹೇಳೋ ರೀತಿ, ಆಮೇಲೆ ಮಕ್ಕಳನ್ನ ಬೆಳೆಸೋ ರೀತಿ, ಇವೆಲ್ಲ ಮನುಷ್ಯನ ಬದುಕಿಗೆ ಬಹಳ ಸರಳವಾಗಿದ್ರೆ ಮಾತ್ರ ಜೀವನವೂ ಕೂಡ ಸರಳ ಆಗಿರುತ್ತೆ ಅನ್ನೋ ಅಂಶ ನಮ್ಗೆ ಓದುಗರಿಗೆ ಗೊತ್ತಾಗುತ್ತೆ. ಆಮೇಲೆ ಅವರು ಪತಿಗೆ ಬೀದರ್ ಜಿಲ್ಲೆಗೆ ವರ್ಗಾವಣೆ ಆಗುತ್ತೆ. ಬೀದರ್ ಜಿಲ್ಲೆಗೆ ವರ್ಗಾವಣೆ ಆದಾಗ ಇದು ಹೈದರಾಬಾದ್ ಕರ್ನಾಟಕ ಅಂತ ಹೇಳಿಸ್ಕೊಳ್ತಾ ಇದ್ದ ಕಾಲದಲ್ಲಿ ಅವ್ರು ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ನಿಜಾಮರ ಆಡಳಿತದಿಂದ ಸಾಂಸ್ಕೃತಿಕ ಲೋಕ ಬಹಳ ತಲ್ಲಣಗೊಂಡಿರುತ್ತೆ. ಶಿಕ್ಷಣ ಇಲ್ಲ, ಮಹಿಳೆಯರಿಗೆ ಸ್ವಾತಂತ್ರ್ಯ ಇಲ್ಲ. ಊರು ಅಂತಂದ್ರೆ ಒಂದ್ ರೀತಿ ಮರುಭೂಮಿ ತರ ಇರುತ್ತೆ. ಅಂತ ಊರಿಗೆ ಅವ್ರು ಹೋದಾಗ ಅಲ್ಲಿ ಶಿಕ್ಷಣವನ್ನ ಮಕ್ಕಳಿಗೆ ಹೇಗೆ ಕೊಡಿಸೋದು ಅನ್ನೋ ಒಂದು ದೊಡ್ಡ ಸಮಸ್ಯೆ ಬರುತ್ತೆ. ಇಲ್ಲಿ ಇವರು ಸಾಹಸ ಪ್ರವೃತ್ತಿ ಮತ್ತೆ ಅವರು ಬಹಳ ದಿಟ್ಟೆ ಅನ್ನೋದಕ್ಕೆ ಆ ಬೀದರ್ನಲ್ಲಿ ಅವರು ಸೈಕಲ್ನ ಹೊಡ್ಕೊಂಡು ಹೋಗಿ ಸ್ಕೂಲ್ ಹುಡ್ಕೋದು, ಬಾಡಿಗೆ ಮನೆ ಹುಡ್ಕೋದು, ಇಂಥದನ್ನೆಲ್ಲ ಮಾಡಕ್ ಹೋಗ್ತಾರದು. ಆದ್ರೆ ಅಲ್ಲಿ ಜನರಿಗೆ ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಟ್ಟು ಗೊತ್ತೇ ಇಲ್ಲ. ನೀವ್ ಈ ತರ ಮಾಡಬಾರ್ದು ಅಂತ ಅವ್ರನ್ನ ಹೇಳಿ ಮನೆಗೆ ಕಳಿಸ್ತಾರೆ. ಇದು ಒಂದ್ ರೀತಿ ಬಹಳ ಆ ಪ್ರದೇಶದಿಂದ ಈ ಪ್ರದೇಶಕ್ಕೆ ಹೋದಾಗ ಎಷ್ಟು ಭಿನ್ನತೆ, ಸಾಂಸ್ಕೃತಿಕ ಭಿನ್ನತೆಯನ್ನ ಅವರು ಎದುರುಗೊಳ್ತಾರಲ್ಲಿ. ಇಲ್ಲಿ ಬಹಳ ಸ್ವಾತಂತ್ರ್ಯದ ವಾತಾವರಣದಲ್ಲಿ ಬೆಳೆದವರು ಅಲ್ಲಿ ಸ್ವಾತಂತ್ರ್ಯನೇ ಇಲ್ಲದ ಒಂದು ಊರಿಗೆ ಹೋದಾಗ ಅಂತ ಊರ್ನಲ್ಲೂ ಕೂಡ ಅವರು ತಮ್ಮ ಹೋರಾಟವನ್ನ ನಿಲ್ಸೋದಿಲ್ಲ. ಅಲ್ಲಿ ಶೈಕ್ಷಣಿಕವಾಗಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಇದ್ರಲ್ಲಿ ಅವರು ರೆಫರೆನ್ಸಿಗೆ ನಾರ್ಮಾ ಫೆಂಡ್ರಿಕ್ ಹೈಸ್ಕೂಲ್ ಮತ್ತೆ ಮಿಸ್ಟರ್ ಜ್ಞಾನಿ ಅವರ ಪ್ರಿನ್ಸಿಪಾಲ್ ಆದಂತ ಮಿಸ್ಟರ್ ಜ್ಞಾನಿ ಅವರ ಹೆಸರನ್ನ ಹೇಳ್ತಾರೆ. ನನಗೆ ಒಂದು ಸಂತೋಷ ಆಗಿದ್ ಏನು ಅಂತಂದ್ರೆ, ನಾನು ನಾರ್ಮಾ ಫೆಂಡ್ರಿಕ್ ಸ್ಕೂಲ್ ನಲ್ಲೇ ಓದ್ದೆ. ಆದ್ರೆ ನಾವು ಮಿಸ್ಟರ್ ಜ್ಞಾನಿಯನ್ನು ನೋಡ್ಲಿಲ್ಲ. ಮಿಸಸ್ ಜ್ಞಾನಿ ಅವರು ನಾವು ಇದ್ದ ಸಂದರ್ಭದಲ್ಲಿ ಇಂಗ್ಲಿಷ್ ಕಲಿಸಿ ರಿಟೈರ್ಡ್ ಆದ್ರು. ಹಾಗಾಗಿ ಈ ಶಾಲೆಯ ಹಿನ್ನೆಲೆ ಕೂಡ ನನಗೆ ಬಹಳ ಕುತೂಹಲ ಹುಟ್ಟಿಸಿ ಈ ಅಧ್ಯಾಯವನ್ನ ಬಹಳ ಆಸಕ್ತಿಯಿಂದ ನಾನು ಓದ್ಕೊಂಡು ಹೋದೆ. ನಾವೆಲ್ಲ ಓದ್ಬೇಕಾದ್ರೆ 7ನೇ ತರಗತಿಗೆ ಬೋರ್ಡ್ ಎಕ್ಸಾಮ್ ಇರ್ಲಿಲ್ಲ. ಆ 7ನೇ ತರಗತಿಗೆ ಬೋರ್ಡ್ ಎಕ್ಸಾಮ್ ಇಲ್ಲದೆ ಇರೋದಕ್ಕೆ ಕಾರಣ ಅದರ ಹಿಂದೆ ವಾಣಿರಾವ್ ಅವರ ಒಂದು ಪ್ರಯತ್ನ ಇದೆ ಅನ್ನೋದು ಈ ಅಧ್ಯಾಯ ಓದಿದಾಗ ನಮ್ಗೆ ಗೊತ್ತಾಯ್ತು. ಅಲ್ಲಿ ಸೆಂಟ್ರಲ್ ಸಿಲೆಬಸ್ ಮತ್ತು ಸ್ಟೇಟ್ ಸಿಲೆಬಸ್ ಅನ್ನ ಚಾಲನೆಗೆ ತಂದವರು ಡಾಕ್ಟರ್ ವಾಣಿ ರಾವ್ ಅವರು. ಹೀಗೆ ಶೈಕ್ಷಣಿಕ ಕ್ಷೇತ್ರಕ್ಕೆ ಮಕ್ಕಳ ಶಿಕ್ಷಣ ಹೇಗೆ ಅಭಿವೃದ್ಧಿಗೊಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಯಾವಾಗ್ಲೂ ಆಲೋಚನೆ ಮಾಡ್ಕೊಂಡು ಅದರ ಬಗ್ಗೆ ಪ್ರಯತ್ನ ಮಾಡ್ಕೊಂಡು ಎಲ್ಲಿ ಹೋಗ್ತಾರೋ ಅಲ್ಲಿ ಆ ವ್ಯವಸ್ಥೆಯನ್ನು ಮಾಡುವ ಪ್ರಯತ್ನದಲ್ಲೇ ಅವ್ರು ಇರ್ತಿದ್ರು. ಈ ಹೈದರಾಬಾದ್ ಕರ್ನಾಟಕ ಅಂದ ಕೂಡ್ಲೆ ಅವರು ಎಲ್ಲಾ ಭಾಗದ ಎಲ್ಲೆಲ್ಲಿ ಭಾಷೆ ಮತ್ತೆ ಊರಿನ ಸಮಸ್ಯೆ ಬರುತ್ತೋ ಅದನ್ನೆಲ್ಲ ನೆನಪಿಸ್ಕೊಳ್ತಾರೆ. ಹೇಗೆ ಬೆಳಗಾವಿಯಲ್ಲಿ ನಡೀತಿರೋಂಥ ಡಿಸ್ಪ್ಯೂಟ್ ಇವತ್ತಿಗೂ ಕೊನೆ ಆಗಿಲ್ಲ. ಆಮೇಲೆ ಸೊಲ್ಲಾಪುರದಲ್ಲಿ ಕನ್ನಡಿಗರು ಜಾಸ್ತಿ ಇದ್ರೂ ಕೂಡ ಅದು ಮಹಾರಾಷ್ಟ್ರಕ್ಕೆ ಸೇರಿದೆ. ಆಮೇಲೆ ಕಾಸರಗೋಡ್ನಲ್ಲಿ ಬಹಳಷ್ಟು ಕನ್ನಡಿಗರು ಇದ್ರೂ ಕೂಡ ಅದು ಕೇರಳಕ್ಕೆ ಹೋಗಿದೆ. ಇಂಥದೆಲ್ಲ ಆಗ್ಬಾರ್ದು ಅನ್ನೋ ದೃಷ್ಟಿಕೋನನ ಇಟ್ಟುಕೊಂಡು ಅವರು ಪ್ರಜ್ಞೆಯಿಂದ ಬರಹದಲ್ಲಿ ಅದನ್ನೆಲ್ಲ ನಮೂದಿಸ್ತಾ ಹೋಗ್ತಾರೆ. ಈ ಬೀದರ್ ಜಿಲ್ಲೆಗೆ ಅವರು ಅಷ್ಟೆಲ್ಲ ಹೋರಾಟ ಮಾಡಿದ್ಮೇಲೆ ಅಲ್ಲೇ ಅವರು ಉಪಾಧ್ಯಾಯಿನಿ ಆಗಿ ಕೆಲಸಕ್ಕೆ ಸೇರುವಂತ ಅವಕಾಶ ಕೂಡ ದೊರೆಯುತ್ತೆ. ಇನ್ನು ವಾಣಿರಾವ್ ಅವರ ತಮ್ಮ ತಂದೆಯವರ ಬಗ್ಗೆ ಒಂದಿಷ್ಟು ಹೇಳ್ತಾರೆ. ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ
ಎಲ್ಲಾ ವಿದೇಶಿಯರ ಸಂಪರ್ಕ ಎಲ್ಲ ಇರುತ್ತೆ ಅವರಿಗೆ ಆಗಿನ ವಾತಾವರಣದಲ್ಲಿ. ಅವರನ್ನ ತಮ್ಮ ಮನೆಗೆ ಊಟಕ್ಕೆ ಕರೆದು ಈ ನಮ್ಮ ದೇಸಿ ಸಂಸ್ಕೃತಿಯ ಪ್ರಕಾರ ಬಾಳೆ ಎಲೆ ಎಲ್ಲ ಇಟ್ಟು ನಮ್ಮದೇ ಆಹಾರವನ್ನು ಅವರಿಗೆ ಕೊಡ್ಬೇಕು ಅಂತೇಳಿ ಮನೆಯಲ್ಲಿ ಆ ಎಲ್ಲ ಚರ್ಚೆ ಎಲ್ಲ ಮಾಡಿ ನಮ್ಮದೇ ಆಹಾರನ ಅವ್ರಿಗೆ ಕೊಟ್ಟಾಗ ಅದು ಒಂದ್ ರೀತಿ ತಮಾಷೆ ಅನ್ಸುವ ರೀತಿಯಲ್ಲಿ ಕೋಸಂಬರಿಗೆ ಆ ವಿದೇಶಿಯರು ಸಾಲಡ್ ಅನ್ನೋದು, ಹಪ್ಪಳಕ್ಕೆ ದೊಡ್ಡ ಚಿಪ್ಸ್ ಅನ್ನೋದು, ಇದೆಲ್ಲ ಒಂದ್ ರೀತಿ ಓದುವಾಗ ಬಹಳ ಖುಷಿ ಕೊಡುವಂತ ಅಂಶಗಳಿವೆಲ್ಲ. ವಾಣಿರಾವ್ ಅವರು ಈ ಕೃತಿಯನ್ನ ಅವರ ತಂದೆ ಮತ್ತು ತಾಯಿಗೆ ಅರ್ಪಣೆ ಮಾಡಿದ್ದಾರೆ. ನನ್ನನ್ನು ಒಬ್ಬ ವ್ಯಕ್ತಿಯಾಗಿ ರೂಪಿಸಿದ ನನ್ನ ಪೂಜ್ಯ ತಂದೆ ತಾಯಿಗೆ ಈ ಕೃತಿಯನ್ನು ಅರ್ಪಿಸುತ್ತೇನೆ ಅಂತ ಬರೆದಿದ್ದಾರೆ. ಈ ಕೃತಿ ಪ್ರಾರಂಭ ಆಗೋದು ತಾಯಿ ತಂದೆಗೆ ಅರ್ಪಣೆ ಮಾಡೋದ್ರಿಂದ, ಆಮೇಲೆ ಕೃತಿ ಕೊನೆಗೊಳ್ಳೋದು ತಾಯಿಯ ಕುರಿತು ಬರೆದಾಗ ಉಪಸಂಹಾರ ಅಂತ ಹೇಳಿ ಮತ್ತೆ ಅಲ್ಲಿ ತಾಯಿಯನ್ನ ಅವರು ನೆನೆಸ್ಕೊಳ್ತಾರೆ. ಅಂದ್ರೆ ನನ್ಗೆ ಅಲ್ಫಾನ್ಸ್ ಡಿ ಲಮಾರ್ಟಿನ್ ಹೇಳಿದ್ದು ಒಂದು ಮಾತು, ದೇರ್ ಈಸ್ ಎ ವುಮನ್ ಎಟ್ ದ ಬಿಗಿನಿಂಗ್ ಆಫ್ ಆಲ್ ಗ್ರೇಟ್ ಥಿಂಗ್ಸ್ ಅಂತ ಒಂದು ಮಾತು ಬರುತ್ತೆ. ಹಾಗೆ ವಾಣಿರಾವ್ ಅವರು ಇವತ್ತು ಇಷ್ಟು ದೊಡ್ಡ ಅಧ್ಯಾಪಕಿ, ಲೇಖಕಿ, ಸಮಾಜ ಸೇವಕಿ, ಹೋಮಿಯೋಪತಿ ವೈದ್ಯೆ, ಸಂಘ ಸಂಸ್ಥೆಗಳ ಒಡನಾಟ, ವಿದ್ಯಾಸಂಸ್ಥೆಗಳಲ್ಲಿ ಸದಸ್ಯರಾಗಿದ್ದಾರೆ. ದೆಹಲಿಯಲ್ಲಿ ಇದ್ದಾಗ ಭಾರತೀಯ ಸೇನೆ ಸಂಸ್ಥೆಯ ಮಹಿಳಾ ವಿಭಾಗದ ಅಧ್ಯಕ್ಷೆಯಾಗಿ ಸೇವೆ ಸಲ್ಲಿಸಿದ್ದಾರೆ. ಇಷ್ಟೆಲ್ಲ ಮಾಡ್ಬೇಕಾದ್ರೆ ಅವರಿಗೆ ಬೆನ್ನೆಲುಬಾಗಿ ಇದ್ದವರು ತಾಯಿ ಅಂತ ಅವರು ಜ್ಞಾಪಿಸ್ಕೊಳ್ತಾರೆ. ಹೀಗೆ ಅವರು ಪ್ರತಿಯೊಂದು ಹೆಜ್ಜೆಯಲ್ಲೂ ತಮ್ಮ ತಾಯಿಯವರನ್ನ ನೆನೆಸ್ಕೊಳ್ತಾರೆ. ಈ ಕೃತಿ ಆರಂಭ ಮತ್ತು ಕೊನೆ ಅದರಿಂದನೇ ಆಗಿರೋದ್ರಿಂದ ಈ ಜಗತ್ನಲ್ಲಿ ಕೂಡ ನಮ್ಗೆ ತಾಯಿ ಅನ್ನೋ ಒಂದು ಶ್ರೇಷ್ಠತೆಯನ್ನ ಈ ಕೃತಿ ಮುಖಾಂತರ ಇನ್ನೊಮ್ಮೆ ಹೇಳಿಕೊಡ್ತಾರೆ. ಹೀಗೆ ವಾಣಿರಾವ್ ಅವರು ಇದೊಂದು ಸುಸಂಸ್ಕೃತವಾದ ಕೃತಿ ಅಂತ ನಾವು ಹೇಳ್ಬಹುದು. ಈಗ ನಾವು ಒಂದು ಟೈಮ್ ಪಾಸ್ ಅನ್ನುವಂತ ಆತ್ಮಕಥನ ಪ್ರತಿಮಾ ಬೇಡಿಯವರು ಬರೆದಂತ ಕೃತಿಯನ್ನ ರವಿ ಬೆಳಗೆಯವರು ಅನುವಾದ ಮಾಡಿದ್ದಾರೆ. ನನ್ಗೆ ಅದನ್ನು ಓದಿದಾಗ ಇದು ಸಮಾಜಕ್ಕೆ ಏನು ಸಂದೇಶ ಕೊಡುತ್ತೆ ಅಂತ ಒಂದು ಪ್ರಶ್ನೆ ಹುಟ್ಟಿತ್ತು. ಅಲ್ಲಿ ಕಾಮವನ್ನ ವೈಭವೀಕರಿಸಿ ಮುಕ್ತವಾಗಿ ಬರೆದ್ಬಿಟ್ಟಿದ್ರು. ಅದರಿಂದ ಏನು ಸಾಧಿಸ್ದಂಗ ಆಗುತ್ತೆ? ಮನುಷ್ಯನಿಗೆ ಸ್ವಾತಂತ್ರ್ಯ ಇರಬೇಕು, ಆದ್ರೆ ಸ್ವೇಚ್ಛಾಚಾರ ಇರಬಾರ್ದು ಅಂತ ಆ ಕೃತಿಯನ್ನು ಓದಿದಾಗ ನನಗನ್ನಿಸ್ತು. ಆದ್ರೆ ಈ ಹೆಜ್ಜೆಗಳ ಕೃತಿಯನ್ನು ಓದಿದಾಗ ಇದರಲ್ಲಿ ಸ್ವಾತಂತ್ರ್ಯ ಇದೆ, ಅದು ಬಹಳ ಅರ್ಥಪೂರ್ಣವಾಗಿ ಬಳಸಲಾಗಿದೆ ಅಂತ ಅನ್ನಿಸ್ತು. ಇದು ಒಂದು ಬಹಳ ಉತ್ತಮವಾದ ಕೃತಿ. ಹೇಮಲತಾ ಮಹಿಷಿ ಅವರು ಹೇಳ್ದ ಹಾಗೆ ಇದರಲ್ಲಿ ಇನ್ನೊಂದಿಷ್ಟು ಮಾರ್ಪಾಡು ಆಗಿದ್ರೆ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಅಲ್ಲಿ ಅವರು ಬಹಳಷ್ಟು ಸ್ಥಳಗಳನ್ನ ನೋಡಿದ್ದಾರೆ. ಉತ್ತರ ಭಾರತದ ಅನೇಕ ಸ್ಥಳಗಳನ್ನ ಅವರು ಪ್ರವಾಸ ಕಥನದ ರೀತಿಯಲ್ಲಿ ಅಲ್ಲಿ ನಿರೂಪಣೆ ಮಾಡಿದ್ದಾರೆ. ನಮ್ಗೆ ಅದರ ಮಾಹಿತಿ ಕೂಡ ಇದರಲ್ಲಿ ಸಿಗುತ್ತೆ. ಇನ್ನೂ ಒಂದಿಷ್ಟು ಸಮಾಲೋಚನೆಯಾಗಿ ಅವರು ಬರೆದಾಗ ಅದು ಇನ್ನೊಂದಿಷ್ಟು ಅದ್ಭುತವಾದ ಒಳಗಿನ ಅವರ ಆಂತರಿಕ ಅಂಶಗಳನ್ನೆಲ್ಲ ಹೊರಗೆ ತೆಗಿಬಹುದು ಅಂತ ಅನ್ಸುತ್ತೆ. ಅವರು ಭಾವನಾತ್ಮಕವಾಗಿ ಈ ಕೃತಿಯಲ್ಲಿ ಹೆಚ್ಚು ಹೇಳಿಕೊಂಡಿಲ್ಲ, ಅದನ್ನ ಅವರೇ ಹೇಳ್ತಾರೆ. ಅದರಲ್ಲಿ ನಾನು ವೈಯಕ್ತಿಕವಾಗಿ ಏನು ಹೇಳಲಿಕ್ಕೆ ಹೋಗಲ್ಲ ಅಂತ. ವಿವಾಹದ ಬಗ್ಗೆ ಹೇಳಿದ್ರು, ಮಕ್ಕಳ ಬಗ್ಗೆ ಹೇಳಿದ್ರು, ಅವ್ರು ಎಲ್ಲೆಲ್ಲಿ ವರ್ಗಾವಣೆ ಆಯ್ತು ಅದ್ರ ಬಗ್ಗೆ ಹೇಳಿದ್ರು. ಆದ್ರೆ ಇನ್ನೊಂದಿಷ್ಟು ಭಾವನಾತ್ಮಕ ಅಂಶಗಳನ್ನ ಅವರು ಒತ್ತಾಯ ಪೂರ್ವಕವಾಗಿ ಹೇಳಿಲ್ಲ ಅಂತ ಅನ್ಸುತ್ತೆ. ಆಮೇಲೆ ಒಂದು ವಯಸ್ಸಿಗೆ ಹೋದ್ಮೇಲೆ ಹಳೆಯದು ಅಷ್ಟು ಮಹತ್ವ ಅಲ್ಲ ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಹಾಗೆ ಅದು ಮಹತ್ವ ಇದ್ದಾಗಲೇ ನಾವು ಹೇಳ್ಕೊಳ್ಬೇಕು. ಈಗ ಹೇಮಲತಾ ಮಹಿಷಿ ಅವರು ಹೇಳಿದ ಹಾಗೇನೆ ಇನ್ನೊಂದು 15 ವರ್ಷ ಮೊದ್ಲೇ ಆತ್ಮಕಥನವನ್ನ ಬರೆದಿದ್ರು ಅದು ಹೊರಗೆ ಬರ್ತಿತ್ತೇನೋ ಅಂತ ನನ್ಗನ್ಸುತ್ತೆ. ಅವರ ನಿರೀಕ್ಷೆಗಳು ಅದು ನಿಜ ಹೌದು ಅಂತ ನನಗೂ ಅನ್ನಿಸ್ತು. ಈಗ ಯಾವುದೇ ಆದ್ರೂ ನಮ್ಗೆ ಇದು ಪರಿಪೂರ್ಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದ್ರಲ್ಲಿ ಯಾಕೆ ಅಂದ್ರೆ ಅಲ್ಲಿ ಪೊಟೆನ್ಶಿಯಲ್ ಅಷ್ಟಿದೆ. ಅವರ ಅನುಭವದ ವಿಸ್ತಾರವನ್ನ ನೋಡಿದ್ರೆ ಇಷ್ಟು ಅಗಾಧ ಕಡಲಿದೆ ಅಂದ್ರೆ ಅಷ್ಟು ಅಗಾಧವಾದ ಕಡಲು. ಈಗ ನಾನು ಹೇಳಿದ್ದು ಆ ಸಮುದ್ರದ ಒಳಗಿನ ಒಂದು ಬೊಗಸೆ ನೀರು ಅಂತ ಮಾತ್ರ ಹೇಳ್ಬೋದು ಅಷ್ಟೇ. ಅದರ ಹಿನ್ನೆಲೆಯಲ್ಲಿ ಏನೇನು ನಡೆದಿರ್ಬೋದು, ಏನೇನು ಇದೆ ಅನ್ನೋದು ಸಮೇತ ನಮ್ಗೆ ಹೊಳಿಯುತ್ತೆ ಅದನ್ನ ಓದ್ಬೇಕಾದ್ರೆ. ಅವರು ಬದುಕಿನಲ್ಲಿ ವೈಯಕ್ತಿಕವಾದ ಹೋರಾಟದ ಒಂದೇ ಒಂದು ಉದಾಹರಣೆಯನ್ನು ಅದರಲ್ಲಿ ಕೊಟ್ಟಿದ್ದಾರೆ. ಪತಿಯ ಅನಾರೋಗ್ಯ, ಮಕ್ಕಳಿಗೆ ಶಾಲೆಗೆ ಸೇರಿಸುವಂತ ಸಂದರ್ಭ, ಆಮೇಲೆ ಅಲ್ಲಿ ದೆಹಲಿಯ ಉಷ್ಣಾಂಶ, ಅಲ್ಲಿ ಒದ್ದಾಡುವಂಥದ್ದು, ಇಂಥದ್ದೆಲ್ಲ ಇನ್ನೂ ಹೆಚ್ಚಿನದು ನಮ್ಮ ಓದುಗರಿಗೆ ಅವರು ಕೊಡಬಹುದಾಗಿತ್ತೇನೋ ಅಂತ ನನಗೂ ಈಗ ಹೇಮಲತಾ ಮಹಿಷಿ ಅವರ ಮಾತುಗಳನ್ನ ಕೇಳಿದಾಗ ಅನ್ನಿಸ್ತು. ಇವರಿಂದ ಇದರ 2ನೇ ಭಾಗ ಬರ್ಲಿ, ಅದರಲ್ಲಿ ಅವರಲ್ಲಿ ಏನೇನೋ ಉಳ್ಕೊಂಡಿದೆಯೋ ಅದರಲ್ಲಿ ಬರೀಲಿ ಅಂತ ನಾನು ಅವರಿಗೆ ನಿವೇದನೆ ಮಾಡ್ಕೊಳ್ತೇನೆ.
ನಾನು ಇಷ್ಟೊತ್ತು ಮಾತಾಡಿದಾಗ ವಾಣಿರಾವ್ ಅಂತ ಹೆಸರು ಹಿಡಿದು ಹೇಳಿದೀನಿ, ಹೇಮಲತಾ ಮಹಿಷಿ ಅಂತ ಹೆಸರು ಹಿಡಿದು ಹೇಳಿದೀನಿ. ಆದ್ರೆ ನೀವೆಲ್ಲರೂ ನಮ್ಗೆ ಅವ್ವ ಅಮ್ಮ ಇದ್ದ ಹಾಗೆ. ಈ ಕೇಳುಗರ ರಸಭಂಗ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಿಮ್ಮ ಹೆಸರು ಹಿಡಿದು ಕರೆದಿದ್ದೇನೆ. ಇದಕ್ಕೆ ನನ್ನಿಂದ ಕ್ಷಮೆ ಇರಲಿ. ಈ ಕೃತಿಯನ್ನು ಪ್ರತಿಯೊಬ್ಬರು, ನಾನು ಹೇಳಿದ್ದು ಬಹಳ ಕಡಿಮೆ, ಪೂರ್ತಿಯಾಗಿ ಓದುವಂಥದ್ದು. ಇದು ಸಮಾಜಕ್ಕೆ ಒಂದು ಮಾದರಿ ಮತ್ತೆ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ, ಅದರಲ್ಲೂ ಮಹಿಳೆಯರು ಹೇಗೆ ಸಾಹಿತ್ಯ, ಸಂಸಾರ, ಸಮಾಜ ಇದೆಲ್ಲದಕ್ಕೂ ಸಮಯ ಕೊಡ್ಲಿಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನ ಈ ಕೃತಿಯಿಂದ ತಿಳ್ಕೊಬಹುದು. ಅವರು ಯಾವ ಯಾವ ವಯಸ್ಸಿನಲ್ಲಿ ಏನೇನು ಮಾಡಿದ್ರು ಅಂತ ನಂಗೆ ಓದ್ಬೇಕಾದ್ರೆ ಹುಚ್ಚಿ ಹಿಡ್ದಂಗೆ ಆಯ್ತು. ಅಷ್ಟು ಕೆಲಸಗಳನ್ನ, ಅಷ್ಟು ಸಾಧನೆಯನ್ನ ಹೇಗೆ ಮಾಡಿರ್ಬೋದು ಇವರು. 8 ವರ್ಷ ಹೋಮಿಯೋಪತಿ ವೈದ್ಯ ಆಗ್ಲಿಕ್ಕೆ ಅವರು 8 ವರ್ಷ ಶ್ರಮ ಪಟ್ಟಿದ್ದಾರೆ. ಅದರಲ್ಲೇ ಆಳವಾಗಿ ಅಧ್ಯಯನ ಮಾಡಿ PhD ಮಾಡಿದ್ದಾರೆ. ಈ ಅಧ್ಯಯನ ಮಾಡುವಾಗಿನ ಅವರ ಅನುಭವಗಳನ್ನು ಅವ್ರು ಇನ್ನೂ ವಿಸ್ತಾರವಾಗಿ ಹೇಳ್ಬಹುದಾಗಿತ್ತು. ಅದು ಆ ಕ್ಷೇತ್ರಕ್ಕೆ ಹೋಗುವಂತ ಯುವತಿಯರಿಗೆ ಅದು ಪ್ರೇರಣೆ ಆಗ್ಲಿಕ್ಕೆ ಸಾಧ್ಯ ಇದೆ. ಹೀಗೆ ಅನೇಕ ಓದುವಾಗ ಅನೇಕರಿಗೆ ಏನೇನೋ ಅನ್ನಿಸ್ಬೋದು. ಆದ್ರೆ ಇದು ಒಟ್ಟಾರೆ ಇಡಿಯಾಗಿ ಒಂದು ಬದುಕಿನ ಆತ್ಮಕತೆ. ಇದರಲ್ಲಿ ನಾವು ಕಂಡುಕೊಂಡಿದ್ದು ಬಹಳ ವಿಸ್ತಾರವಾದದ್ದು. ನಮಗೆ ಅನ್ಸಿದ್ದು ನಾವು ಹೇಳ್ತೀವಿ, ಆದ್ರೆ ಇದೊಂದು ಪರಿಪೂರ್ಣ ಕೃತಿಯಾಗಿ ಮಹಿಳೆಗೆ ಪ್ರೇರಣಾದಾಯಕವಾಗಿದೆ, ಸ್ಫೂರ್ತಿದಾಯಕವಾಗಿದೆ ಅಂತ ಹೇಳ್ತಾ ನನ್ನ ಈ ಪರಿಚಯವನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸರಳ ಜೀವನ, ಉನ್ನತ ಚಿಂತನೆ ಮಾಡಿದ ಡಾಕ್ಟರ್ ವಾಣಿರಾವ್ ಅವರ ಆತ್ಮಕಥಾನಕ ಹೆಜ್ಜೆಗಳು ಕುರಿತು ಸಾಕಷ್ಟು ವಿವರಗಳನ್ನು ಕುತೂಹಲ ಹುಟ್ಟಿಸುವಂತೆ ಕಾವ್ಯಶ್ರೀ ಮಹಾಗಾಂವ್ಕರ್ ಅವರು ಕಟ್ಟಿಕೊಟ್ಟಿದ್ದಾರೆ. ಪುಸ್ತಕವನ್ನು ಕೊಂಡು ಎಲ್ಲರೂ ಓದಲಿ ಎಂಬ ಆಶಯವನ್ನು ವ್ಯಕ್ತಪಡಿಸಿದ ಅವರಿಗೆ ಸಂಘದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುವೆ. ಈಗ ಲೇಖಕಿ ಡಾಕ್ಟರ್ ವಾಣಿರಾವ್ ಅವರ ಮನದ ಮಾತುಗಳನ್ನು ಕೇಳುವ ಸಮಯ. ಎಲ್ಲರಿಗೂ ನಮಸ್ಕಾರ. ಇಷ್ಟು ಹೊತ್ತು ನನ್ನ ಕೃತಿಯ ಬಗ್ಗೆ ಹೇಳಿದ ಶ್ರೀಮತಿ ಹೇಮಲತಾ ಮಹಿಷಿ ಅವರಿಗೂ ಮತ್ತು ಕೃತಿಯನ್ನು ಸವಿಸ್ತಾರವಾಗಿ ವರ್ಣಿಸಿ ಹೇಳಿದ ಶ್ರೀಮತಿ ಕಾವ್ಯಶ್ರೀ ಅವರಿಗೂ ನನ್ನ ಧನ್ಯವಾದಗಳನ್ನು ಹೇಳುತ್ತಾ, ನಾನು ಈ ಕೃತಿಯನ್ನು ಏಕೆ ಬರದೆ ಅಂತ ಅದರಲ್ಲಿ ಬರೆದುಕೊಂಡಿದ್ದೇನೆ. ಅದನ್ನ ಓದಿದವರಿಗೆ ತಿಳಿಯುತ್ತೆ. ಇನ್ನು ಕೆಲವರಿಗೆ ಅದು ಪೂರ ಆಗಿಲ್ಲ ಅಂತ ಅನ್ನಿಸುತ್ತೆ. ಅದು ನಿಜ, ಇದನ್ನು ಖಂಡಿತ ಒಪ್ಪಿಕೊಳ್ಳುತ್ತೇನೆ. ಏಕೆಂದರೆ ಜೀವನದಲ್ಲಿ ಸಿಹಿ ಕಹಿ ಎಲ್ಲ ಬರುತ್ತದೆ. ಕೆಲವೊಮ್ಮೆ ಬರೆಯುವಾಗ ಕಹಿ ಬಂದು ಬಿಡುತ್ತದೆ. ಅದನ್ನು ಓದಿ ಯಾರು ಸಂತೋಷ ಪಡ್ತಾರೆ ಹೇಳಿ? ಅದಕ್ಕಾಗಿ ಅದನ್ನು ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ. ಇನ್ನು ಸಮಾಜಕ್ಕೆ ಇದನ್ನು ಕೊಡೋದ್ರಿಂದ ಸಮಾಜಕ್ಕೆ ಏನೇನು ಬೇಕೋ ಅದನ್ನು ಮಾತ್ರ ತೆಗೆದುಕೊಂಡು ನಾನು ಕೊಟ್ಟಿದ್ದೇನೆ. ಈಗಿನ ಲೇಖಕಿಯರಿಗೆ ಒಂದು ಸ್ಫೂರ್ತಿದಾಯಕವಾಗಿ ಇರಲಿ ಎಂದು. ನಾನು ಇನ್ನು ನನ್ನ ಪುರಾಣವನ್ನು ಸವಿಸ್ತಾರವಾಗಿ ಬರೆದರೆ ಯಾವ ಲೇಖಕಿ ತಾನೇ ಇದನ್ನು ಗಂಟೆಗಟ್ಟಲೆ ಹಿಡಿದು ಈಗಿನ ಕಾಲದಲ್ಲಿ ಓದಬಹುದು ಹೇಳಿ? ಈ ಕಂಪ್ಯೂಟರ್ ಯುಗದಲ್ಲಿ ಎಲ್ಲರಿಗೂ ಬೇಗ ಬೇಗ ಕೆಲಸ ಆಗಬೇಕು. ಸ್ವಲ್ಪ ಸ್ವಲ್ಪ ಅದರಲ್ಲೇ ಓದಿ ತಮಾಷೆಯಾಗಿ ಇರಬೇಕು. ಇಂಥ ಕಾಲದಲ್ಲಿ ಇಷ್ಟು ದೊಡ್ಡ ಕೃತಿಯನ್ನು ಇನ್ನೂ ದೊಡ್ಡದಾಗಿ ಬರೆದು ಓದಿ ಸಾಕಾಗಬಹುದೇ ಎನ್ನುವ ಭ್ರಮೆಯೂ ನನಗೆ ಬಂದಿತ್ತು. ಹಾಗಾಗಿ ನಾನು ಇದನ್ನು ಆದಷ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳಿದ್ದೇನೆ. ಎಲ್ಲರೂ ಇಷ್ಟಪಟ್ಟರೆ ಖಂಡಿತ ಇನ್ನೊಮ್ಮೆ ಮಾಡಬಹುದು, ಬದುಕಿದ್ದರೆ, ಗೊತ್ತಿಲ್ಲ. ಈಗ ನೀವೇನಾದರೂ ಪ್ರಶ್ನೆಗಳನ್ನು ಕೇಳುವುದಿದ್ರೆ ಕೇಳಬಹುದು. ಮೊದಲಿಗೆ ನಾನು ವನಮಾಲಾ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಅವರು ನನ್ನ ಕೃತಿಯನ್ನು ಹೊರತರಲು ಸಹಕಾರ ಮಾಡಿ ಈ ಸಂಭ್ರಮವನ್ನು ಹೆಚ್ಚಿಸಿರುವ ಅವರಿಗೆ ಅಭಿನಂದನೆಗಳು. ಮತ್ತು ಈ ಕೃತಿಯನ್ನು ಬಿಡುಗಡೆ ಮಾಡುವ ಹೇಮಲತಾ ಮಹಿಷಿ ಅವರಿಗೂ ಶ್ರೀಮತಿ ಕಾವ್ಯಶ್ರೀ ಅವರಿಗೂ ನನ್ನ ಅಭಿನಂದನೆಗಳು. ಈಗ ಪ್ರಶ್ನೆಗಳನ್ನು ಕೇಳುವವರು ಕೇಳಬಹುದು. ನಾನು ಡಾಕ್ಟರ್ ನೀಲಾಂಬಿಕಾ ಅಂತ ಹೇಳಿ ಗುಲ್ಬರ್ಗಾಲಿಂದ ಮಾತಾಡ್ತಾ ಇದ್ದೀನ್ರಮ್ಮ. ಹೇಳಿ. ಮೊದಲಿಗೆ ನಿಮ್ಗ ಬಹುದೊಡ್ಡ ಅಭಿಮಾನದ ಅಭಿನಂದನೆಗಳು. ಹೇಳಿ. ನಮ್ಮ ಹೇಮಲತಾ ಮತ್ತು ಕಾವ್ಯಶ್ರೀ ಅವರು ಮಾತಾಡಿದ್ದನ್ನ ಕೇಳಿದಾಗ ಆ ಹೆಣ್ಣು ಮಗಳು ಯಾವ ಮಟ್ಟಕ್ಕೆ ಏರ್ಲಿಕ್ಕೆ ಸಾಧ್ಯ ಇದೆ ಅನ್ನುವುದನ್ನ ನಿಮ್ಮ ಒಂದು ಚರಿತ್ರೆಯಿಂದ ನಾವು ತಿಳ್ಕೊಂಡೇವಮ್ಮ.
ಆದ್ರೆ ಒಂದು ಸ್ವಲ್ಪ ಅಲ್ಲಿ ಹೇಮಲತಾ ಮೇಡಮ್ ಅವರು ಮಾತಾಡುವಾಗ ಒಂದು ಬಹಳ ದೊಡ್ಡ ಖೇದದ ಒಂದು ಮಾತನ್ನ ಆಡಿದ್ರು. ಯಾವುದು ಅಂದ್ರೆ ಅವಾಗ ವಿಧವೆಯರು ಉಪಾಧ್ಯಾಯರಾಗ್ಬೇಕಾಗಿತ್ತು ಅನ್ನುವಂತಹ ಒಂದು ಚಿಂತನೆ. ಅದ್ರ ಬಗ್ಗೆ ಒಂದು ಕೆಲವು ಮಾತುಗಳನ್ನ ತಾವು ಆಡಿದ್ರೆ ಬಹಳ ಚೆನ್ನಾಗ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ನಾನು ಪ್ರೈಮರಿ ಶಾಲೆಯಲ್ಲಿ ಓದುವಾಗ ಈ ತರಹ 4ನೇ ತರಗತಿವರೆಗೆ ಅಲ್ಲಿ ನಮ್ಮ ಉಪಾಧ್ಯಾಯನಿಯರಿದ್ದರು. ಅವರೆಲ್ಲರೂ ವಿಧವೆಯರು. ಆ ವಯಸ್ಸಿನಲ್ಲಿ ನನಗೆ ಹಾಗಾದರೆ ವಿಧವೆಯರೆಲ್ಲ ಉಪಾಧ್ಯಾಯರಾಗುತ್ತಾರಾ ಅಂತ ಮನಸ್ಸಿನಲ್ಲಿ ಬಂತು. ಆಮೇಲೆ ನನಗೆ ಅನ್ನಿಸಿದ್ದು, ಹೌದು, ಸಾಮಾಜಿಕವಾಗಿ ಅವರು ವಿಧವೆ ಆದ ಮೇಲೆ ಡಿಪೆಂಡೆಂಟ್ ಆಗ್ಬಿಡ್ತಾರಲ್ಲ, ಆಗ ಎಲ್ಲ ಶಿಕ್ಷಣವೇ ಇರಲಿಲ್ಲ. ಹಾಗಾಗಿ ಒಂದು ಉಪಾಧ್ಯಾಯನಿ ವೃತ್ತಿಯನ್ನು ಪಾಪ ತೆಗೆದುಕೊಳ್ಳುತ್ತಿದ್ರು. ಒಂದು 4 ಎಷ್ಟೋ ಕಡಿಮೆ ಓದು ಮಾಡಿ ಅದಕ್ಕೆ ಒಂದು ಟ್ರೈನಿಂಗ್ ತಕೊಂಡು ಅಲ್ಲಿ ಟೀಚರ್ ಆಗ್ತಿದ್ರು. ನನ್ನ ಮನಸ್ಸಿಗೆ ಆ ಸಮಯದಲ್ಲಿ ಅಷ್ಟೇ ಗೊತ್ತಿತ್ತು. ಹೌದು ಹೌದು ಹೌದು. ಮತ್ತೆ ಬೇರೆ ಆಮೇಲೂ ಎಷ್ಟೋ ವರ್ಷದ ಮೇಲೆ ನಾನು ಪ್ರೌಢೆಯಾಗಿ ಮುಂದೆ ಬಂದಾಗಲೂ ನನಗೂ ಓದಿ ಕೆಲಸ ಮಾಡಬೇಕೆಂಬ ಹಂಬಲ ಇತ್ತು. ಆದರೆ ಆವಾಗ ನಮಗೆ ಅವಕಾಶಗಳಿಲ್ಲ. ಅದರಲ್ಲೂ ಆಫೀಸಿಗೆಲ್ಲ ಹೋಗಿ ಕೆಲಸ ಮಾಡಲು ಸಾಧ್ಯವೇ ಇಲ್ಲ. ಮನೆಯಲ್ಲಿ ಬಿಡ್ತಾನೆ ಇರಲಿಲ್ಲ. ದೊಡ್ಡ ದೊಡ್ಡ ಸಿಟಿಯಲ್ಲಿ ಮಾತ್ರ ಕೆಲವರು ಆಂಗ್ಲೋ ಇಂಡಿಯನ್ ಗರ್ಲ್ಸ್ ಅವ್ರುಗಳು ಸೆಕ್ರೆಟರಿ ಆಗಿಯೋ ಪರ್ಸನಲ್ ಅಸಿಸ್ಟೆಂಟ್ ಆಗಿಯೋ ಕೆಲಸ ಮಾಡ್ತಿದ್ರು. ಟೈಪ್ ರೈಟಿಂಗ್ ನೋಡಿ ನನ್ಗೆ ತುಂಬಾ ಆಸೆ ಆಗ್ತಿತ್ತು. ಅಯ್ಯೋ, ನಾನು ಒಬ್ಳು ಆ ತರ ಟೈಪ್ ಮಾಡ್ಬೇಕು, ಆಫೀಸಲ್ಲಿ ಕೆಲಸ ಮಾಡ್ಬೇಕು, ಟೀಚರ್ ಆಗ್ಬಾರ್ದು ಅಂತ ಅನ್ಕೊಳ್ತಾ ಇದ್ದೆ. ಅದು ಸ್ವಲ್ಪ ದಿನ ಮಾತ್ರ. ಆದ್ರೆ ನಮ್ಗೆಲ್ಲ ಆವಾಗ ಹೊರಗಡೆ ಹೋಗಿ ಆಫೀಸಲ್ಲಿ ಗಂಡಸ್ರ ಜೊತೆಲಿ ಕೂತ್ಕೊಂಡು ಕೆಲಸ ಎಲ್ಲ ಮಾಡಕ್ಕೆ ಬಹಳ ಕಷ್ಟ ಇತ್ತಮ್ಮ. ಓದಿದವ್ರಿಗೂ ಅನುಕೂಲ ಇರ್ಲಿಲ್ಲ. ಕೆಲವರು ಸಿಸ್ಟರ್ ಆಗ್ತಿದ್ರು, ಇಲ್ದಿದ್ರೆ ಹೈ ಆಗಿ ಓದಿ ಡಾಕ್ಟರ್ ಏನಾದ್ರು ಆಗಿ ಹೆಂಗಸದ್ದು ಡಾಕ್ಟರ್ಗಳಾಗ್ಬೋದಿತ್ತು. ಅದು ಅಪರೂಪ ಶ್ರೀಮಂತರು. ಆದ್ರೆ ಸಾಧಾರಣವಾಗಿ ಯಾರೂ ಆಫೀಸಲ್ಲಿ ಹೋಗಿ ಕೆಲಸ ಮಾಡೋ ಇದೇ ಇರ್ಲಿಲ್ಲ. ಈಗ 70 ವರ್ಷದ ಹಿಂದೆ ನೀವು ಹೋಗ್ಬೇಕು, ಆವಾಗ ನಿಮ್ಗೆ ಅರ್ಥ ಆಗತ್ತೆ ಆವಾಗಿನ ಪರಿಸ್ಥಿತಿ. ಅರ್ಥ ಆಯ್ತು ಅನ್ಸುತ್ತೆ ನಿಮ್ಗೆ? ಹೌದು, ಅರ್ಥ ಆಯ್ತಮ್ಮ. ಆಯ್ತು. ಓಕೆ. ಮತ್ತೇನ್ಯಾರದ್ದಾದ್ರೂ ಇದೆಯಾ ಮೇಡಮ್? ನಾನೇ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಕೇಳಿಮ್ಮ. ಹೈದರಾಬಾದ್ ಕರ್ನಾಟಕದಲ್ಲಿ ನಿಜಾಮರ ವಿರುದ್ಧ ನೀವು ಆ ತರ ಆ ಕಾಲದಲ್ಲಿ, ನಿಜಾಮರ ಆಳ್ವಿಕೆ ಅಂದ್ರೆ ಇವಾಗ್ಲೂ ಮೈ ನವಿರೇಳುತ್ತದೆ. ಆ ದಿನದ ಕಾಲದಲ್ಲಿ ಅದನ್ನ ಎದುರಿಸುವಂತ ಶಕ್ತಿ, ಸಾಮರ್ಥ್ಯ ಮತ್ತೆ ಧೈರ್ಯ ನಿಮ್ಗೆ ಹೇಗೆ ಬಂತು? ಅದನ್ನ ಹೇಗೆ ಎದುರಿಸಿದ್ರಿ ಅಂತ ಪುಸ್ತಕದಲ್ಲಿ ನೀವು ನಾನಿನ್ನು ಓದಿಲ್ಲ, ಇವತ್ತು ಬಿಡುಗಡೆ ಆಗಿದೆ, ಖಂಡಿತ ಓದ್ತೀನಿ. ಯಾಕೆಂದ್ರೆ ನಿಮ್ಮಂತ ಸಾಹಸಗಾತಿಗಳನ್ನು ಓದೋದು ನಂದು ಒಂದು ಹವ್ಯಾಸ. ಆಮೇಲೆ ಅದು ಒಂದು ಹೆಮ್ಮೆ ಕೂಡ. ಆದ್ರೆ ನೀವು ಆ ನಿಜಾಮರ ಆ ಆಳ್ವಿಕೆಯಲ್ಲಿ ಆ ಒಂದು ಪ್ರದೇಶದಲ್ಲಿ ಹೇಗೆ ಸುತ್ತಿದ್ರಿ, ಅವಾಗ ನೀವೇನಿದು ಮಾಡಿದ್ರಿ ಅಂತ ಸ್ವಲ್ಪ ವಿವರಿಸಿ ಅಂತ ನಾನು ನಿಮ್ಮನ್ನು ಕೇಳ್ಕೊಂಡು ಹೇಳ್ತೀನಿ. ಅವಾಗ ನನ್ಗೂ ಇನ್ನೂ ತುಂಬಾ ಚಿಕ್ಕ ವಯಸ್ಸೇನೆ. ಅಫ್ಕೋರ್ಸ್ ಸಾಹಸ ಅನ್ನೋದು ಒಂದು ಮೈಯಲ್ಲಿ ಇತ್ತು. ಅಲ್ಲಿ ಹೋದಾಗ ನಮ್ಗೆ ವಿದ್ಯುತ್ ಶಕ್ತಿ ಇಲ್ಲ, ನೀರಿಲ್ಲ, ಬಹಳ ಹಳೆ ಒಂದು ಮೂಲೆ ಬೀದರ್. ಅವಾಗ ನಮ್ಮನ್ನ ಆ ಸ್ಟೇಷನ್ ನಲ್ಲಿ ಬಂದು DC DSP ಎಲ್ಲ ನಾವು ಅವರೆಲ್ಲ ಅಲ್ಲಿ ಓಪನ್ ಮಾಡ್ತೀವಿ ಅಂತ ಅಷ್ಟೆಲ್ಲ ನಮ್ಮನ್ನ ಕರ್ಕೊಂಡು ಬಂದು ಮಾಡಿದವರು ನಮ್ಗೆ ವಸತಿ ಕೊಡ್ತಾರ ಅಂದ್ರೆ ಅವ್ರು ಹೇಳಿದ್ರು ವಸತಿಗೆ ಬಹಳ ನಿರಾಸೆ ಆಯ್ತು. ನೀವು ಸ್ಟೇಷನ್ ಅಲ್ಲೇ ಇರ್ಬೇಕಾಗತ್ತೆ, ನಿಮ್ಗೆ ಒಂದು 4 ರೂಮ್ ಕೊಡ್ತೀವಿ, ನೀವು ಅಲ್ಲಿಯೇ ಇದ್ಕೊಳ್ಳಿ, ಆಮೇಲೆ ಮನೇಲಿ ನೋಡೋಣ ಅಂತ ಹೇಳ್ಬಿಟ್ರು. ನಾವು ಸಂಸಾರಂದಿಗರು ಎಷ್ಟು ದಿನ ಇರಕ್ ಸಾಧ್ಯ ಸ್ಟೇಷನ್ ಅಲ್ಲಿ? 3 ದಿನ ಹೆಚ್ಚಂದ್ರೆ ನಾವು ಕಳಿಬಹುದಿತ್ತು. ನಾವು ಡೆಸ್ಪರೇಟ್ಲಿ ಮನೆ ಹಂಟಿಂಗಿಗೆ ಕೆಲವರು ಹೆಂಗಸರು ಹೋಗ್ತಾ ಇದ್ವು. ಅಲ್ಲಿ ಹೋದ್ರೆ ಬೀದಿ ಒಳಗೆ ಯಾರು ಹೆಂಗಸರು ನಡೀತಾನೆ ಇರ್ಲಿಲ್ಲ. ನಮ್ಮನ್ನ ನೋಡಿದ ಕೂಡಲೇ ಎಲ್ಲ ಬಾಗ್ಲು ಹಾಕೊಂಡ್ ಬಿಡ್ತಿದ್ರು. ನಮ್ಗೆ ಇದೇನಪ್ಪ ವಿಚಿತ್ರ ಅಂತ. ಆಮೇಲೆ ನಾವು ಹಾಗೆ ಹೋಗ್ತಾ ಇದ್ರೆ ಬೀದಿಲಿ ಈ ಪಾಕಿಸ್ತಾನದ ಫ್ಲಾಗು, ಆಮೇಲೆ ಜಿನ್ನಾ ಫೋಟೋಗಳು, ಆಮೇಲೆ ಇವ್ರದ್ದೇ ಎಲ್ಲ ಇತ್ತು. ಇದು ಬೇರೆ ನಮ್ ಕಣ್ಣಿಗೆ ಬಿದ್ದು ಭಾರಿ ಸಿಟ್ಟು ಬಂತು. ನನ್ಗೆ ಭಾರಿ ಸಿಟ್ಟು ಬಂತು, ಇದೇನಪ್ಪ ಇದು ಹೀಗಿದೆ ಅಂತ. ಅವಾಗ ನೋಡಿ 56 ಅಲ್ಲಿ ನಮ್ಗೆ ಸ್ಟೇಟ್ಸ್ ರಿಆರ್ಗನೈಸೇಷನ್ ಆಗಿದೆ. ಆಲ್ಮೋಸ್ಟ್ 10 ವರ್ಷದವರೆಗೆ ಅವ್ರಿಗೆ ಬೀದರ್ ಅನ್ನೋ ಸ್ಟೇಟು
ಸ್ವತಂತ್ರ ಆಗಿದೆ, ಅದು ಕರ್ನಾಟಕಕ್ಕೆ ಸೇರಿದೆ ಅಂತ ಆ ಜನಗಳಿಗೆ ಗೊತ್ತಿಲ್ಲ. ಓ ಇದು ಹೇಗಿದೆ ಕೇಳಿ. ಆಮೇಲೆ ಅವ್ರು ತಿಳ್ಕೊಂಡಿದ್ದಾರೆ ನಾವು ಪಾಕಿಸ್ತಾನದಲ್ಲೇ ಇದ್ದೇವೆ, ಅವರೇ ನಮ್ದು ಇದು ಅಂತ ಅವ್ರದ್ದೇ. ಆಮೇಲೆ ನಾನು ಸೀದಾ ಅಲ್ಲಿಂದ ಮನೆಗೆ ಬರಲೇ ಇಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋದೆ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಯಾರವರು ನಿಮ್ಮ DS ಏನೋ ಗೊತ್ತಿಲ್ಲ, ಬರೀ ಜೋಶ್ ನನಗೆ. ಒಂದು ಯುದ್ಧ ಮಾಡೋ ಒಂದು ಇದು, ನಿಮ್ DSP ಯಾರಿದ್ದಾರೆ ಮಾತಾಡ್ಬೇಕು. ಅವರೆಲ್ಲ ಗಾಬರಿ, ಎಲ್ಲ ಮುಸಲ್ಮಾನರು, ಅಲ್ಲಿ ಕೆಲಸ ಮಾಡೋರು ಮುಸಲ್ಮಾನರು. ಇವಾಗ್ಲೇ ಭಯ ಬರುತ್ತೆ ಅವ್ರನ್ನ ಕೇಳಿದ್ರೆ. ಆಮೇಲೆ ಅವ್ರ DSP ಅಲ್ಲಿ ಇದ್ರು, ಎಲ್ಲೋ ಓಡ್ಕೊಂಡ್ ಬಂದ್ರು. ಓಡ್ಕೊಂಡ್ ಬನ್ನಿಮ್ಮ ಅಂತ ಒಳಗೆ ಅವ್ರ ರೂಮ್ ಕರ್ಕೊಂಡೋದ್ರು. ನನ್ಗೆ ತುಂಬಾ ಕೋಪ, ಅವ್ರ ಹತ್ರ ಮಾತಾಡ್ಸಿಟ್ಟು ನನ್ಗೆ. ಏನ್ ನೀವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಇದು ಯಾವ ದೇಶದಲ್ಲಿ ಇದೆ ಗೊತ್ತಾ ನಿಮ್ಗೆ? ನೀವು DSP ಆಗಿದ್ದೀರಾ, ನಿಮ್ಗೆ ನಾನ್ ಕೇಳ್ಬೇಕಾ? ಅವ್ರು ನನ್ಗೆ ಕೇಳ್ಬೇಕಾ? ಗವರ್ಮೆಂಟ್ ಸಂಬಳ ತಿನ್ಕೊಂಡು ಕೆಲಸ ಮಾಡ್ತಾರೆ, ಸರ್ಕಾರಿ ಕೆಲಸ. ಅವ್ರು ಮಾತಾಡೋವಾಗ್ಲೇ ಅವರು ಕೂಲ್ ಅಂತ ಹೇಳಿ, ನೋಡಿಮ್ಮ ಇದು ರಜಾಕಾರ್ ಜಾಗ, ಇಲ್ಲಿ ಮಾತಾಡಿದ್ರೆ ನಮ್ಗೆ ಲೈಫಿಗೆ ಕುತ್ತು ಬರುತ್ತೆ. ನಾವು ಇವ್ರಿಗೆ ಹೆದರ್ಕೊಂಡು ಈಗ ಕೆಲಸ ಮಾಡ್ತೇವೆ. ನಾವು ಬೆಂಗಳೂರಿಂದ ಹೆಲ್ಪ್ ತಗೊಂಡ್ರೆ ಬೆಂಗಳೂರು ಅಷ್ಟು ದೂರ ಇದೆ. ಅವಾಗ ಈಗಿನ ಹಾಗೆ ಮೊಬೈಲು ಇದು ಏನು ಕನೆಕ್ಷನ್ ಇಲ್ಲ. ಹಾಗಾಗಿ ಪಾಪ ಅವ್ರಿಗೆ ಪೇಪರ್ ಇಲ್ಲ, ಏನೂ ಇಲ್ಲ, ಅವ್ರಿಗೆ ಗೊತ್ತಿಲ್ಲ. ನಮ್ಗೆ ಗೊತ್ತು ಅಲ್ಲಿಂದ ಬರ್ಬೇಕು. ಅವ್ರು ನಮ್ಗೆ ಪನಿಷ್ಮೆಂಟ್ ಅಂತ ನಮ್ಮನ್ನ ಇಲ್ಲಿ DC ಮತ್ತೆ DSP ಇಲ್ಲಿ ವರ್ಗ ಮಾಡ್ತಾರೆ. ನಾವು ಪನಿಷ್ಮೆಂಟ್ ಮುಗಿಯೋ ಕಾಲ ಕಾದ್ಕೊಂಡು ಏನೇನೋ ಇನ್ಫ್ಲೂಯೆನ್ಸ್ ಮಾಡಿ ಇಲ್ಲಿಂದ ಹೋಗ್ತೀವಿ, ಅಷ್ಟೇ ನಮ್ ಕೆಲ್ಸ. ಇಲ್ಲಿ ನೋಡಿ ಎಲ್ಲರೂ ಮುಸಲ್ಮಾನರು, ನಮ್ಗೆ ಏನೂ ಸಹಕಾರ ಇಲ್ಲ. ನೀವೇನ್ ಮಾಡ್ತೀರಾ? ನಮ್ಮನ್ನ ಈಗ ಒಳಗೆ ಹಾಕಿ ಗುಂಡಾಕ್ತಾರೆ ಅವರು. ಈ ತರ ನಡೀತಾ ಇದೆ. ಆಮೇಲೆ ಎಷ್ಟು ಜನ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಹೋಗಿದ್ದಾರೆ ವರ್ಗ ಮಾಡ್ದಿದ್ರೆ. ಅಲ್ಲಿ ಹೀಗೆ ನಡೀತಾ ಇದೆ. ನೀವ್ ಏನ್ ಮಾಡ್ಬೇಕಂತ ಹೇಳ್ತೀರಾ? ನಿಮ್ಗೇನು ಗೊತ್ತಿಲ್ಲ ಇಲ್ಲಿದು ವಿಷಯ. ನೀವು ಸುಮ್ಮನೆ ಇದ್ರೆ ವಾಸಿ. ಇನ್ನು ನೀವು ಹೊರಗಡೆ ಈಗೆಲ್ಲ ಬರ್ಬೇಡಿ. ನಿಮ್ಗೆ ನಾವು ರಕ್ಷಣೆ ಕೊಡೋ ಬದಲು ನಮ್ಮನ್ನ ನಾವು ರಕ್ಷಣೆ ತಗೊಂಡ್ರೆ ಸಾಕಾಗಿದೆ ಅಂತ ಹೇಳಿದ್ರು. ಸ್ವಲ್ಪ ವರ್ಡ್ಸ್ ಅಲ್ಲಿ ಅರ್ಥ ಮಾಡೋ ಹಂಗೆ ಹೇಳಿದ್ರು. ಇದು ರಜಾಕಾರ್ ಕಂಟ್ರಿ, ನೀವು ಇದು ಹೈದರಾಬಾದ್ ಹಾಗೆ ತಿಳ್ಕೊಳ್ಳಿ ಅಂತ ಹೇಳಿದ್ರು. ಒಂದು ಶಾಕ್ ಬಂತು. ನಾನು ಇಂಥ ಮಾತನ್ನ ಒಬ್ಬ DSP ಬಾಯಲ್ಲಿ ಕೇಳಿರ್ಲಿಲ್ಲ. ಆಮೇಲೆ DC ಇದೇ ಕತೆ ಹೇಳಿದ್ರು. ನೀವು ಅವ್ರು ನೋಡಿದ್ರು, ಅವ್ರಂತೂ ನನ್ಕಿಂತ ಹೆದರ್ಕೊಂಡಿದ್ದಾರೆ. ಅವರು ನಮ್ಗೆ ರಕ್ಷಣೆನೇ ಇಲ್ಲ ಇಲ್ಲಿ, ನಾವ್ ಇಂಥ ಕಾಲದಲ್ಲಿ ಇದ್ದೇವೆ ಅಂದ್ರು. ಹೌದಾ, ಸರಿ ಇದೆ. ಸೀದಾ ಮನೆಗೆ ಬಂದು ನಮ್ಮ ಮನೆಯವ್ರಿಗೆ ಹೇಳ್ದೆ, ನೀವು ಅಲ್ಲಿ ಇಲ್ಲಿ ಜಾಗ ಬ್ಲೂ ಪ್ರಿಂಟ್ ಮಾಡ್ತಾ ಇದ್ರು ಇವರು. ಯಾಕೆ ನಮ್ಗೆ ತುಂಬಾ ಏನೆಲ್ಲ ಮಾಡ್ಬೇಕಿತ್ತು, ಯಂತ್ರ, ವರ್ಕ್ಶಾಪು, ಟ್ರೈನಿಂಗು, ಡಿಪೋಗಳೆಲ್ಲ ಶುರು ಮಾಡ್ಬೇಕಿತ್ತು. ಇವರು ಇದ್ರಲ್ಲಿ ಇದ್ರು, ಶುರು ಮಾಡಿದ್ರು. ಬ್ಯಾಚಲ್ಲಿ ನಾವ್ ಇದ್ದಿತ್ತು. ಅದನ್ನೆಲ್ಲ ಮೊದ್ಲು ಬಿಟ್ಬಿಡಿ, ಈ ಜಾಗನ ಮೊದ್ಲು ಕೈವಶ ಮಾಡ್ಕೊಳ್ಳಿ. ಆಮೇಲೆ ನೀವು ನಿಮ್ ಕೆಲಸ ಏನ್ ಮಾಡ್ತೀರಾ ಮಾಡಿ. ಅದಕ್ಕೆ ನಿಮ್ಗೆ ಏನ್ ಸಹಾಯ ಬೇಕು, ನೀವು ಸೆಂಟ್ರಲ್ ಗವರ್ಮೆಂಟ್, ನಾವು ನಮ್ಮನ್ನೇ ರಕ್ಷಣೆ ಮಾಡ್ಕೊಳ್ದೆ ನಾವೇನ್ ದೇಶ ಕಾಯಕ್ ಹೋಗ್ತೀವಿ? ಏನ್ ಕೆಲಸ ಮಾಡ್ತೀನಿ? ನಮ್ಮ ಮನೆ ಆ ಸಿಟ್ಟು ಮೂಡಲ್ಲಿ ಮನೇಲಿ ಜೋರಾಗೆ ನಮ್ಮನೆಯವ್ರಿಗೆ ಕೋಪ ಬಂದ್ಬಿಡ್ತು. ಹೌದು, ನಾವಿದ್ದೇವೆ, ನೀನ್ ಯಾಕಷ್ಟು ರೇಗಾಡ್ತೀಯ? ನೀನ್ ಯಾಕೆ ಅಲ್ಲೆಲ್ಲ ಹೋಗಿ ಹಾರಾಡ್ತೀಯ? ನಂಗೆ ಹೇಳ್ಬಾರ್ದಿತ್ತ? ನಿಮ್ಗೆ ಹೆಂಗೆ ಹೇಳೋದು? ಇವರೆಲ್ಲ ಸಿಗ್ತಾನೆ ಇರ್ಲಿಲ್ಲ. ಇವ್ರು ಬೆಳಿಗ್ಗೆ ಹೋದ್ರೆ ರಾತ್ರಿ ಅವ್ರಿಗೆ ಕೆಲಸ ಮಾಡಕ್ ಹೋಗೋದು. ನಾವು ಮನೆ ಹಂಟಿಂಗು, ಸ್ಕೂಲ್ ಹಂಟಿಂಗು, ಹೆಂಗಸರು. ಸೊ ಹಾಗಾಗಿ ಆಮೇಲೆ ನಾನು ಹೇಳ್ದೆ, ಸರಿ ನೀವು ನಿಮ್ ಕೆಲಸ ಏನ್ ಬೇಕೋ ಮಾಡಿ. ಅವ್ರಿಗೂ ಸಿಟ್ಟು ಬಂತು. ನೆಕ್ಸ್ಟ್ ಡೇ ಇಂದಾನೆ ನಮ್ಗೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಎಕ್ಸ್ಟ್ರಾ ಫೋರ್ಸ್ಗಳು ಬಂತು. ಆಮೇಲೆ ಕರ್ನಾಟಕ ಗವರ್ಮೆಂಟ್ಗೆ ಫೋನ್ ಮಾಡಿ, ನಮ್ದು ಸೆಂಟ್ರಲ್ ಸ್ಪೆಷಲ್ ಇದಿರುತ್ತಲ್ಲ, ಅದರಲ್ಲಿ ಅಲ್ಲಿಂದ ಸ್ಪೆಷಲ್ ಫೋರ್ಸ್ ಬಂತು, ಪೊಲೀಸು. ಎಲ್ಲ ಫ್ಲಾಗ್ ತೆಗೆಸ್ಬಿಟ್ರು, ಎಲ್ಲ ಪಾಕಿಸ್ತಾನದ್ದು ಇದು ತೆಗೆದು ಜಿನ್ನಾ ಫೋಟೋ ತೆಗೆಸ್ಬಿಟ್ರು, ಎಲ್ಲ ಮಾಡ್ಬಿಟ್ರು. ಏನು 3 ದಿವಸದಲ್ಲಿ ಇದು ಅಲ್ಲಿ ಇದಿಲ್ಲ, ಏನೋ ಇದು ಫಾರನ್ ಹಿಡ್ಕೊಂಡು ಓಡಿಸೋದು ಸಿಪಾಯಿಗಳನ್ನ. ಇದು 3 ದಿವಸದಲ್ಲಿ ಪಾಕಿಸ್ತಾನದ ಫ್ಲಾಗ್ ತೆಗಿಬೇಕು, ಅವರದ್ದು ಫೋಟೋ ತೆಗಿಬೇಕು ಜಿನ್ನಾದು. ಇದು ಕರ್ನಾಟಕಕ್ಕೆ ಸೇರಿದೆ, ಈ ರಾಜ್ಯ ಭಾರತದಲ್ಲಿದೆ. ನಿಮ್ಗೆ ಯಾರಿಗೆ ಇಷ್ಟ ಇಲ್ವೋ ಅವ್ರ ಇಲ್ಲಿಂದ ತೊಲಗಿ ಹೋಗಿ, ಹೈದರಾಬಾದ್ ಇಷ್ಟ ಇದ್ರೆ ನೀವು ಅಲ್ಲೋಗಿ ಸಾಯಿರಿ, ಇಲ್ಲಿ ಇರ್ಬೇಡಿ ಅಂತ ಹೇಳಿ ರಕ್ಷಣಾ ದಳದಿಂದ ನಾವು ಫೋರ್ಸ್ ತಕೊಂಡ್ ಬಂದ್ವು. ನೆಕ್ಸ್ಟ್ ಡೇನೆ ಬಂತು ನಮ್ಗೆ. 100 ಜನ ಅಲ್ಲಿಂದ ಬಂದ್ರು. ಇಲ್ಲಿಂದ ಕರ್ನಾಟಕಕ್ಕೂ ಇವ್ರು ಚೆನ್ನಾಗಿ ಕೊಟ್ರು ಕೇಂದ್ರದಿಂದ. ನೀವೇನ್ರಿ ಮಾಡ್ತಾ ಇದ್ರ, ಅವ್ರಿಗೆ ಸ್ಪೆಷಲ್ ಫೋರ್ಸ್ ಕೊಡ್ಬೇಡ್ವಾ?
ಪ್ರಾಣಾಂತಿಕವಾಗಿ ಅವ್ರು ಕೆಲಸ ಮಾಡ್ತಾರೆ. ಬಂದ್ರು ಅವರು. ಆಮೇಲೆ ಬಂತು ನೆಕ್ಸ್ಟ್ 3ನೇ ದಿನ ಇದಾಯ್ತು. ಆಮೇಲೆ ನಮ್ಮನ್ನ ನಾವು ಹೋದ್ರೆ ಬಾಗ್ಲಾಕೊಳ್ಳೋರು ನಮ್ಗೆ 2 ತಿಂಗಳಲ್ಲಿ ವಿದ್ಯುತ್ ಶಕ್ತಿ ತರಿಸಿದ್ವು, ನಲ್ಲಿ ತರಿಸಿದ್ವು. ಆಮೇಲೆ ಕರ್ದು ನಮ್ಮಲ್ಲಿ ಇದೆ ಮನೆ, ಬನ್ನಿ ನಿಮ್ಗೆ ಮನೆ ಬೇಕಾ, ಅವರೇ ಬಂದ್ರು. ಮುಸ್ಲಿಮ್ಸೇ ಎಲ್ಲ ಮುಸ್ಲಿಮ್ಗೆ ಯಾರು ಅಲ್ಲಿ ಇದ್ದಿಲ್ಲ. ಹೆದರ್ಕೊಂಡು ಬಂದ್ರು. ಹೇಳಿದ್ರು ನೀವ್ ಇಲ್ದಿದ್ರ ಹೋಗಿ, ಇಲ್ದಿದ್ರ ಇಂತ ಇದು ಗನ್ ಇಟ್ಕೊಂಡು ಇವರೆಲ್ಲ ತಿರ್ಗಾಡಕ್ ಶುರು ಮಾಡ್ಬಿಟ್ರು ರಸ್ತೆ ತುಂಬಾ. ಹಾಗೆ ಇರ್ಬೇಕು. ಸ್ವತಂತ್ರ ನಮ್ಮನೆಯವ್ರಿಗೆ ಕೋಪ ಬಂದ್ರೆ ಅವ್ರು ಯುದ್ಧ ಮಾಡ್ಕೊಂಡು ಬಂದವರು. ಅವ್ರ ಕೈ ಕೆಳಗೆ ಎಲ್ಲಾ ತಿರ್ಗಾಡಿ ಇದ್ ಮಾಡಿದ್ರು. 3 ತಿಂಗಳೊಳಗೆ ನೋಡಿ ನಮ್ಗೆ ಎಲ್ಲಾ ಅನುಕೂಲ ಆಯ್ತು ಅಲ್ಲಿ. ಆಮೇಲೆ ಶಾಲೆದ್ ಗಲಾಟೆ, ನಿಜಲಿಂಗಪ್ಪ ಓಡ್ಕೊಂಡ್ ಬಂದ್ರಲ್ಲ, ಬಂದು ಅವ್ರು ಇಲ್ಲಿದ್ರು. ಆಮೇಲೆ ಅವರು ಎಜುಕೇಶನ್ ಮಿನಿಸ್ಟರ್ ಕಳ್ಸಿದ್ರು ಕಂಠಿ ಅಂತ. ಅವ್ರು ಬಂದ್ರು, ನಿಮ್ಗೆ ಏನ್ ಬೇಕೋ ಅವ್ರನ್ನ ಕೇಳಿ, ಅವ್ರು ಮಾಡ್ತಾರೆ ಅನ್ಬಿಟ್ರು. ಆಮೇಲೆ ಇವ್ರು ಹೇಳಿದ್ರು, ಆ ರೂಲ್ ಇದೆಯಲ್ಲಮ್ಮ, ಅದಕ್ಕೆ ಟೈಮ್ ಆಗತ್ತೆ, ಅದು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗ್ಬೇಕು ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಮ್ಗೆ ನೀವು ಟೆಂಪರರಿ ಆಗಿ ಕೊಡ್ಬೇಕು, ಇಲ್ಲ ನಾವಿಲ್ಲಿ ತೆಗಿತೇವೆ. ಇವ್ರಿಗೆ ಸೆಂಟ್ರಲ್ ಬರ್ತಾರೆ ಅಂತ ಒಂದು ಇದಿತ್ತು, ಅದು ಇಂಪ್ರೂವ್ ಮಾಡ್ಕೋತಾರೆ, ಅದು ಇದಂತ ಒಂದು ಆಸೆ. ಜಾಗ ಕೊಟ್ರೆ ಸಾಕು, ಎಲ್ಲ ಇದಾಗ್ಬಿಡತ್ತೆ. ಈಗ ನಾವು ಹೋಗ್ತೇವೆ ಅಂತ ಹೇಳಿ ಎದುರಿಸಿದ್ದಕ್ಕೆ ಅವ್ರಿಗೆ ಇದಾಯ್ತು, ಅವಮಾನ ಅಲ್ವಾ. ಈಗ ಅಲ್ಲಿಂದ ನಾವು ಬೇರೆ ಇದಕ್ಕೆ ಹೋದ್ರೆ ಅವ್ರಿಗೆ ಅವಮಾನ ಆಗತ್ತಲ್ವಾ. ಸೊ ಅವರು ನಿಜಲಿಂಗಪ್ಪ ತುಂಬಾ ಹೆಲ್ಪ್ ಮಾಡಿದ್ರು ಪಾಪ. ಕೂಡ್ಲೆ ಹೆಲ್ಪ್ ಮಾಡಿದ್ರು, ಕಂಟಿನ್ಯೂ ಕಳ್ಸಿದ್ರು. ನನ್ಗೆ DO ಇದು ಕೊಟ್ಬಿಟ್ರು, ಏನು ಸ್ಟೇಟಸ್ ಇದಿದೆಯಲ್ಲ 7th ಬೋರ್ಡ್, ಅದನ್ನ ಇದ್ ಮಾಡ್ಬಿಟ್ರು. ಹೇಳಿದ್ರಲ್ಲ. ಸೊ ನಾನೇ ಅನ್ಕೊಳ್ಳಿ ಇಷ್ಟು ಸುಲಭದಾಗ ಅವತ್ ಕೂಗಾಡಿದ್ ಒಳ್ಳೇದೇ. ಖಂಡಿತ ನಿಮ್ಮನ್ನೆಲ್ಲ ನಾವೀಗ ಅಭಿನಂದನೆ ಮಾಡ್ಲೇಬೇಕು. ಈಗ ನನ್ಗೆ ಯಾವ ದೇವಿ ಶಕ್ತಿ ಬಂದಿತ್ತೋ ಏನೋ ಆ ದಿವ್ಸ. ನಿಜವಾಗ್ಲೂ ನನ್ಗೆ ಅವ್ರು ಅಲ್ಲೇ ಗುಂಡಿಕ್ಕೆ ಹೊಡಿಬಹುದಿತ್ತು, ಅಥವಾ ಅಲ್ಲೇ ನನ್ನ ಇದ್ ಮಾಡಿಡ್ಬಹುದಿತ್ತು. ಏನು ಆಗ್ದಲೆ ಹೆಂಗ್ ತಪ್ಪಿಸ್ಕೊಂಡ್ ಬಂದೆ. ಅಯ್ಯೋ, ಅಂತ ದೊಡ್ಡ ಅಧಿಕಾರಿ ಪತ್ನಿ ನಿಮ್ಮನ್ನ ಯಾರು ಮುಡ್ತಾರೆ? ಆಗ ಅಲ್ಲಿ ಹೋಗಿದಾಗ DSPನೇ ಹೆದರ್ಕೊಂಡು ಮೂಲೆಯಲ್ಲಿ ಕೂತಿದ್ರಲ್ಲ ಆ ಟೈಮಲ್ಲಿ. ಅಲ್ಲ ನಮ್ಮ ಅಲ್ಲಿ ಹೋಗಿ ಕೂಗಾಡ್ದೆ, ಫಸ್ಟ್ ಅಲ್ಲಿ ಕೂಗಾಡ್ದೆ, ಯಾರಿದಾರ್ರಿ ನಿಮ್ಮ ಇವ್ರನ್ನ ಕರೀರಿ. ಆಮೇಲೆ DSP ಬಂದ್ರು, ಓಡೋಡ್ಕೊಂಡ್ ಬಂದ್ರು ಪಾಪ. ಅವ್ರು ಹೇಳಿದ್ರು, ಹೆದರ್ಕೊಂಡ್ ಬಂದ್ರು. ಆಮೇಲೆ ಕರ್ಕೊಂಡು ರೂಮ್ಗೆ ಹೋಗಿ ನನ್ಗೆ ಇದೆಲ್ಲ ಹೇಳಿದ್ರು ಅಲ್ಲಿ. ಅದೆಲ್ಲ ಕತೆ ನಮ್ಮ ಮನೆಗ್ ಬಂದು ಇವ್ರಿಗೆ ಹೇಳ್ದೆ. ಕೇಳಿದ್ರು. ಕೇಳ್ಬಿಟ್ಟು ನೆಕ್ಸ್ಟ್ ಡೇನೆ ಇವರು ಕೂಡ್ಲೆ ಅವಾಗೇನೆ ಕೇಂದ್ರಕ್ಕೆ, ಇದಕ್ಕೆ, ಕರ್ನಾಟಕಕ್ಕೆಲ್ಲ ನಮ್ದು ಇದು ಹೋಯ್ತು, ಮೆಸೇಜ್ ಹೋಯ್ತು. ಮತ್ತೆ ಬರಕ್ ಶುರು ಆಯ್ತು ಫೋರ್ಸು. ಅಲ್ಲ ಎಷ್ಟು ಅವಮಾನ ಅಲ್ವಾ. ನಮ್ಮ 10 ವರ್ಷ ಇವ್ರು ಏನ್ ಸಾಯ್ತಾ ಇದ್ರು, ರಜಾಕಾರರಿಗೆ ಹೆದರ್ತಿದ್ರು. ಅವರು ತುಂಬಾ ಅನ್ಯಾಯ ಇದಾಗಿದೆ, ಹೊಡೆದು ಬಡ್ದು ಕೊಲೆ ಎಲ್ಲ. ಕ್ರೂರತನಕ್ಕೆ ಬೆಲೆ ಇರ್ಲಿ, ಆದ್ರೆ ಈ ಸೆಂಟ್ರಲ್ ಗೌರ್ಮೆಂಟ್ ಅಷ್ಟು ಹೆದರ್ಕೋತಾರ? ಅಷ್ಟೇ ಹೆದರ್ಕೊಳ್ಳೋ ಅವಶ್ಯಕತೆ ಇರ್ಲಿಲ್ಲ ಮೇಡಮ್. ಇದು ನಿಮ್ದೊಂದು ದೊಡ್ಡ ಸಾಹಸ, ನಿಮಗೆ ನಾವು ಅಭಿನಂದನೆ ಮಾಡ್ಲೇಬೇಕು. ಯಾಕೆಂದ್ರೆ ಈ ವಿಷಯನ ಇಲ್ಲಿ ಮಾತಾಡಿದ್ರೆ ಏನು ಅಂತ ಹೆದರ್ಕೊಳ್ಳೋ ಜನ ಇರುವಾಗ ನೀವು ಅವತ್ತು ಅದನ್ನ ಎದುರಿಸಿದ್ದೀರಾ. ಹಾಗಾದ್ರೆ ಇವರು ಮೇಡಮ್ ಹೇಳ್ದಂಗೆ ಅದನ್ನೇ ಒಂದು ಅಧ್ಯಾಯ ಮಾಡ್ಬೋದು. ಅದೇ ಹೇಳಿದ್ದ ಅವರು. ಆಮೇಲೆ ತುಂಬಾ ಈ ತರದ್ ನಡೆದಿದೆ, ಅದನ್ನ ನೀವು ಚುಟುಕ್ನಲ್ಲಿ ಯಾಕಮ್ಮ ಬರದ್ರ, ಅದನ್ನ ಇಷ್ಟು ವಿಸ್ತಾರವಾಗಿ ಮಾಡಿ ನಮ್ಗೆ ಹೇಳ್ಬೋದಿತ್ತು. ಆದ್ರೆ ನನ್ಗೇನ್ ಅನ್ನಿಸ್ತು, ಅದ್ ನಾನು ಹಾಗೆ ಬರ್ಕೊಳ್ತಾ ಇದ್ರೆ ಆತ್ಮಕಥನದಲ್ಲಿ ನಾನೇ ಐ ಆಮ್ ಬ್ಲೋಯಿಂಗ್ ಮೈ ಓನ್ ಟ್ರಂಪೆಟ್ ಅಂತ ಆಗ್ಬಿಡತ್ತ. ಯಾಕೆ ಅದು ಸರಿನಾ, ಅದು ಬೇರೆಯವ್ರು ಮಾಡ್ಬೇಕಾ? ಅಲ್ಲ ಅಲ್ಲ, ಈ ವಿಷಯನ ನೀವೇ ಮಾಡ್ಬೇಕಾಗುತ್ತೆ, ಮತ್ತೆ ಯಾರು ಮಾಡಕ್ ಆಗೋದಿಲ್ಲ. ಆದ್ರೆ ಆ ಒಂದು ಸಾಹಸ ನೀವೇನ್ ಮಾಡಿದ್ದೀರಲ್ಲ, ಇವಾಗ್ಲೂ ನನಗೆ ರೋಮಾಂಚನ ಆಗುತ್ತೆ. ನಿಮ್ ಪಕ್ಕಕ್ಕೆ ಈ ತರ ಕೂತಿದ್ದೀನಿ, ಒಬ್ಬ ಹೆಣ್ಮಗಳು ನಮ್ಮ ಅಮ್ಮನೋ ಆಗಿರೋರು ಇಷ್ಟು ಧೈರ್ಯವಾಗಿರುವಾಗ ನಾವು ಅಷ್ಟು ಧೈರ್ಯವಾಗಿರ್ಬೇಕು ಅನ್ನೋದು ಒಂದು ಇದಾಗುತ್ತೆ, ಉದಾಹರಣೆ ಆಗುತ್ತೆ. ಆದ್ರೆ ನಿಮ್ಗೆ ತುಂಬಾ ಅಭಿನಂದಿಸ್ತೀನಿ ಮೇಡಮ್. 10 ವರ್ಷ ಪಾಕಿಸ್ತಾನದ ಧ್ವಜ ಇರುವಂತದ್ದು, ನಮ್ದು ಎಂಥ ವ್ಯವಸ್ಥೆ, ಆಮೇಲೆ ನಮ್ದು ಎಂಥ ಆಡಳಿತ. ಅಲ್ಲ, ನಾವು ಇವ್ರಿಗೆ ಒಂದ್ ಸಣ್ಣ ಊರಲ್ಲಿ ಹೆದರ್ಕೊಂಡ್ರೆ ಇಡೀ ರಾಷ್ಟ್ರ ನಾವ್ ಹೆಂಗೆ ಕಾಯೋದು? ಇದು ನನ್ ಕ್ವಶನ್. ಇದನ್ನ ನಾನು ಈ ತರ ಚರ್ಚೆ ಮಾಡಿದ್ದು ನಮ್ ಕಮಾಂಡಿಂಗ್ ಆಫೀಸರು ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು. ಇವ್ರಿಗೇನೆ ನಂಗೆ ಆನ್ಸರ್ ಮಾಡಿ ಅವ್ರು ಹೇಳಿದ್ರು ನಂಗೆ, ಪಾಪ ಅವ್ರು ತುಂಬಾ ಅಂತ ಮೈಲ್ಡ್ ಪರ್ಸನ್ ಅವರು. ಒಂದ್ ಹೆಂಗ್ಸು ಈ ಕ್ವಶನ್ ಮಾಡಿದ್ರೆ ನಂಗೆ ಆನ್ಸರ್ ಮಾಡಕ್ಕೆ ಬರಲ್ಲ ಅಂತ ಹೇಳ್ತಿದ್ರು ಅವರು. ಆಮೇಲೆ ಅದು ಕೇಂದ್ರಕ್ಕೆ ಹೋಯ್ತಲ್ಲ, ಹೋದಾಗ ಏನ್ ಮಾಡ್ಬೇಕು,
ನಮ್ಗೆಲ್ಲ ಇದು ಗೊತ್ತಿದ್ದಿಲ್ಲ ಅನ್ಬಿಟ್ಟು ಪಾಪಕ್ಕೆ ಇವ್ರು ಸರ್ಕೊಂಡ್ಬಿಟ್ರು. ಇಲ್ಲಿದ್ರೆ ಇವ್ರ ಮೇಲೆಲ್ಲ ತುಂಬಾನೇ ಇದಾಗ್ತಿತ್ತಲ್ಲ. ಆಮೇಲೆ ಅವರು ಹಾಗಾಗಿ ನಾನು ಅಲ್ಲಿ ಐ ವಾಸ್ ವೆರಿ ವೆಲ್ ರೆಕಗ್ನೈಸ್ಡ್ ಡೆಲ್ಲಿಲಿ. ಹಾಗಾಗಿ ನಾನು ಪ್ಲಾನಿಂಗ್ ಕಮಿಷನ್ ಅಲ್ಲಿ ವೆಲ್ಫೇರ್ ಅಲ್ಲಿ ನಾನು ತಗೊಂಡ್ರು. ಅಲ್ಲಿ ತುಂಬಾ ಕೆಲಸಗಳು ಮಾಡಕ್ಕೆ ಚಾನ್ಸು ಸಿಕ್ತು, ಮಾಡ್ದೆ, ಸಾಕಷ್ಟು ಮಾಡ್ದೆ ಅಲ್ಲಿ. ಆದ್ರೆ ನಾನು ಈ ಸಂದರ್ಭದಲ್ಲಿ ಒಂದ್ ಹೇಳ್ತೀನಿ, ಕಾವ್ಯಶ್ರೀ ನಿಮ್ಮ ಈ ಎಕ್ಸ್ಟೆಂಡೆಡ್ ಅಧ್ಯಾಯ ಇಂಥದೇ, ಇಂಥ ಒಂದು ಪರ್ಟಿಕ್ಯುಲರ್ ಘಟನೆಗಳು ಬಂದ್ರೆ ಇದು ಎಲ್ಲರಿಗೂ ಒಂದು ಉದಾಹರಣೆ ಆಗುತ್ತೆ. ನಮ್ಮ ಹೆಣ್ಮಕ್ಳಿಗಂತೂ ಖಂಡಿತ ಇದೊಂದು ಇದು ಏನು ಒಂದು ಅಳತೆಗೋಲಾಗುತ್ತೆ. ನಾನು ತುಂಬಾ ಹೆಮ್ಮೆ ಪಡ್ತೀನಿ ನಿಮ್ ಜೊತೆಗೆ ಇವತ್ತು ಬಂದು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ನಿಮ್ ಜೊತೆ ಇದ್ದೀನಿ ಅಂತ ನನಗೆ ತುಂಬಾ ಕೇಳೋರು ಕೇಳ್ತಾ ಇದ್ದೀರಮ್ಮ, ಕೇಳೋರಿಗೆ ಅರ್ಥ ಅವರ ಹೈದರಾಬಾದ್ ನಿಜಾಮ್ ಇದರಲ್ಲಿ ಅವ್ರು ಮಾಡಿರೋ ಇದು ಎಲ್ರಿಗೂ ಗಮನಕ್ಕೆ ಬಂತ ಅಂತ. ಮತ್ತೆ ಇನ್ನೊಂದು ಈ ಸಂದರ್ಭದಲ್ಲಿ ಹೇಳ್ತೀನಿ, ಅವ್ರ ಮಗ ರಮೇಶ್ ಅವರು ಅವಾಗಿಂದನು ಎಷ್ಟು ತಾಯಿಗೋಸ್ಕರ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ನಮ್ಮ ಲೇಖಕಿಯರ ಸಂಘದಿಂದ ಧನ್ಯವಾದ ಹೇಳ್ತಿದ್ದೀನಿ. ಅಮ್ಮನಿಗೆ ಇಷ್ಟು ಸ್ಕೋಪ್ ಕೊಡೋ ಮಗ ಇರೋದು ನಿಜವಾಗ್ಲೂ ಮೇಡಮ್ ಅದೃಷ್ಟವಂತೆ, ಪುಣ್ಯವಂತೆ. ಮತ್ತೆ ಯಾವ ಇದು ಇದೆಯೋ ಅವೆಲ್ಲವೂ ಮೇಡಮ್ಗೆ. ಅವರು ಕ್ಲಾಸ್ಗೆ ಶುರು ಆಗೋವಾಗ್ಲೇ ನಾ ಬಿದಾರಲ್ಲಾಗಿದ್ದು ಕೇಳಿ ಈಗ ಅವ್ರಿಗೇನು ಒಂದು ರೋಮಾಂಚನ. ಅವ್ರಿಗೆ ಇದಿದ್ರೆ ಅಡ್ಮಿಷನ್ ಇಲ್ವಲ್ಲ. ಆಮೇಲೆ ನಾನು ಅಲ್ಲಿ ಶುರು ಮಾಡಿದೆ, ನೀವು ಎಂತ ಶಿಕ್ಷಣ ಕಾನೂನು ಮಾಡಿದ್ದೀರಾ, ಸ್ಟೇಟ್ ಗವರ್ಮೆಂಟ್ಗೆ ಯಾಕೆ ಕೊಡ್ತೀರಾ, ಶಿಕ್ಷಣ ನೀವು ಸೆಂಟ್ರಲ್ ತಗೋಬೇಕು, ನಮ್ ಸೆಂಟ್ರಲ್ ಅವ್ರದ್ದು ಕಷ್ಟ ನೀವು ಹೇಗ್ ಗೊತ್ತಾಗತ್ತೆ ನಿಮ್ಗೆ ಅಂತ ಅಲ್ಲಿ ತಿರ್ಗಾ ವಾದ ಮಾಡಿದೆ. ಅವಾಗ ಅವ್ರು ಹೌದು ಅಂದ್ರು. ಆದ್ರೆ ಯಾವ ಸ್ಟೇಟು ಒಪ್ಕೊಳ್ಳಿಲ್ಲ ಕೊಡಕ್ಕೆ, ಸೆಂಟ್ರಲ್ಗೆ ಯಾವ ಸ್ಟೇಟು ಕೊಡಕ್ಕೆ ಒಪ್ಕೊಳ್ಳಿಲ್ಲ. 76ರಲ್ಲಿ ರಾಜೀವ್ ಗಾಂಧಿ ಬಂದ್ಮೇಲೆ ಅದನ್ನ ಬಲವಂತವಾಗಿ ತಕೊಳ್ಬೇಕಾಯ್ತು. ಅಲ್ಲಿವರೆಗೆ, ಆದ್ರೆ ಅಲ್ಲಿವರೆಗೆ ನಮ್ಗೆ ಇವ್ರು ಕಂಟಿ ಮಾಡಿದ್ ಒಂದ್ ಒಳ್ಳೇದಾಯ್ತು, ಸೆನೆಟ್ ಬೋರ್ಡ್ ಅಂತ ತೆಗೆದು ಬಿಟ್ರ ನಮ್ಗೆ ಅವಾಗ ಫ್ರೀ ಆಯ್ತಲ್ಲ. ಇವ್ರು ಏನಾರ ಹಾಳಾಗೋಗ್ಲಿ, ನಾವು CBSE ತಂದು. ಆಮೇಲೆ ನಾನು ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಇಂದ ನಾವು ಇವ್ರನ್ನ ಯಾಕೆ ಬೇಡ್ಕೋಬೇಕು ಸ್ಟೇಟ್ಗೆ, ನಮ್ಮ ಎಜುಕೇಶನ್ ನಮ್ಮ ಮಕ್ಕಳಿಗೆ ನಾವೇ ಮಾಡ್ಬೇಕು, ನಮ್ಮ ಸಿಲೆಬಸ್ ಅಲ್ಲಿ ಮಾಡ್ಬೇಕು, ಅವ್ರು ಸೆಂಟ್ರಲ್ ಇದ್ರಲ್ಲಿ ಇರ್ಬೇಕು. ರಾಷ್ಟ್ರೀಯವಾದ ಅವ್ರಿಗೆ ಹೇಗ್ ಬರುತ್ತೆ ಮಕ್ಕಳಿಗೆ? ನೀವು ನಿಮ್ಮ ಮನೆ ಒಳಗಿಂದೇ ನೀವು ಕತೆ ನಿಮ್ ಮಕ್ಳಿಗೆ ಹೇಳ್ತಾ ಇದ್ರೆ ಹೊರಗಡೆ ಪ್ರಪಂಚದ ವಿಷಯ ಮಕ್ಳಿಗೆ ನೀವೇ ಹೇಗ್ ಗೊತ್ತಾಗುತ್ತೆ? ನಾಳೆ ಮಕ್ಳು ದೊಡ್ಡವರಾಗಿ ಹೊರಗೋದಾಗ ಅವ್ರಿಗೊಂದು ಇನ್ಫೀರಿಯಾರಿಟಿ ಬರಲ್ವಾ? ಈಗ ನಾವು ನಕ್ಸಲೈಟ್ಸ್ನ ಹೇಗ್ ಬೆಳೆಸಿದ್ದೇವೆ, ಈ ಮೆಥಡ್ನ ನಾವು ಹಾಗೆ ಬೆಳಿಲಿಕ್ಕೆ ಬಿಟ್ಟು ಅವ್ರು ಇವಾಗ ಆಗಿರೋದು. ಇದನ್ನ ಯಾರು ಥಿಂಕ್ ಮಾಡ್ತಾ ಇಲ್ಲ ಇನ್ನು. ನನ್ಗೆ ಏನ್ ಭಯ ಇದೆ ಇತ್ತಂದ್ರೆ ಈಗ್ಲೂ ಇದೆ. ನಾವು ಸ್ಟೇಟ್ದು ಮಕ್ಕಳಿಗೆ ಒಂದು ಸಿಲೆಬಸ್, ಸೆಂಟ್ರಲ್ಗೆ ಒಂದು ಸಿಲೆಬಸ್, ಪ್ರೈವೇಟ್ ಜನಗಳಿಗೆ ಬಿಟ್ಟಿದೀವಿ ಅವ್ರೇನೋ ಸಿಲೆಬಸ್, ಪ್ರೈವೇಟ್ ಹೇಳ್ಕೊಡೋದು, ಸರ್ಕಾರಿ ಶಾಲೆಗೆ ಅವ್ರದ್ದೊಂದು ಸಿಲೆಬಸ್. ಈಗ ಈ ಮಕ್ಕಳು ನಾಳೆ ದೊಡ್ಡವರಾಗಿ ಬೆಳೀತಾರೆ, ಅವ್ರಿಗೆ ಏನೇನ್ ತಲೆಯಲ್ಲಿ ಅವ್ರು ಯಾವ್ಯಾವ ತರ ಯೋಚನೆ ಮಾಡ್ತಾರೆ ಯೋಚನೆ ಮಾಡಿ. ಅವಾಗ ಅವ್ರಿಗೆ ಇವ್ರಿಗೆ ಲಟಾಬಟಿ, ಅವ್ರಿಗೆ ಚಾನ್ಸಸ್ ಯಾರಿಗ್ ಸಿಕ್ಕತ್ತೆ, ಯಾರಿಗೆ ಚಾನ್ಸಸ್ ಸಿಕ್ಕಲ್ಲ, ಯಾರು ಏನಾಗ್ತಾರೆ ಅವಾಗ. ಇದೆಲ್ಲ ವಿಷನ್ ನಾವು ಥಿಂಕ್ ಮಾಡ್ದಿದ್ಮೇಲೆ ಹೇಗೆ ನೀವು ಪಾಲಿಸಿ ಮಾಡ್ತೀರಾ ಒಂದು? ಖಂಡಿತ ಖಂಡಿತ. ಈ ಶಿಕ್ಷಣದ ವಿಷಯದಲ್ಲಿ ನನ್ಗೆ ತುಂಬಾನೇ ಇನ್ನೂ ಇದಿದೆ, ಬರೀಲಿಕ್ಕೆ ಬೇಕಾದಷ್ಟಿದೆ, ಕೇಳ್ಬೇಕಲ್ಲ. ಆದ್ರೆ ಇವಾಗ ಈಗ ಮಾಡಿದ್ದಾರೆ ಮೋದಿ, ಈಗ ಯಾಕೆ ಮಾಡಿದ್ದಾರೆ ಮಾಡ್ಲಿ, ಅದನ್ನ ಇನ್ನೂ ಆಕ್ಸೆಪ್ಟ್ ಮಾಡ್ಬೇಕು. ಅಪೋಸಿಷನ್ ಇದೆಯಲ್ಲ ಅವ್ರಿಗೆ ಗುಲಾಮರಾಗ್ಬೇಕು, ಅವ್ರದ್ದೇನೋ ಒಂದಿದೆ ಪಾಲಿಸಿ, ಏನೋ ನಾವು ಏನ್ ಹೇಳಕ್ಕಾಗಲ್ಲ. ಆದ್ರೆ ಈ ವಿಷಯದಲ್ಲಿ ಖಂಡಿತವಾಗಿ ನಾವು ಪ್ರಜೆಗಳು, ಶಾಸಕರನ್ನ ಬಿಡಿ, ಅವರನ್ನ ಬಿಡಿ, ನಾವು ಪ್ರಜೆಗಳು ಇಂಥ ವಿಷಯದಲ್ಲಿ ಗಟ್ಟಿಯಾಗಿರ್ಬೇಕು. ಶಿಕ್ಷಣದ ವಿಷಯದಲ್ಲಿ ಪಬ್ಲಿಕ್ ಬರ್ಬೇಕು. ನಾನು ಯಾಕೆ ಇದು ಹೇಳ್ತೀನಿ ಅಂದ್ರೆ, ನಂಗೆ ಬರೇ ನಮ್ದೇ ಇಷ್ಟರಲ್ಲೇ ನಂಗೆ ಸಿಟ್ಟು ಬರ್ಲಿಲ್ಲ. ನಾನು ಹೊರಗಡೆ ವಿದೇಶದಲ್ಲಿ ಶಾಲೆಗಳನ್ನ ಸ್ಟಡಿ ಮಾಡಿ ಬಂದಿದ್ವಿ. ಅಲ್ಲಿ ಮೊದ್ಲು ಏನ್ ಹೇಳ್ಕೊಡೋದು, ನಿಮ್ಮ ಮನೆ, ನಿಮ್ಮ ಪರಿಸರ, ನಿಮ್ಮ ಹಳ್ಳಿ, ನಿಮ್ಮ ಗ್ರಾಮ, ಅಲ್ಲಿ ಏನೇನಿದೆ ಮೊದ್ಲು ತಿಳ್ಕೊಳ್ಳಿ ಮಕ್ಕಳೇ. ಈಗ ನಮ್ಮ ಎಮ್ಮೆ ಮಾಡ್ಕೊಂಡು ದೊಡ್ಡದಾಗಿ ಬರ್ತಾರಲ್ಲ, ನಮ್ಮಲ್ಲಿ ಎಷ್ಟು ನದಿಗಳು ಹರಿಯತ್ತೆ, ನಮ್ಮಲ್ಲಿ ಎಷ್ಟು ಡ್ಯಾಮ್ ಕಟ್ಟಿದ್ದಾರೆ, ನೀವು ಯಾವ ಡ್ಯಾಮ್ ಅಲ್ಲಿ ಎಷ್ಟು ವಿದ್ಯುತ್ ಶಕ್ತಿ ಮಾಡ್ತೀರಿ, ಅಥವಾ ಯಾವ ಇದರಿಂದ ಎಷ್ಟು ಜನಕ್ಕೆ ಏನ್ ಹೆಲ್ಪ್ ಮಾಡಿದ್ದೀರಿ ಗೊತ್ತಿದ್ಯಾ? ಇದೇ ಹೇಳ್ಕೊಡೋದಿಲ್ಲ. ಹೌದು. ಅಲ್ಲಿ ಮಕ್ಳಿಗೆ ಏನ್ ಮಾಡ್ತಾರೆ ಗೊತ್ತಾ, ಇಲ್ಲಿ ಹೇಳ್ಬೇಕೋ ಬೇಡವ ನನಗೆ ಗೊತ್ತಿಲ್ಲಮ್ಮ,
ಮಕ್ಕಳನ್ನ, ಎಳೆ ಮಕ್ಕಳು ಅಲ್ಲಿ ಪುಸ್ತಕ ಪೆನ್ಸಿಲ್ ಕೊಡೋದಿಲ್ಲ. 4-5 ವರ್ಷ ಆಗೋವರೆಗೆ ಮಕ್ಕಳಿಗೆ ಪ್ರಾಕ್ಟಿಕಲ್. ಆ ಹಳ್ಳಿಲಿ ದನ ಹೇಗೆ ಹಾಲು ಕರಿಯತ್ತೆ, ಕುರಿ ಹೇಗೆ ಇದ್ ಮಾಡತ್ತೆ, ತುಪ್ಪಳ ಕೊಡತ್ತೆ ನಿಮ್ಗೆ ಬಟ್ಟೆ ಹಾಕೊಳಕ್ಕೆ. ಇಲ್ಲಿ ನಮ್ದು BA ಸ್ಟೂಡೆಂಟ್ ನಾವು ಹಾಲು ಹೆಂಗೋ ಬರುತ್ತೆ ಅಂದ್ರೆ ಡೈರಿಯಿಂದ ಬರುತ್ತೆ ಅಂತ ಹೇಳ್ತಾರೆ. ಖಂಡಿತ ಅದು ನಿಜ. ಅವ್ರು ಅಲ್ಲಿ ಎಲ್ಲ ಅದನ್ನ ತೋರಿಸ್ಕೊಡ್ತಾರೆ. ಆಮೇಲೆ ನೋಡಿ ಆ ಎಳೆ ಮಕ್ಕಳನ್ನ ಶಾಲೆದು ಪ್ರತಿದಿನ ಕರ್ಕೊಂಡು ಹೊರಗಡೆ ಹೋಗ್ತಾರೆ. ಒಂದ್ ಸರ್ಕಲ್ ಅಲ್ಲಿ 5-5 ಮಕ್ಕಳನ್ನ ಒಂದ್ ಸರ್ಕಲ್ ಅಲ್ಲಿ ಕೂಡಿಸ್ತಾರೆ. ಈ ಸರ್ಕಲ್ ಅಲ್ಲಿ ಯಾವ್ಯಾವ ತರ ಕಾರ್ ಹೋಯ್ತಪ್ಪ ನೀನು ತಿಳ್ಕೊ. ಇನ್ನೊಂದ್ ಸರ್ಕಲ್ ಅಲ್ಲಿ ಎಷ್ಟೆಷ್ಟು ಜನ ಅಲ್ಲಿ ಓಡಾಡಿದ್ರಪ್ಪ ನೀನ್ ತಿಳ್ಕೊ. ಹೀಗೆ ಈ ಮಕ್ಳಿಗೆ ಪಾಠ. ಅವ್ರು ಬಂದ್ಬಿಟ್ಟು ಅದನ್ನ ಹೇಳ್ತಾರೆ, ಬರೀತಾರೆ ಅಥವಾ ಕುಣಿತಾರೆ, ಏನೋ ಮಾಡ್ತಾರೆ. ಬರೆಯಕ್ಕೆಲ್ಲ ಶುರು ಮಾಡಲ್ಲ. ಅದು ಇವ್ರಿಗೆ ಸ್ಟ್ಯಾಟಿಸ್ಟಿಕ್ಸ್ ಎಷ್ಟು ಚೆನ್ನಾಗಿ ಸಿಕ್ಕತ್ತೆ ಗೊತ್ತಾ. ಇನ್ ಎ ವೇ ದೀಸ್ ಚಿಲ್ಡ್ರನ್ ಆರ್ ಟೀಚಿಂಗ್ ಹೌ ಇನ್ ಅವರ್ ಕಂಟ್ರಿ. ಅಲ್ಲ, ನಮ್ಮ ಗ್ರಾಮದಲ್ಲಿ ಎಷ್ಟು ಕಾರ್ಗಳಿದೆ, ನಮ್ಗ ಗ್ರಾಮದಲ್ಲಿ ಎಷ್ಟು ಹಳ್ಳಿಗಳಿದೆ, ನಮ್ ಗ್ರಾಮದಲ್ಲಿ ಏನ್ ಮಾಡ್ತಾರೆ, ಕುರಿಯಿಂದ ಏನ್ ಪ್ರೊಡ್ಯೂಸ್ ಮಾಡ್ತಾರೆ, ನಮ್ ದನಗಳಿಗೆ ಏನ್ ಮಾಡ್ತವೆ, ನಾವು ಎಲ್ಲಿ ಸಿಟಿಲಿ ಏನ್ ಮಾಡ್ತೇವೆ. ಆ ಎಳೆ ಮಕ್ಕಳಿಗೆ ಗೊತ್ತಿರೋಷ್ಟು ನಮ್ಗೆ ನಮ್ಮಲ್ಲಿ ಗ್ರಾಜುಯೇಟ್ ಆದ್ರೂ ಅವ್ರಿಗೆ ಗೊತ್ತಿರೋದು. ಖಂಡಿತ ನೀವ್ ಹೇಳೋದು ಈಗ ನೀವೇನ್ ಹೇಳ್ತೀರಾ, ಇದನ್ನ ನಾವು ಮೊದಲು ತಿಳ್ಕೊಳ್ಬೇಕು. ನಮ್ಮ ಗ್ರಾಮದಲ್ಲಿ ಯಾರಾದ್ರೂ ದೊಡ್ಡ ಮನುಷ್ಯರೊಬ್ರು ಇದ್ರೆ ಅಲ್ಲಿ ಅವ್ರು ಎಷ್ಟು ಅವ್ರನ್ನ ಮೇಲೆ ಇಡ್ತಾರೆ ಅಂದ್ರೆ, ಆಮೇಲೆ ಅವರು ನೀವು ಬೇರೆ ದೇಶದವ್ರನ್ನ ಹೇಳಿ. ಈಗ ನಾವು ಪ್ರತಿಯೊಬ್ರು ನಮ್ಮಲ್ಲಿ ಸೋ ಕಾಲ್ಡ್ ಜ್ಞಾನಿ ಅಂತ ಹೇಳ್ಕೊಳ್ಳೋರು ಮಾಡ್ತಾರೆ. ಅವನ ಅದ್ ಬರ್ದ, ಶೇಕ್ಸ್ಪಿಯರ್ ಇದ್ ಬರ್ದ, ಇನ್ನೊಬ್ಬ ಅದ್ ಬರ್ದ, ಅದನ್ನ ಕೋಟ್ ಮಾಡಿದ್ರೆ ನಾನ್ ಮಹಾ ಜ್ಞಾನಿ ಅಂದ್ರೆ ಅವನ್ ಓದಿದ್ದೀನಿ ನಾನು ಅಂತ ನೀವು ತಿಳ್ಕೊತೀರಾ. ಇದು ಕೆಲವು ಸಲ ನಮ್ಗೆ ಅನ್ಸುತ್ತೆ. ನಾವ್ ಯಾಕೆ ಅವ್ರು ಬರ್ದ್ರು ಇವ್ರು ಬರ್ದ್ರು ಅವ್ರು ಹೇಳಿದ್ರು, ನಮ್ಗೇನ್ ಸ್ವಂತ ಅನುಭವ ಇಲ್ವಾ? ಅನುಭವ ಬೇಡ್ವಾ? ನಾವು ಅನುಭವದಿಂದ ಹೇಳೋದಿಕ್ಕೆ ಯಾವ್ದೋ ದೇಶದ ಯಾರನ್ನೋ ಅವ್ರ ದೇಶದಲ್ಲಿ ಅದ್ ನಡೀತಪ್ಪ, ಅವ್ರಿಗೆ ಬೇಕಾಗಿತ್ತು, ಅದು ಅವ್ರು ಮಾಡ್ಕೊಂಡ್ರು. ನಮ್ ದೇಶದಲ್ಲಿ ನಮ್ಗೆ ಏನ್ ಬೇಕು ನಾವು ಮಾಡ್ಕೊಳ್ಳೋಣ. ಹೇಳ್ಬೋದಲ್ಲ, ಎಷ್ಟು ಇವ್ರದ್ದು ವಿವೇಕಾನಂದರದ್ದು ಎಷ್ಟು ನಮ್ಗೆ ಜಾಗೋ ನಮ್ಮನ್ನ ಎಬ್ಸಿದ್ದಾರೆ. ಅವರು ಅರಬಿಂದೋ ಘೋಷ್ ಇವರೆಲ್ಲ ನಮ್ ಕಂಟ್ರಿಗೆ ಎಷ್ಟು ಮಾತುಗಳು ಆಡಿದ್ದಾರೆ, ಮಾತಾಡಿದ್ದಾರೆ. ತುಂಬಾ ಸಂತೋಷ. ವಾಣಿರಾವ್ ಅವರ ಸಾಹಸಗಾಥೆಯನ್ನ ಕೇಳ್ತಾ ಹೋದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗತ್ತೆ ಮೇಡಮ್. ನಿಮ್ಮನ್ನೆಲ್ಲ ನಿಮ್ಮ ಪ್ರೀತಿಯ ಗೆಳತಿಯರು, ಅಭಿಮಾನಿಗಳು ಎಲ್ರೂ ಸೇರಿದ್ದಾರೆ. ಇನ್ಯಾರಾದ್ರೂ ಮಾತಾಡೋರಿದ್ರೆ ಮಾತಾಡಿ. ನಮಸ್ಕಾರ ಅಮ್ಮ. ತುಂಬಾ ಸಂತೋಷ ಆಯ್ತು. ನಿಮ್ಮ ವ್ಯಕ್ತಿತ್ವದ ಪರಿಚಯ ಆಯ್ತು. ಇವತ್ತು ನಾವು ಕೂತಿದ್ದು ಒಂದು ಪುಸ್ತಕದ ಪರಿಚಯ ಅಂತ ಅಂದ್ಕೊಂಡು ನಾನು ಕೂತಿದ್ದು, ಆದ್ರೆ ಒಂದು ಮಹಾನ್ ವ್ಯಕ್ತಿತ್ವದ ಪರಿಚಯ ಆಯ್ತಮ್ಮ. ಬಹಳ ಸಂತೋಷ ಆಯ್ತು. ನೀವು ಬರೀ ಲೇಖಕಿ ಅಂತ ಮಾತ್ರ ಅನ್ನಿಸ್ಲಿಲ್ಲ, ನೀವೊಬ್ರು ಚಿಂತಕಿ, ಸಾಹಸಿ ಅಂತ ಕೂಡ ಅನ್ನಿಸ್ತು. ವನಮಾಲ ಅವ್ರೆ, ನಾನಿಲ್ಲಿ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಹೇಳ್ಬೋದಲ್ವಾ? ಇಷ್ಟೊಂದು ಮಾಡಿರೋ ಇವ್ರು, ಇಷ್ಟೊಂದು ಹಿರಿಯ ಜೀವ, ನನ್ಗ ಅನ್ಸುತ್ತೆ ಕರ್ನಾಟಕದಲ್ಲಿ ಇವ್ರಿಗೆ ಸಿಕ್ಕಿರೋ ಪ್ರಚಾರ ಸಾಲ್ದೇನು ಅಂತ. ಪುರುಷರಾಗಿದ್ರೆ ಒಂದ್ ಸ್ವಲ್ಪ ಕೆಲಸ ಮಾಡಿದ್ರು ತುಂಬಾ ಚೆನ್ನಾಗಿ ಅದನ್ನ ಬಿಂಬಿಸ್ಕೊಳಕ್ ಬರುತ್ತೆ. ಬಹುಶಃ ಸ್ತ್ರೀ ಲೇಖಕಿಯರಿಗೆ, ಸ್ತ್ರೀಯರಿಗೆ ಅದು ಬರುದಿಲ್ವಾ ಅಂತ ನನ್ಗೆ ಅನಿಸ್ತಾ ಇದೆ. ಲೀಲಾ ಮೇಡಮ್ ಅವ್ರಿಗೆ ತುಂಬಾ ಇನ್ನೂ ದೊಡ್ಡ ಸ್ಥಾನ ಸಿಗ್ಬೇಕಾಗಿತ್ತು. ಎಂತೆಂತಹ ಅವಕಾಶಗಳು ಇದ್ದುಕೊಂಡು ನಾವು ಸಾಧಿಸ್ತೀವಿ ಅಂತಂದ್ರೆ ಒಂದು ಮಾತಮ್ಮ, ಅವಕಾಶಗಳೇ ಇಲ್ಲದೆ ಅವಕಾಶಗಳನ್ನ ಹುಡುಕಿಕೊಂಡು ಅದನ್ನ ಸರಿಯಾದ ಮಾರ್ಗದಲ್ಲಿ ಧೈರ್ಯದಿಂದ ನೀವು ತಗೊಂಡ್ ಹೋಗಿದ್ದೀರಲ್ಲ, ತುಂಬಾ ಸಂತೋಷ. ಸಂತೋಷ ಅಮ್ಮ, ಧನ್ಯವಾದ. ವಾಣಿರಾವ್ ಅವ್ರೆ, ನಿಮಗೂ 90 ವರ್ಷ, ನನಗೂ 90 ವರ್ಷ. ನಾನು ಲೇಖಕಿ ನಿಮ್ಮನ್ನ ನೋಡಿದ್ದೆ. ಆದ್ರೆ ಇವತ್ತು ನಿಮ್ಮ ಆತ್ಮಕಥೆಯ ಬಗ್ಗೆ ನನ್ನ ಸ್ನೇಹಿತಿಯಾದ ಹೇಮಲತಾ ಮಹಿಷಿ, ಆಮೇಲೆ ನಮ್ಮ ಹುಡುಗಿ ಕಾವ್ಯಶ್ರೀ ಮಹಗಾವ್ಕರ್ ಅಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅಂದ್ರೆ ನನ್ನ ಹೃದಯ ನನ್ನ ಈ ವಯಸ್ಸಲ್ಲಿ ಅರಳು ಬಿಟ್ಟು ಕುಣಿತಾ ಇದೆ ನಂಗೆ. ನಿಮ್ಮನ್ನ ನಾನು ಏನ್ ಹೇಳ್ತಿದ್ದೆ ಅಂದ್ರೆ, ಒಬ್ಬ ಸ್ತ್ರೀ ಆದವಳು ತನ್ನಿರುವ ಎಲ್ಲಾ ಶಕ್ತಿಯನ್ನು ಹೊರಕ್ಕೆ ಎಳೆದ್ರೆ ಅವಳಿಗೆ ಪ್ರಪಂಚವನ್ನೇ ಗೆಲ್ಲುವಂತಹ ಶಕ್ತಿ ಇದೆ ಅನ್ನುವಂಥವಳು ನಾನು. ಅವಳಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ ಅವಳಿಗೆ ಗೊತ್ತಿಲ್ಲ ಅಂತ. ನೀವು ಮೊದಲನೇದಾಗಿ ನಾನ್ ನಿಮ್ಗೆ ಅಭಿನಂದಿಸೋದು, ನೀವು ವಿವಾಹ ಮಾಡ್ಬೇಕು ಅಂದಾಗ ನೀವು ಪ್ರತಿ
ಪ್ರತಿಭಟನೆ ಮಾಡಿ ಉಪವಾಸ ಮಾಡಿ ಮದುವೆ ಮಾಡ್ಕೊಳ್ಳದೆ ಓದ್ತೀನಿ ಅಂತ ಹೊರಟ್ರಲ್ಲ, ಅದನ್ನ ಕೇಳಿದಾಗ ನನಗೆ ನನ್ನ ನೆನಪು ಬಂತು. ಯಾಕಂದ್ರೆ ನನ್ಗೂ 13 ವರ್ಷಕ್ಕೆ ಮದುವೆ ಮಾಡ್ಬೇಕು ಅಂದಾಗ ನಾನೊಬ್ಬ ಡಾಕ್ಟರ್ ಆಗ್ಬೇಕು ಅಂತಿದ್ದೋಳು, ನಂಗೆ ಪ್ರತಿಭಟನೆ ಮಾಡೋ ಶಕ್ತಿ ಬರ್ಲಿಲ್ಲ ನನ್ಗೆ. ಅದಕ್ಕೆ ನಂಗೆ ಏನು ಅನ್ಸತ್ತೆ ಅಂದ್ರೆ, ನಿಮ್ಗೆ ಆ ವಯಸ್ಸಿನಲ್ಲಿ ಪ್ರತಿಭಟನೆ ಮಾಡಿ ನೀವ್ ಅದ್ರಲ್ಲಿ ಗೆದ್ರಲ್ಲ, ಅದಕ್ಕೆ ತುಂಬಾ ಸಂತೋಷ ಇದೆ. ಒಂದು ಎರಡನೇದಾಗಿ ನೀವು ಬರೀ ಲೇಖಕಿ ಆಗಿರೋದು ಅಷ್ಟೇ ಅಲ್ಲ, ನೀವು ಒಂದು ಯೋಧರ ಕ್ಷೇಮಾಭಿವೃದ್ಧಿ ಸಮಿತಿ ಕೆಲಸ ಮಾಡಿದ್ರಲ್ಲ, ಅದು ಯಾಕೆ ಅಂದ್ರೆ ತಾನು ದೊಡ್ಡವರಾಗ್ಬೋದು, ಆದ್ರೆ ಬೇರೆಯವ್ರ ಕಷ್ಟಗಳಿಗೆ ಸ್ಪಂದಿಸುವಂತ ನಿಮ್ ಇದಿದೆಯಲ್ಲ, ಅದಕ್ಕೆ ತುಂಬಾ ಸಂತೋಷ ಪಟ್ಟೆ. ಎರಡನೇ ಹೈದರಾಬಾದ್ ನಲ್ಲಿ ನೀವು ಒಳ್ಳೆ ಹೋಗಿ ಇದು ಪೊಲೀಸ್ ಕಚೇರಿಗೆ ಹೋಗಿ ಮಾಡಿದ್ದನ್ನಂತೂ ಕೇಳಿ ಬಹಳ ಆನಂದವಾಗಿದೆ. ನಾನು ಎಲ್ಲರಿಗೂ ಹೇಳೋದು ಏನು ಅಂದ್ರೆ, ರೀ ನೀವ್ ನಿಮ್ ಆತ್ಮಕಥೆ ಬರೀರಿ ಅನ್ನೋದು. ಅದಕ್ಕೆ ನಮ್ ದಾವಣಗೆರೆಯಲ್ಲಿ ಒಬ್ರು ಗಿರಿಜಾ ಅಂದ್ರೆ, ಏನಮ್ಮ ಎಲ್ಲರೂ ಬರೀ 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 ಅಂತೀಯಾ ಅಂತ ಹೇಳಿದ್ರು. ಇಲ್ಲಮ್ಮ ಬರಿಬೇಕಮ್ಮ, ಬರಿಬೇಕು ಅಂತ. ನೀವು ಈಗ ಆತ್ಮಕಥೆ ಬರ್ದಿದ್ರಿಂದ ನಿಮ್ಮ ವ್ಯಕ್ತಿತ್ವ ಎಷ್ಟು ದೊಡ್ಡದು, ಮತ್ತೆ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಹೌದು ನಾವು ಬರಿಬೇಕು, ನಮ್ಮ ಜೀವನದಲ್ಲೂ ಎಷ್ಟೋ ನಡೆದಿದೆ ಅಂತ ಬರುತ್ತೆ, ಅದನ್ನ ನೀವು ರೂಪಿಸಿದಿರಿ. ಈಗ ನನಗೇನಾಗೆ ಆಗಿದೆ ಅಂತ ಹೇಳಿದ್ರೆ ನಿಮ್ಮನ್ ಬಂದು ನೋಡ್ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ. ತುಂಬಾ ವರ್ಷ ಜೊತೆಲೇ ಇದ್ವಲ್ಲಮ್ಮ. ಪಕ್ಕದಲ್ಲೇ ಇದ್ದೀರಾ ನೋಡಿ, ಈ ಕಡೆ ಪಕ್ಕ ನೀವಿದ್ದೀರಾ, ಈ ಕಡೆ ಪಕ್ಕ ನೀವಿದ್ದೀರಾ ಅಷ್ಟೇ. ಬೆಂಗಳೂರಲ್ಲೇ ಇದೀನಿ, ಆಮೇಲೆ ಅಲ್ಲಿ ನಿಮ್ ಮನೆ ಹತ್ರನೇ ನನ್ ಮೈದನನ್ ಮನೆ ಇದೆ, ಬಂದಾಗ ಬರ್ತೀನಿ. ನಂಗೆ ಅಷ್ಟು ನಿಮ್ ಕೈ ಮಾತಾಡ್ಬೇಕು. ಆಮೇಲೆ ಇನ್ನೊಂದ್ ಏನ್ ಹೇಳ್ತೀನಿ ಅಂದ್ರೆ, ಈಗ ನಮ್ಮಲ್ಲಿ ಲೇಖಕಿಯರು ಸಾಕಷ್ಟು ಜನ ಇದ್ದಾರೆ. ಅವರು ಆಸಕ್ತಿಯನ್ನು ವಹಿಸಿ ನಿಮ್ಮ ಮನೆಗೆ ಬಂದು, ಈಗ ನಮ್ಮ ಇವರು ರೇಣುಕಾ ದೇಸಾಯಿ ಕೇಳಿದ್ರಲ್ಲ, ನಿಮ್ ಪ್ರಶ್ನೆ ಕೇಳಿದಾಗ ಎಂತ ಒಂದು ವಿಷಯ ಹೇಳಿದ್ರೆ, ಬಂದು ನಿಮ್ ಕೈಯಲ್ಲಿ ಮಾತಾಡ್ಬೇಕು, ಬರಿಬೇಕು, ಅದನ್ನ ಬರಿಬೇಕು. ಯಾಕೆ ಅಂದ್ರೆ ನಿಮ್ ಪ್ರಶ್ನೆ ಕೇಳಿದ್ರೆ ಎಷ್ಟೋ ನೆನಪು ಬರುತ್ತೆ, ಅದನ್ನ ಅವರು ಬರೆಯಬೇಕು. ಹೇಳುದು ವಯಸ್ಸಾದ ಲೇಖಕಿಯರಿಗೆ, ಯಾರಾದ್ರೂ ಒಬ್ಬ ಲೇಖಕಿ ಮನೆಗೆ ಅವ್ರ ಪ್ರಶ್ನೆಯನ್ನ ಕೇಳಿ ಅವ್ರ ಅನುಭವಗಳನ್ನ ಬರಿಬೇಕು. ಇದು ನನ್ನ 9 ವರ್ಷ ಆಕಾಂಕ್ಷೆ. ನಿಜವಾಗ್ಲೂ ತುಂಬಾ ಸಂತೋಷ ಆಗಿದೆ ವಾಣಿರಾವ್ ಅವ್ರೆ. ನನ್ಗೆ ಈಗ ನಿಮ್ ಪುಸ್ತಕ ಓದ್ಬೇಕು ಅಂತ ಆಸೆ ಬಂದ್ಬಿಟ್ಟಿದೆ ನಂಗೆ. ಆಶೀರ್ವಾದ. ಆಮೇಲೆ ರೇಣುಕಾ ದೇಸಾಯಿ ನೀನೇ ಒಂದು ಕಳಿಸ್ಬಿಡಮ್ಮ, ಅವ್ರ ಮನೆ ಹತ್ರ ಇದೆ, ತಗೊಂಬಂದ್ ನೀನ್ ಕಳಿಸ್ಬಿಡು. ಅದಕ್ಕೆ ಏನಾಗತ್ತೋ ಸೇವಾ ಶುಲ್ಕ ನಾನು ಕಳಿಸ್ಕೊಡ್ತೀನಿ ನಿಂಗೆ. ಖಂಡಿತ ತಲುಪಿಸ್ತೀನಿ ಮೇಡಮ್, ಖಂಡಿತ ತಲುಪಿಸ್ತೀನಿ. ಅವ್ರೆ ನಿಜವಾಗ್ಲೂ ನನ್ಗೆ ಬಹಳ ಖುಷಿ ಆಗೋಗಿದೆ, ಬಹಳ ಖುಷಿ ಆಗ್ಬಿಟ್ಟಿದೆ. ನಮಸ್ಕಾರಗಳು. ಅಲ್ಲ, ನಿಮ್ಮಂತರ ಬಾಯಲ್ಲಿ ಕೇಳಕ್ಕೆ ನಾವು ಪುಣ್ಯನೇ ಮಾಡಿರ್ಬೇಕು. ಇದುವರೆಗೂ 90ರ ಹರೆಯದಲ್ಲೂ ಇಷ್ಟೊಂದು ಉತ್ಸಾಹದಿಂದ ಪ್ರೀತಿಯಿಂದ ತಮ್ಮ ಜೀವನಾನುಭವಗಳನ್ನು ನಮ್ಮೊಡನೆ ಹಂಚಿಕೊಂಡ ಡಾಕ್ಟರ್ ವಾಣಿರಾವ್ ಅವರ ಮಾತುಗಳನ್ನ ಕೇಳುವ ಹಾಗೂ ವೆಬಿನಾರ್ ಮೂಲಕ ಎಲ್ಲರೂ ಅವರನ್ನು ನೋಡುವ ಅವಕಾಶ ನಮಗೆ ಸಿಕ್ಕಿದೆ, ನಮ್ಮ ಭಾಗ್ಯ ಅಂತ ಹೇಳ್ತಾ, ಕೊನೆಯದಾಗಿ ಅಧ್ಯಕ್ಷರ ಭಾಷಣಕ್ಕೆ ನಾವು ಹೋಗೋಣ. ಈಗಾಗ್ಲೇ ಸಮಯ ಆಗಿರೋದ್ರಿಂದ ಇನ್ಯಾರು ಮಾತಾಡೋದು ಇಲ್ಲ ಅಂತ ಎಲ್ರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಅಧ್ಯಕ್ಷರ ಭಾಷಣ ನಮ್ಮ ಸಂಘದ ಅಧ್ಯಕ್ಷರಾದ ವನಮಾಲಾ ಸಂಪನ್ನ ಕುಮಾರ್ ಅವರಿಂದ. ಮತ್ತೊಮ್ಮೆ ಎಲ್ರಿಗೂ ಬಹಳ ಒಂದು ಸಂತೋಷದ ವಾತಾವರಣದಲ್ಲಿ ಇದ್ವಿ ನಾವು. ವಾಣಿರಾವ್ ಅವರ ಹೆಜ್ಜೆಗಳನ್ನ ಎಲ್ರೂ ಅವಲೋಕಿಸಿ ಸಂತೋಷ ಪಟ್ಟಿದ್ದೀವಿ. ಆದ್ರೆ ಯಾರ ಕೈಗೂ ಇನ್ನು ಪುಸ್ತಕ ಹೋಗಿಲ್ಲದ ಕಾರಣ ಇನ್ನೂ ಬಹಳಷ್ಟು ಮಾಹಿತಿಗಳನ್ನ ಅಥವಾ ಪ್ರಶ್ನೆಗಳ ಮೂಲಕ ಕೇಳುವವರಿದ್ರು. ಆದ್ರೆ ಇನ್ನು ಪುಸ್ತಕ ಅವ್ರಿಗೆ ದೊರಕಿಲ್ಲ. ಆದ್ರಿಂದ ಎಲ್ರೂ ಪುಸ್ತಕವನ್ನ ಕೊಂಡು ಓದಿ ಲೇಖಕಿಯನ್ನ ಪ್ರೋತ್ಸಾಹಿಸುವುದ್ರ ಜೊತೆಗೆ ವಾಣಿರಾವ್ ಅವರ ಈ ಆತ್ಮಕಥೆ ಎಷ್ಟು ಸಾಹಸಮಯವಾಗಿದೆ. ಒಬ್ಬ ಸಾಮಾನ್ಯ ಮಹಿಳೆ ಆದ್ರೆ ತನ್ನ ಜೀವನವನ್ನ ನೋಡೋದಕ್ಕೂ ಮತ್ತು ವಾಣಿರಾವ್ ಅಂತ ಸಾಧಕಿಯರು ನೋಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ಅನ್ನೋದನ್ನ ಅವರ ಆತ್ಮಕಥೆ ಹೇಳ್ತದೆ. ಇಂಥ ಸೊಗಸಾದ ಆತ್ಮಕಥೆಯನ್ನ ಬಿಡುಗಡೆ ಮಾಡಿರುವಂತ
ಶ್ರೀಮತಿ ಹೇಮಲತಾ ಮಹಿಷಿ ಅವರಿಗೆ ನಮ್ಮೆಲ್ಲರ ಪ್ರೀತಿಯ ವಂದನೆಗಳನ್ನ ನಾನು ಮತ್ತೊಮ್ಮೆ ಅರ್ಪಿಸ್ತೇನೆ. ತುಂಬಾ ಸೊಗಸಾಗಿ ಅವರು ಈ ಸಂದರ್ಭದಲ್ಲಿ ಮಾತಾಡಿದ್ರು. ವಾಣಿರಾವ್ ಅವರ ಕೃತಿಯಲ್ಲಿರುವಂತ ಹೆಣ್ಣುಗಳ ಸಮಸ್ಯೆಗಳ ಎಳೆಗಳನ್ನ ಎತ್ತಿ ಅವರ ಕಾಳಜಿಯನ್ನು ಸೇರಿಸಿ ಅದು ಬಹಳ ಸೊಗಸಾಗಿ ಅವರು ಆ ಒಂದು ಹೆಣ್ಣಿನ ಸಮಸ್ಯೆಗಳ ವಿಚಾರವನ್ನ ಕಟ್ಟಿಕೊಟ್ರು. ಹಾಗೆ ವಾಣಿರಾವ್ ಅಲ್ಲಿರುವಂತಹ ಒಂದು ಜೀವನೋತ್ಸಾಹ ಮತ್ತು ಸುತ್ತಲಿನ ಪರಿಸರದ ಬಗೆಗಿರುವಂತಹ ಕಾಳಜಿ, ಅದು ಅವರ ಯೋಧರ ಬಗೆಗಿರಬಹುದು, ಸೈನಿಕರ ಕ್ಷೇಮಾಭಿವೃದ್ಧಿಯ ಬಗ್ಗೆ ಅವರು ಮಾಡಿದಂತ ಸಾಹಸಗಳು, ಯೋಧರ ವಿಧವೆಯರ ಬಗೆಗೆ ಅವ್ರಿಗಿರುವಂತ ಕಾಳಜಿ, ಇದೆಲ್ಲವನ್ನ ಅವರು ಒಂದು ಹೆಣ್ಣಿನ ದೃಷ್ಟಿಕೋನದಲ್ಲಿ ವಾಣಿರಾವ್ ಅವರು ಹೇಗೆ ಕಂಡ್ರು ಅನ್ನೋದನ್ನ ಇನ್ನೊಬ್ಬ ಹೆಣ್ಣಾಗಿ ಒಂದು ಸಮಾಜಮುಖಿ ಆಲೋಚನೆಯಲ್ಲಿರುವಂತಹ ಹೇಮಲತಾ ಮಹಿಷಿ ಅವರು ಅದನ್ನೆಲ್ಲ ಗ್ರಹಿಸಿ ತುಂಬಾ ಸುಂದರವಾಗಿ ಅದ್ರ ಬಗ್ಗೆ ಮಾತಾಡಿದ್ರು. ಮತ್ತು ಮಹಿಳೆಯರು ಈ ಆತ್ಮಕಥಾನಕವನ್ನ ಓದಿ ಸ್ಫೂರ್ತಿಗೊಳ್ಳಿ ಅಂತ ಅವರು ಹಾರೈಸಿದ್ದಾರೆ. ನಿಜವಾಗ್ಲೂ ಅದು ಸ್ಫೂರ್ತಿಗೊಳ್ಳುವ ಹಾಗೆ ಇದೆ. ಅವರು ಇನ್ನೂ ವಿವರವಾಗಿ ಹೇಳಲಿಲ್ಲ ಅನ್ನೋದು ಯಾಕೆ ನಮ್ಗ ಹಾಗೆ ಅನಿಸ್ತಿದೆ ಅಂದ್ರೆ, ಇದೊಂದು ಒಳ್ಳೆ ಒಂದು ವಿಚಾರ ಪ್ರಚೋದಕವಾದಂತಹ, ಕೇವಲ ಒಬ್ಬಳು ಹೆಣ್ಣು ತನ್ನ ಬದುಕು ಬರಹದ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ಸುತ್ತಲಿನ ಸಮಾಜದವನ್ನ ಮತ್ತು ಸಮಾಜದಲ್ಲಿರುವಂತ ಬೇರೆ ಬೇರೆ ಸಮಸ್ಯೆಗಳನ್ನ ಅವರು ಕಂಡುಕೊಂಡ ಬಗೆಯನ್ನ ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಆದ್ರಿಂದ ಇದೊಂದು ವಿಶೇಷವಾದ ಕೃತಿ. ಇನ್ನಷ್ಟು ಸ್ಫೂರ್ತಿಯನ್ನ ಬದುಕಿನಲ್ಲಿ ಬರುವಂತ ಅಡೆತಡೆಗಳನ್ನ ಹೇಗೆ ಮೀರುವುದು ಅನ್ನೋದನ್ನ ನಾವೆಲ್ಲರೂ ಕಂಡುಕೊಳ್ಬೇಕು. ಹಾಗೆ 10-15 ವರ್ಷದಕ್ಕಿಂತ ಹಿಂದೆನೆ ಈ ಕೃತಿಯನ್ನ ಬರೆದಿದ್ರೆ ಇನ್ನೂ ಹೆಚ್ಚು ಅವರು ವಿಷಯಗಳನ್ನ ಹೇಳ್ತಿದ್ರು ಅಂತ ಮಹಿಷಿ ಮೇಡಮ್ ಹೇಳಿದ್ರು. ಆದ್ರೆ ಈಗ್ಲೂ ಕೂಡ ಅವರು ಸಾಕಷ್ಟು ವಿವರಗಳನ್ನ ಕೊಟ್ಟಿದ್ದಾರೆ. ನಮ್ಗೇನಿದೆ ಅಂದ್ರೆ ಅದು ತುಂಬಾ ರುಚಿಕರವಾಗಿದ್ದ ಒಂದು ಆಹಾರವನ್ನ ಇನ್ನಷ್ಟು ನಾವು ಬಯಸ್ತೀವಲ್ಲ, ಹಾಗೆ ನಮ್ಗೆ ಅದ್ರಲ್ಲಿ ಇನ್ನೂ ಅವರು ಆಳಕ್ಕಿಳಿದು ಹೇಳ್ಬೇಕಿತ್ತು, ಇನ್ನೂ ವಿವರಗಳನ್ನ ಕೊಡ್ಬೇಕಿತ್ತು ಅಂತ ನಮ್ಗನ್ಸಿದ್ರು ಕೂಡ ಇದು ಒಂದು ಪರಿಪೂರ್ಣ ಕೃತಿಯೂ ಹೌದು. ಮುಂದಿನ ದಿನಗಳಲ್ಲಿ ಅವರು ಮಹಿಷಿ ಅವರ ಅಪೇಕ್ಷೆಯಂತೆ ಅವರು 2ನೇ ಭಾಗವನ್ನು ಬರೆಯುವಂತಾಗ್ಲಿ, ಆಗ ಅವರು ಇನ್ನಷ್ಟು ಅವರ ಜೀವನಾನುಭವಗಳನ್ನ ಹೇಳುವಂತಾಗ್ಲಿ ಅಂತ ನಾವೆಲ್ಲರೂ ಹಾರೈಸೋಣ. ಹಾಗೆ ಅವರ 90, 100 ಆಗ್ಲಿ, 100ಕ್ಕೂ ಮೀರ್ಲಿ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಹಾರೈಸೋಣ ವಾಣಿರಾವ್ ಅವರಿಗೆ. ಹಾಗೆ ಅವರ ಶತಮಾನೋತ್ಸವ ಸಂಭ್ರಮದಲ್ಲಿ ನಾವೆಲ್ಲರೂ ಜೊತೆ ಕೊಡ್ಬೇಕನ್ನುವಂತ ಈ ನಮ್ಮ ಸ್ವಾರ್ಥವನ್ನು ಜೊತೆಗೆ ಸೇರಿಸ್ಕೊಂಡು ಮೇಡಮ್ಗೆ ಆರೋಗ್ಯವನ್ನು, ಆಯಸ್ಸನ್ನು ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೋರೋಣ. ಹಾಗೆ ಈ ಕೃತಿಯ ಹೂರಣವನ್ನ ತುಂಬಾ ಚೆನ್ನಾಗಿ ತೆರೆದಿಟ್ಟಿದ್ದಾರೆ ಶ್ರೀಮತಿ ಕಾವ್ಯಶ್ರೀ ಮಹಾಗಾಂವ್ಕರ್ ಅವರು. ಅವರೊಳಗಿನ ವಿದ್ವತ್ತು ಕೂಡ ಒಂದು ಕೃತಿಯನ್ನ ಓದಿದಾಗ ಅವರ ಅನಿಸಿಕೆ ಏನು, ಅವ್ರಿಗೆ ಏನ್ ಅನ್ನಿಸ್ತು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಮ್ ಜೊತೆಗೆ ತೆರೆದಿಟ್ಟಿದ್ದಾರೆ. ಹಾಗಾಗಿ ಕಾವ್ಯಶ್ರೀ ಮಹಾಗಾಂವ್ಕರ್ ಅವರಿಗೂ ಪ್ರೀತಿಯ ಅಭಿನಂದನೆಗಳನ್ನ ಸಲ್ಲಿಸ್ತಿದ್ದೇನೆ. ಹಾಗೆ ವಾಣಿರಾವ್ ಅವರು ಪ್ರಶ್ನೋತ್ತರಗಳ ಮೂಲಕ ಅವರು ಇನ್ನಷ್ಟು ಅವರ ಸಾಹಸಗಾಥೆಯನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರ ಸಾಹಸದ ಬದುಕು ನಮ್ಮೆಲ್ಲರಿಗೂ ಸದಾ ಪ್ರೇರಣೆಯಾಗ್ಲಿ. ಅವರು ಇನ್ನಷ್ಟು ಖಂಡಿತವಾಗ್ಲೂ ಬರೀತಾರೆ ಅವರು, ಯಾಕೆಂದ್ರೆ ಅವರು ಸದಾ ಕ್ರಿಯಾಶೀಲರು. ಹಾಗಾಗಿ ವಾಣಿರಾವ್ ಅವರಿಗೆ ನಾವು ಎಲ್ಲಾ ಶುಭಗಳನ್ನ ಕೋರೋಣ. ಅವರ ಬದುಕು ಅದ್ಭುತವಾಗಿ ಹೀಗೆ ಮುಂದುವರಿಲಿ, ಅವರು ಇನ್ನಷ್ಟು ಒಳ್ಳೆಯ ಕೃತಿಗಳನ್ನ ಕೊಡ್ಲಿ, ಅವರ ಆಲೋಚನೆಗಳನ್ನ ಹರಿಬಿಡ್ಲಿ. ಲೇಖಕಿಯರ ಸಂಘ ಇವರ ಕೃತಿಯನ್ನ ಬಿಡುಗಡೆ ಮಾಡುವ ಮೂಲಕ ನಾವೆಲ್ಲರೂ ತುಂಬಾ ಸಂತೋಷಗೊಂಡಿದ್ದೀವಿ. ಇದೊಂದು ಸಾರ್ಥಕವಾದ ಕ್ಷಣಗಳು ಅಂತ ನಮ್ಗೆ ಅನಿಸ್ತದೆ. ಹಾಗೆ ಡಾಕ್ಟರ್ ಎಚ್.ಎಸ್. ಪ್ರೇಮ ಅವರು ಹೇಳಿದ್ರು, ಪುರುಷರಿಗಾಗಿದ್ರೆ ಇಲ್ಲಿ ಬಹಳಷ್ಟು ಅವಕಾಶಗಳು ಸಿಗತ್ತೆ, ಇಷ್ಟು ಸಾಹಸ ಮಾಡಿದವರಿಗೆ ಎಷ್ಟೊಂದು ಮನ್ನಣೆ ಸಿಗತ್ತೆ, ಅವರಿಗೆ ಅವ್ರ ಹೆಸರಿಗೆ ಎಲ್ಲದಕ್ಕೂ ಬಹಳ ಕೀರ್ತಿವಂತರಾಗ್ತಾರೆ ಅವ್ರು. ಆದ್ರೆ ಮಹಿಳೆಯರು ಇಷ್ಟೊಂದು ಸಾಧನೆ ಮಾಡಿದ್ರು ಜನ ಅಷ್ಟಾಗಿ ಗಮನಿಸೋದಿಲ್ಲ. ಮಹಿಳೆಯರಿಗೆ ಬಹುಶಃ ಅವರ ತೀವ್ರವಾದ ತುಡಿತವನ್ನು ಹೊರಗೆ ಹಾಕೋಕೆ ಪ್ರಯತ್ನಗಳೇ ಹೊರತು ಇದರಿಂದ ಹೆಸರಾಗ್ಲಿ, ಹಣವಾಗ್ಲಿ, ಇನ್ನೇನಾದ್ರೂ ಆಗ್ಲಿ ಅಂತ ಬಯಸದೇ ಇರುವಂತ ಮಹಿಳೆಯ ಮನೋಭಾವವು ಸ್ವಲ್ಪ ಮಟ್ಟಿಗೆ ಇದು ಕಾರಣ ಆಗಿರಬಹುದು. ಏನೇ ಇದ್ರೂ ಕೂಡ ವಾಣಿರಾವ್ ಅವರ ಹೋರಾಟದ ಮತ್ತು ವಿಶಿಷ್ಟ ನೋಟದ ಅವರ ಜೀವನಗಾಥೆ ಖಂಡಿತವಾಗ್ಲೂ ಎಲ್ಲರಿಗೂ ಒಂದು ಮಾದರಿ ಮತ್ತು ಇದು ಪ್ರೇರಣೆಗೊಳ್ಳುವಂಥದ್ದು. ನಮ್ಮ ಯುವ ಸಮುದಾಯ, ನಮ್ಮ ಯುವತಿಯರು, ಹೊಸ ಲೇಖಕಿಯರು
ಇಂಥ ಪ್ರೇರಣೆಗಳಿಂದ ಅವರು ಇನ್ನಷ್ಟು ಬದುಕನ್ನ ಅರ್ಥ ಮಾಡಿಕೊಳ್ತಾ ಹೊಸತನ ಬರೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಎಲ್ಲರಿಗೂ ಇಲ್ಲಿ ಲಲಿತಮ್ಮ, ಡಾಕ್ಟರ್ ಚಂದ್ರಶೇಖರ್ ಬಂದರೆ, ನಾಗಮಣಿ ಎಸ್ ರಾವ್ ಅವರು, ಸಂಧ್ಯಾ ರೆಡ್ಡಿ ಅವರು, ಇವರೆಲ್ಲ ನಮ್ಮ ಹೆಮ್ಮೆಯ ಅಧ್ಯಕ್ಷರುಗಳು. ಇವರೆಲ್ಲ ಈಗ ಮಾಜಿಯಾಗಿ ಏನೂ ಇಲ್ಲ, ಯಾವಾಗ್ಲೂ ಅವರು ಸದಾ ಪ್ರಸ್ತುತವಾಗಿ ಸಂಘದ ಕಡೆಗೆ ಅವರ ಗಮನ ಪ್ರೀತಿಯನ್ನ ಕೊಟ್ಟಿರ್ತಾರೆ. ಹೇಮಲತಾ ಮಹಿಷಿ ಅವರು ಕೂಡ, ಹೀಗೆ ಉಷಾರಯ್ಯ ಅವರು, ಎಲ್ಲರಿಗೂ ಕೂಡ ನಾವು ಮತ್ತೆ ಮತ್ತೆ ಅಭಿನಂದನೆಗಳನ್ನ ಹೇಳೋಣ. ಈ ಎಲ್ಲ ಹಿರಿಯರು ಕಟ್ಟಿ ಬೆಳೆಸಿದ ಈ ಸಂಸ್ಥೆ ಇನ್ನಷ್ಟು ಭದ್ರವಾಗಿರ್ಲಿ, ದೀರ್ಘಕಾಲ ಇದರ ಪ್ರಯಾಣ ನಡೀತಾ ಇರ್ಲಿ. ನೀವೆಲ್ಲ ಲೇಖಕಿಯರು, ಇದು ನಿಮ್ಮೆಲ್ಲ ಲೇಖಕಿಯರಿಗೆ ತವರು ಮನೆ. ನಾವು ಒಳ್ಳೆಯ ಕೆಲಸಗಳನ್ನ ಮಾಡೋಣ, ಎಲ್ರೂ ಜೊತೆ ಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಈ ಕೊರೋನಾದಿಂದ ಸಾಧ್ಯವಾದಷ್ಟು ನಮ್ಗೆ ಅಡೆತಡೆ ಆದ್ರೂ ಕೂಡ ಹೀಗೆ ನಾವು ಎಲ್ಲಾ ಲೇಖಕಿಯರನ್ನ ತಲುಪೋದಕ್ಕೆ ಇದೊಂದು ಒಳ್ಳೆ ವೇದಿಕೆಯಾಗಿಯೂ ಕೂಡ ಈ ವೆಬಿನಾರ್ ಕಾರ್ಯಕ್ರಮ ನಮ್ಗೆ ಸಹಕರಿಸ್ತಾ ಇದೆ. ಹಾಗಾಗಿ ಎಲ್ರೂ ಮತ್ತೆ ಮತ್ತೆ ನಾವು ಸೇರೋಣ. ಎಲ್ಲ ಲೇಖಕಿಯರಿಗೂ, ಸಾಹಿತ್ಯಾಸಕ್ತರಿಗೂ, ಸಂಘದ ಪದಾಧಿಕಾರಿಗಳಿಗೂ, ಎಲ್ಲರಿಗೂ ಈ ಕಾರ್ಯಕ್ರಮಗಳ ಹಿಂದೆ ದುಡಿಯುವ, ಪ್ರೀತಿಸುವ ಎಲ್ಲ ಮನಸ್ಸುಗಳಿಗೂ ನನ್ನ ಪ್ರೀತಿಯ ಅಭಿನಂದನೆಗಳನ್ನ, ನಮಸ್ಕಾರಗಳನ್ನ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು ಅಧ್ಯಕ್ಷರಿಗೆ. ಇದುವರೆಗೂ ಕಾರ್ಯಕ್ರಮ ಅತ್ಯಂತ ಸುಗಮವಾಗಿ ಸಾಗಿತ್ತು, ಸಂಪನ್ನವಾಯಿತು. ನಿಮಗೆಲ್ಲರಿಗೂ ವಂದನೆಯನ್ನ ಸಲ್ಲಿಸಲು ಉಪಾಧ್ಯಕ್ಷರಾದ ಆಶಾ ಹೆಗ್ಡೆ ಅವರನ್ನ ಆಹ್ವಾನಿಸುವೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಹಿರಿಯ ಲೇಖಕಿ ಶ್ರೀಮತಿ ಡಾಕ್ಟರ್ ವಾಣಿರಾವ್ ಅವರಿಗೆ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಡಾಕ್ಟರ್ ವಾಣಿರಾವ್ ಅವರ ಹೆಜ್ಜೆಗಳು ಆತ್ಮಕಥಾನಕವನ್ನ ಲೋಕಾರ್ಪಣೆಗೊಳಿಸಿ ಮೆಚ್ಚುಗೆಯ ನುಡಿಗಳನ್ನಾಡಿದ ಲೇಖಕಿ ಹಾಗೂ ಹಿರಿಯ ನ್ಯಾಯವಾದಿಗಳಾದ ಶ್ರೀಮತಿ ಹೇಮಲತಾ ಮಹಿಷಿ ಅವರಿಗೂ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಕೃತಿ ಪರಿಚಯವನ್ನ ಬಹಳ ಮನೋಜ್ಞವಾಗಿ ಕಟ್ಟಿಕೊಟ್ಟ ಶ್ರೀಮತಿ ಕಾವ್ಯಶ್ರೀ ಮಹಾಗಾಂವ್ಕರ್ ಅವರಿಗೂ ಸಂಘದ ಪರವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಸಂಜೆಯ ಸೊಬಗನ್ನು ಹೆಚ್ಚಿಸಿದ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷೆ ಶ್ರೀಮತಿ ವನಮಾಲಾ ಸಂಪನ್ನಕುಮಾರ್ ಅವರಿಗೂ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಸತತವಾಗಿ ತಾಂತ್ರಿಕ ನೆರವನ್ನ ನೀಡುತ್ತಿರುವ ಶ್ರೀ ಸಂತೋಷ್ ಅವರಿಗೂ ಕೂಡ ಸಂಘದ ಪರವಾಗಿ ಧನ್ಯವಾದಗಳು. ಜೊತೆಗೆ ಸಂಘದ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯೆಯರು, ಬೇರೆ ಬೇರೆ ಜಿಲ್ಲೆಗಳಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಸಂಘದ ಸದಸ್ಯೆಯರು ಹಾಗೂ ಆಸಕ್ತಿಯಿಂದ ಪಾಲ್ಗೊಂಡಿರುವ ಪ್ರತಿಯೊಬ್ಬರಿಗೂ ಸಂಘದ ಪರವಾಗಿ ಧನ್ಯವಾದಗಳು. ಹಿರಿಯ ಲೇಖಕಿ ನಾಗರತ್ನ ಡಾಕ್ಟರ್ ಚಂದ್ರಶೇಖರ್ ಅವರು ಕೂಡ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. ಅವರಿಗೂ, ನಾಗಮಣಿ ಎಸ್ ರಾವ್ ಅವರಿಗೂ ಕೂಡ, ಡಾಕ್ಟರ್ ಸಂಧ್ಯಾ ರೆಡ್ಡಿ ಅವರು ಹಾಗೂ ಉಷಾ ಪೀರಯ್ಯ ಅವರಿಗೂ ಕೂಡ ಸಂಘದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸುತ್ತಿದ್ದೇನೆ. ನಮಸ್ಕಾರ.